श्रीराम समर्थ विदेहाग्नि प्रपंच मुमुक्षु जनालाय अध्यात्म चर्चा करोनी करोनी बहुलोक ज्ञानीति नमस्कार ब्रह्म चैतन्य मूर्ति सद्गुरुनाथ महाराज की जय। जय जय रघुवीर समर्थ सद्गुरु श्री ब्रह्म चैतन्य महाराज सद्गुरु श्री ब्रह्मानंद महाराजರ ಅನುಗ್ರಹದಿಂದ ಅದೇ ರೀತಿಯಾಗಿ ಸಂತ ಶ್ರೇಷ್ಠ ಶ್ರೀ ಜ್ಞಾನೇಶ್ವರ ಮಹಾರಾಜರ ಒಂದು ವಿಶೇಷ ಅನುಗ್ರಹದಿಂದ ನಾವು ಕಳೆದ ಕಾರ್ತೀಕ ಮಾಸ ಸಂಪೂರ್ಣವಾಗಿ ಅದೇ ರೀತಿಯಾಗಿ ಮಾರ್ಗಶೀರ್ಷ ಮಾಸದ 6 ದಿನಗಳನ್ನ 6 ದಿನಗಳ 27ನೇ ದಿವಸ ಶ್ರೀ ಜ್ಞಾನೇಶ್ವರ ಮಹಾರಾಜರು ಬರೆದಿರ್ತಕ್ಕಂಥ ಜ್ಞಾನೇಶ್ವರಿ ಚಿಂತನೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಶ್ರೀ ಜ್ಞಾನೇಶ್ವರ ಮಹಾರಾಜನಿಗೆ ವಿಶೇಷವಾಗಿ ಸೇರಿರ್ತಕ್ಕಂಥ 2 ಅಧ್ಯಾಯಗಳನ್ನು 9 ಹಾಗೂ 12 ಈ 2 ಅಧ್ಯಾಯಗಳು ಹೆಂಗಿವ ಅಂತಂದ್ರೆ ಸಂಪೂರ್ಣ ಭಗವದ್ಗೀತೆಯ ಒಂದು ಅಂತಃಕರಣ ಅನ್ನುವಂಥ ಭಾವದಲ್ಲಿರ್ತಕ್ಕಂಥ 2 ಅಧ್ಯಾಯಗಳನ್ನು ಚಿಂತನೆ ಮಾಡ್ತಾ ಇದ್ದೀವಿ. ನಾವು 12ನೇ ಅಧ್ಯಾಯದ ಪರಮ ಶ್ರೀ ಗಲ್ಸರಿ ಬಾಬಾ ಮಾಡತಕ್ಕಂಥ ಪ್ರವಚನವನ್ನು ಮಧ್ಯಾಹ್ನ ಓದ್ತಾ ಇದ್ದೀವಿ. ಅದೇ ರೀತಿಯಾಗಿ 11ನೇ ಅಧ್ಯಾಯದ ಪ್ರತಿಯೊಂದು ಓವಿಗಳನ್ನು ಸ್ವಲ್ಪ ಮಟ್ಟಿಗೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಅದಕ್ಕನುಸಾರವಾಗಿ ಈಗಾಗಲೇ 21 ಶ್ಲೋಕಗಳನ್ನು ಕುರಿತು ಬರೆದಿರ್ತಕ್ಕಂಥ ಓವಿಗಳನ್ನು ನೋಡಿದ್ವಿ. ಈ 9ನೇ ಅಧ್ಯಾಯ ಅನ್ನುವಂತಹದ್ದು ರಾಜವಿದ್ಯಾ ರಾಜಮುಖಿ ಯೋಗವು ನಾಮ ಅತ್ಯಂತ ವಿದ್ಯೆಗಳಲ್ಲೇ ರಾಜನಾಗಿರ್ತಕ್ಕಂಥದ್ದು ಹೇಳಿದ್ರು. ಜ್ಞಾನೇಶ್ವರ ಮಹಾರಾಜರು ಎಷ್ಟೇ ಸುಂದರ ಉದಾಹರಣೆ ಹೇಳಿದ್ರು ಅಂತಂದ್ರೆ ವಿದ್ಯೆಗಳನ್ನೇ ಒಂದು ನಗರ, ಆ ನಗರದಲ್ಲಿ ಎಲ್ಲಾ ವಿದ್ಯೆಗಳು ಏನ್ ಮಾಡ್ಯಾವ ಮನಿ ಮಾಡಿಕೊಂಡು ವಾಸ ಮಾಡ್ಯಾವೆ. ಅದೇ ರೀತಿಯ ಸಂಗೀತ, ಚಿತ್ರಕಲೆ, ನೃತ್ಯ ಈ ರೀತಿಯಾಗಿರ್ತಕ್ಕಂಥ ಅನೇಕ ವಿದ್ಯೆಗಳ ಒಂದು ನಗರಗಳಲ್ಲಿ ಆ ನಗರದ ರಾಜ ಯಾರು ಅಂದ್ರೆ ಅರ್ಥಾತ್ ಏನು ಆತ್ಮಜ್ಞಾನ ಅನ್ನುವಂಥದ್ದು, ಅಧ್ಯಾತ್ಮ ವಿದ್ಯಾ ಬ್ರಹ್ಮವಿದ್ಯೆ ಅನ್ನುವಂಥದ್ದು ಏನು ಅಂದ್ರೆ ನಗರದಲ್ಲಿ ವಿದ್ಯೆಗಳೇ ವಾಸ ಮಾಡಿರ್ತಕ್ಕಂಥ ನಗರಗಳಲ್ಲಿ ಆ ವಿದ್ಯೆಗಳ ನಗರಕ್ಕನೇ ರಾಜನಾಗಿರ್ತಕ್ಕಂಥ ವಿದ್ಯಾ ಯಾವುದು ಅಂದ್ರೆ ಬ್ರಹ್ಮವಿದ್ಯಾ. ಅಂಥ ಬ್ರಹ್ಮವಿದ್ಯೆಯನ್ನ ಮತ್ತು ರಾಜವಿದ್ಯಾ ರಾಜಭೂಷ್ಯ ಅನೇಕ ವಿದ್ಯೆಗಳು ಮೊದಲೇದಾಗಿ ವಿದ್ಯಾನೇ ಬಹಳ ರಹಸ್ಯಮಯವಾಗಿರ್ತಕ್ಕಂಥದ್ದು. ಅದರೊಳಗೂ ಎಷ್ಟೋ ವಿದ್ಯೆಗಳು ಎಷ್ಟೊಂದು ರಹಸ್ಯಮಯ ಇರ್ತಾವೆ. ಎಷ್ಟೋ ಮಂದಿ ವೈದ್ಯರು ತಮ್ಮ ಎಷ್ಟೋ ಔಷಧಗಳನ್ನ ಅವ್ರು ಏನ್ ಮಾಡಿರಂಗಿಲ್ಲ ಅಂದ್ರೆ ಪಬ್ಲಿಷ್ ಮಾಡಿರಂಗಿಲ್ಲ. ಅವುಗಳನ್ನ ಗೌಪ್ಯವಾಗಿ ಇಟ್ಕೊಂಡಿರ್ತಾರೆ. ಅವ್ರನ್ನ ಕೇಳಬೇಕು, ಅವ್ರ ಕಡೆಗೆ ಹೋಗ್ಬೇಕು. ಆವಾಗನೇ ಅವ್ರು ಏನ್ ಮಾಡ್ತಾರೆ ಹೆಸರು ಸಹಿತ ಹೇಳಂಗಿಲ್ಲ. ಅದ್ ಹೆಸರು ತಗೊಂಡು ಏನ್ ಮಾಡ್ತೀರಿ, ನಿಮಗೆ ಈ ಜಡ್ಡಾಗಿರೋ ಈ ಔಷಧ ತಗೊಂಡು ಕಡಿಮೆ ಆಗ್ತದೆ ಅಂತ ಹೇಳ್ಕೊಂಡು ಎಷ್ಟೋ ವಿದ್ಯೆಗಳನ್ನು ಅವು ಗೌಪ್ಯವಾಗಿ ಹಿಂಗೆ ಎಷ್ಟೋ ಸೂಕ್ಷ್ಮವಾಗಿರ್ತಕ್ಕಂಥ ವಿದ್ಯೆಗಳ ರಹಸ್ಯವನ್ನ ಏನು ಅಂತ ನಾವು ನೋಡ್ತೀವಿ. ಅಂಥ ಒಂದು ರಹಸ್ಯಗಳನ್ನೇ ರಹಸ್ಯಮಯವಾಗಿರ್ತಕ್ಕಂಥ ಒಂದು ವಿದ್ಯೆ ಅನ್ನುವಂಥದ್ದು ಅದನ್ನ 9ನೇ ಅಧ್ಯಾಯದಲ್ಲಿ ಭಗವಂತ ಏನ್ ಮಾಡ್ತಾ ಇದ್ದ ಅಂದ್ರೆ ರಹಸ್ಯವನ್ನು ಉದ್ಘಾಟನೆ ಮಾಡ್ತಾ ಇದ್ದಾನೆ ಅನ್ನುವಂಥದ್ದನ್ನು ನಾವು ನೋಡಿದ್ವಿ. ಅರ್ಥಾತ್ ಏನು ಅಂದ್ರೆ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಮತ್ತು ಪರಮಾತ್ಮ ಸ್ವರೂಪ ಅಂದ್ರೆ ಹೆಂಗದ, ಅದರ ಬಗ್ಗೆ ನಮ್ಗೆ ಹೆಂಗೆ ತಪ್ಪು ಕಲ್ಪನಾ ಅದ. ಆ ಭಗವಂತ ವಾಸ್ತವಿಕವಾಗಿ ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥವನಾಗಿದ್ರು ಅವನನ್ನು ನಾವು ನಾವು ಮನುಷ್ಯ ಭಾವದಲ್ಲಿ ದೇಹ ಭಾವದಲ್ಲಿ ಇದ್ದೀವೋ, ಮರ್ಯಾದಿತವಾಗಿರ್ತಕ್ಕಂಥ ಗುಣಗಳಿಂದ ಕೂಡಿಕೊಂಡವರಾಗಿ ಲಕ್ಷಣಗಳಿಂದ ಕೂಡಿಕೊಂಡವರಾಗಿ ಹೆಂಗ ಮನುಷ್ಯ ಭಾವದಲ್ಲಿ ಇದ್ದೀವೋ ಹಂಗ ಭಗವಂತನೂ ಸಹಿತ ನಾವು ಹಂಗ ಕಲ್ಪನಾ ಮಾಡ್ತೀವಿ.
ಅನ್ನೋದನ್ನು ಸಹಿತ ಭಗವಂತ ಹೇಳಿದ. ಅಮ್ಮಂತೆನೆ ನನ್ನನ್ನು ಸಹಿತ ಸಗುಣ ಭಾವದಲ್ಲಿ ತಂದು ಅವ್ರು ಏನ್ ಮಾಡ್ತಾರೆ ಅಂದ್ರೆ ನನ್ನ ಗುಣಗಳ ನನ್ನ ಒಂದು ಗುಣಗಳನ್ನ ನನ್ನ ವೈಶಿಷ್ಟ್ಯಗಳನ್ನು ವರ್ಣನೆ ಮಾಡ್ತಾರೆ. ಆಗ ಅದಕ್ಕೂ ಮುಂದೆ ಅವ್ರು ಹೋಗ್ಲಿಕ್ಕೆ ತಯಾರ, ನನ್ನ ವಾಸ್ತವಿಕ ಸ್ವರೂಪವನ್ನು ಅವ್ರು ನೋಡ್ಲಿಕ್ಕೆ ತಯಾರ. ನಳದಾಗಿ ನೀರನ್ನೇ ಮುಖ್ಯ ನೀರು ಅಂತ ತಿಳ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಯಾವ ನದಿಯಿಂದ ನಳದೊಳಗೆ ಬಂದದ ಅನ್ನೋದನ್ನ ಅವ್ರು ಏನ್ ಮಾಡಂಗಿಲ್ಲ ಅಂದ್ರೆ ವಿಚಾರ ಮಾಡಂಗಿಲ್ಲ. ಆಮೇಲೆ ಮುಂದೆ ಏನಂತಂದ್ರೆ ಅದು ಈ ರೀತಿಯಾಗಿ ಅವರು ಅತ್ಯಂತ ನನ್ನನ್ನು ಸಗುಣ ಭಾವದಲ್ಲಿ ತಂದು ನಾನು ಸಗುಣ ಭಾವದಲ್ಲಿ ಮರ್ಯಾದಿತನಾಗಿರ್ತಕ್ಕಂಥವನು ಅಂತ ಹೇಳಿ ನನ್ನನ್ನು ಪಡ್ಕೊಳ್ಳಿಕ್ಕೇನೆ ಅವ್ರು ಏನ್ ಮಾಡ್ತಾರೆ ಅನೇಕ ಪ್ರಕಾರದಿಂದ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದಕ್ಕನುಸಾರವಾಗಿ ಅವರು ಅರ್ಥಾತ್ ಏನು ಅಂದ್ರೆ ಸುಮ್ಮನೆ ವ್ಯರ್ಥವಾಗಿ ಅವರು ಆಯುಷ್ಯದಲ್ಲಿ ಮೂಘಾಶ ಮೂಘಕರ್ಮ ಮೂಘಜ್ಞಾನ ವಿಧೇಯ ಸಹ ಈ ರೀತಿಯಾಗಿ ಭಗವಂತ ಏನಂದ ಅಂದ್ರೆ ಆಗ ಸತ್ಪುರುಷರು ಹೆಂಗಿರ್ತಾರೆ, ಮಹಾತ್ಮಾಸ್ತು ಮಾಂ ಪಾರ್ಥ ದೈವೀ ಪ್ರಕೃತಿ ಆಶ್ರಿತ, ಅವರು ದೈವಿ ಭಾವವನ್ನೇ ಮುಖ್ಯವಾಗಿರ್ತಕ್ಕಂಥ ಒಂದು ಪರಮಾತ್ಮ ಸ್ವರೂಪದ ಒಂದು ಭಾವವನ್ನು ಹೊಂದಿರತಕ್ಕಂಥವರಾಗಿ ಭಜಂತ ಅನನ್ಯ ಮನಸ್ಸು ಜ್ಞಾತ್ವ ಭೂತಾದಿನೋ ವ್ಯಯಂ, ನಾನು ಎಲ್ಲಾ ವಿಶ್ವಕ್ಕೆ ಮೂಲ ಕಾರಣನಾಗಿನಿ ಅನ್ನುವಂತಹ ಭಾವದಿಂದ ನನ್ನನ್ನು ಅವರು ಭಜಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೆಲವರಂತೂ ಸತತಂ ಕೀರ್ತಯಂತು ಮಾಂ ಯದಂತಶ್ಚ ನನ್ನ ನಾಮ ಸ್ಮರಣೆ ಮಾಡ್ತಾರೆ, ಯೋಗಾಭ್ಯಾಸ ಮಾಡ್ತಾರೆ, ನನಗೆ ಯಾವಾಗಲೂ ಸರ್ವಭೂತಗಳಲ್ಲಿ ನಾನು ತುಂಬಿಕೊಂಡಿದ್ದೀನಿ ಅಂತ ತಿಳ್ಕೊಂಡು ನಮಸ್ಕಾರ ಮಾಡ್ತಾರೆ. ಈಗ ಈ ರೀತಿಯಾಗಿ ಅನೇಕ ಪ್ರಕಾರದಿಂದ ಭಜಿಸ್ತಕ್ಕಂಥವ್ರು, ಅದೇ ರೀತಿಯ ಜ್ಞಾನ ಯಜ್ಞದಿಂದ ಭಜಿಸ್ತಕ್ಕಂಥವ್ರು ಒಬ್ರು ಅರ್ಥಾತ್ ನನ್ನನ್ನು ತಾದಾತ್ಮ್ಯ ಭಾವದಿಂದಲೂ ಮತ್ತು ಅದೇ ರೀತಿಯಾಗಿ ಏನಂದ್ರೆ ಬೇರೆ ಬೇರೆ ಅನ್ನುವಂತಹ ಭಾವದಿಂದಲೂ ಭಜಿಸ್ತಕ್ಕಂಥವ್ರು. ಹಿಂಗೆಲ್ಲ ಇರುವಾಗಲೂ ಸಹಿತ ಅರ್ಥಾತ್ ಏನಂದ್ರೆ ಆಗಿನ ಕಾಲದಲ್ಲಿ ಏನ್ ಪರಿಸ್ಥಿತಿ ಅಂದ್ರೆ ಯಜ್ಞನೇ ಪ್ರಮುಖವಾಗಿರ್ತಕ್ಕಂಥ ಒಂದೇನಾಗಿತ್ತು ಅಂದ್ರೆ ಪರಮಾರ್ಥದ ಒಂದು ಸಾಧನೆ ಅಂತ ಆಗಿತ್ತು. ಅಂಥ ಪರಿಸ್ಥಿತಿಯಲ್ಲಿ ಆ ಯಜ್ಞದೊಳಗಿರ್ತಕ್ಕಂಥ ಪ್ರತಿಯೊಂದೂ ನಾನು ಇದ್ದೀನಿ ಅಂತ ಭಗವಂತ ಏನ ಮಾಡ್ತಾ ಇದ್ದಾನಂದ್ರೆ ನೀವು ಆ ಯಜ್ಞವನ್ನ ಕೇವಲ ಒಂದೇನು ಅಂದ್ರೆ ಆ ಯಜ್ಞದ ವಿಷಯಗಳನ್ನ ಅಥವಾ ಆ ಯಜ್ಞದಲ್ಲಿರ್ತಕ್ಕಂಥವುಗಳನ್ನ ದೃಶ್ಯ ಭಾವದಲ್ಲಿ ತಿಳ್ಕೊಂಡು ಮಾಡಬೇಡ್ರಿ. ಆ ಯಜ್ಞದೊಳಗಿರ್ತಕ್ಕಂಥ ಪ್ರತಿಯೊಂದು ಸಲಕರಣೆಗಳು, ಸಾಮಗ್ರಿಗಳು, ವಿಧಾನಗಳು ಮಾಡ್ತಕ್ಕಂಥವ್ರು ಎಲ್ಲರೂ ನನ್ನ ಸ್ವರೂಪರೇ ಅನ್ನುವಂತಹ ಭಾವದಿಂದ ನೀವು ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ, ನಾನ ಈ ಜಗತ್ತಿಗೆ ತಂದಿ ತಾಯಿ ನಾನ ಇದ್ದೀನಿ, ಅರ್ಧನು ನಾನ ಇದ್ದೀನಿ, ಈ ವಿಶ್ವವನ್ನು ನಾನ ನಿರ್ಮಾಣ ಮಾಡ್ತೀನಿ, ನಾನ ಗತಿ, ನಾನ ಭರ್ತ, ನಾನ ಪ್ರಭು, ನಾನ ಸಾಕ್ಷಿ, ನಾನೇ ನಿವಾಸ ಶರಣ, ನಾನ ಶರಣ್ಯ, ಅದೇ ರೀತಿಯಾಗಿ ತಿಳ್ಕೊಂಡು ಹೇಳಿ ನಾನ ಏನ್ ಮಾಡ್ತೀನಿ ಅಂದ್ರೆ ಈ ವಿಶ್ವದ ನಡೀತಕ್ಕಂಥ ಪ್ರತಿಯೊಂದು ಘಟನಾದಿಂದ ನಂದ ಶಬ್ದ ನಡೀತದೆ. ಸುಮ್ಮನೆ ಏನು ಅಂದ್ರೆ ನಾನ್ ಮಾಡಿದೆ ಅಂತ ಅನ್ನೋದ್ರಾಗಿ ಏನ್ ಅರ್ಥದೆ, ಅರ್ಥಾತ್ ಏನು ಅಂದ್ರೆ ಎಲ್ಲ ಮಹಾಭಾರತ ಯುದ್ಧ ಎಲ್ಲ ಮುಗೀತು. ಮನುಷ್ಯನ್ ಹೆಂಗಾಗ್ತದೆ, ಮಹಾಭಾರತ ಯುದ್ಧ ಎಲ್ಲ ಮುಗೀತು. ಕೃಷ್ಣ ಧರ್ಮರಾಜನಿಗೆ ಪಟ್ಟಾಭಿಷೇಕ ಮಾಡಿ ಒಂದ್ ಸ್ವಲ್ಪ ದಿವಸದಿಂದ ಧರ್ಮರಾಜ ಕೃಷ್ಣ ಮ್ಯಾಲ ಹೇಳಿ ಒಂದ್ 2-3 ದಿವಸ ಆದ್ಕೂಡ್ಲೆ ಅರ್ಥಾತ್ ಏನು ಅಂತಂದ್ರೆ ಧರ್ಮರಾಜನಿಗೆ ಹೇಳಬೇಕೇನು ಅಂದ್ರೆ ನಾನು ಹೋಗಿ ಬರ್ತೀನಿ ದ್ವಾರಕಾಗೆ, ಕೃಷ್ಣ ಇನ್ನೊಂದ್ 2 ದಿವಸ ನಿಂತು ಹೋಗಪ್ಪ, ಇನ್ನೊಂದ್ 2 ದಿವಸ ನಿಂತು ಹೋಗು ಅಂತ ಬಹಳಷ್ಟು ದಿವಸ ಇಟ್ಕೊಂಡ್ರು. ಆಮೇಲೆ ಕೊನೆಗೆ ಧರ್ಮರಾಜ ಹೇಳ್ತಾನೆ, ನಿನಗೆ ಹೋಗು ಅಂತಂದಿವಿ ಅಂದ್ರೆ ನಿನ್ನ ಬಗ್ಗೆ ನಾನು ಉಪೇಕ್ಷಾ ಮಾಡಿದೆ ಅಂತ ಅನ್ಸ್ತದೆ, ನಿಂದ್ರು ಅಂತಂದೆ ಅಂದ್ರೆ ನಿನ್ನ ಮೇಲೆ ಅಧಿಕಾರ ನಡೆಸ್ದಂಗ ಆಗ್ತದೆ, ನಿನಗೆ ತಿಳಿದಾಗ ಮಾಡು ಅಂತಂದ್ರ ನಿನ್ನ ವಿಷಯದಲ್ಲಿ ಉದಾಸೀನ ಇದ್ದಂಗ ಆಗ್ತದೆ. ಆದ್ರಿಂದ ನನಗೆ ಹೆಂಗೆ ಹೇಳಬೇಕು ಅನ್ನೋದು ತಿಳಿಯಂಗಿಲ್ಲ ಅಂತ ಕೊನೆಗೆ ಹೊರತು ನಿಂತಾಗ ನಾನು ಎಲ್ಲರಿಗೂ ಹೇಳೇ ಹೋಗ್ಬೇಕು. ಕೃಷ್ಣನಿಗೆ ಗೊತ್ತಿತ್ತು ಏನ್ ಪರಿಸ್ಥಿತಿ ಇಲ್ಲೇ ನಿರ್ಮಾಣ ಆಗ್ಯದ ಅನ್ನುವಂಥದ್ದು. ಅರ್ಥಾತ್ ಏನು ಅಂದ್ರೆ ಹಸ್ತಿನಾವತಿ ಒಳಗ ಧರ್ಮರಾಜನ ಅರಮನೆ ಒಳಗ ಅರ್ಥಾತ್ ಏನು ಅಂದ್ರೆ ಆ ಒಂದು ವಾತಾವರಣ ಏನ್ ನಿರ್ಮಾಣ ಆಗ್ಯದ ಅನ್ನೋದು ಕೃಷ್ಣನಿಗೆ ಗೊತ್ತಿತ್ತು. ಅದಕ್ಕೆ ಅದ್ರ ಬಾಯಿನೂ ಬರ್ತಿತ್ತು ಅವನಿಗೆ. ಆದ್ರಿಂದ ಅವ ಏನ್ ಮಾಡ್ದ, ಒಬ್ಬೊಬ್ಬರಿಗೆ ಕುಂತಿದೇವಿ ಹೇಳ್ದ ನಾನು ಹೋಗಿ ಬರ್ತೀನಿ ಅಂತ. ಕುಂತಿ ಅಂದ್ರೆ ಅವನಿಗೆ ಅತ್ಯ ಆಗ್ಬೇಕು, ಅತ್ಯಾಗಿ ಹೇಳ್ದ ನಾನು ಹೋಗಿ ಬರ್ತೀನಿ ಅಂತ. ಅವಾಗ ಪ್ರಾರ್ಥನಾ ಮಾಡ್ತಾರೆ ಮಹಾಭಾರತದಲ್ಲೇನೆ. ಆಕೆಯ ಪ್ರಾರ್ಥನೆ ಏನಂದ್ರೆ ಬಹಳ ಮಹತ್ವದಿದೆ. ಆಕೆ ಏನಂತ ಅಂದ್ರೆ, ಕೃಷ್ಣ
ಅರ್ಥಾತ್ ಏನು ಅಂದ್ರೆ ವಿಪದಸ್ಸಂತು ನಶ್ಯಶ್ವ ತತ್ರ ತತ್ರ ಜಗದ್ಗುರು. ಹೇ ಜಗದ್ಗುರು, ಹೇ ಕೃಷ್ಣ, ನನಗೆ ಮ್ಯಾಲಿನ ಮ್ಯಾಲ ವಿಪತ್ತು ಕೊಡು ಅಂತೆ. ನಾವು ಅರ್ಥಾತ್ ಏನು ಅಂದ್ರೆ ನಾವು ಸುಖವಾಗಿದ್ವಿ, ಐಷಾರಾಮದಲ್ಲಿದ್ವಿ, ಸಂಪತ್ತಿನಲ್ಲಿ ನಾವು ಮುಳುಗಿ ಹೇಳ್ತಿದ್ವಿ ಅನ್ನೋದನ್ನ ನೆನೆಸಲೇ ಇಲ್ಲ ನಾವು. ನನಗೆ ಮ್ಯಾಲಿನ ಮ್ಯಾಲ ಕಷ್ಟ ಕೊಡು, ಏನಾದ್ರೂ ಒಂದು ವೇದನಾ ಕೊಡು, ನನಗೆ ದುಃಖ ಕೊಡು. ಹಿಂಗೆ ಯಾರು ಕೇಳ್ತಾರೆ ಹೇಳಿ? ಅರ್ಥಾತ್ ಏನಂದ್ರೆ ನನ್ನ ಮ್ಯಾಲಿನ ಮ್ಯಾಲ ದುಃಖ ಕೊಡು, ವೇದನಾ ಕೊಡು, ಏನಾದ್ರೂ ಕಷ್ಟ ಕೊಡು, ಆಪತ್ತು ಕೊಡು, ವಿಪತ್ತು ಕೊಡು. ಭಗವಂತನ ಮುಂದಿಂತು ಭಗವಂತ ನನ್ನ ಮ್ಯಾಲಿನ ಮ್ಯಾಲ ಕಷ್ಟ ಕೊಡಪ್ಪ ಅಂತ ಕೇಳವನ್ನ ನಾವು ಜಗತ್ತಿನಾಗ ನೋಡಂಗೆ, ಭಗವಂತ ನನಗೆ ಕಷ್ಟ ಸಾಕಾಗಿ ಹೋಗಿದಪ್ಪ, ನನ್ನ ಕಷ್ಟದಾಗಿಂದ ಹೊರಗೆ ತೆಗಿ, ನನ್ನ ದುಃಖ ಬೇಡ, ನನಗೆ ಸುಖ ಬೇಕು, ನನಗೆ ಐಷಾರಾಮ ಬೇಕು, ನನಗೇನಪ್ಪ ಅಂತಂದ್ರೆ ಹೋಗ್ಬೇಕು, ನನಗ ಅರ್ಥಾತ್ ಏನು ಅಂದ್ರೆ ನನಗೆ ಸಮಾಧಾನ ಬೇಕಂತೂ ಕೇಳೋರಿಲ್ಲ. ನನಗೆ ಸಮಾಧಾನ ಬೇಕು, ಈ ಪರಿಸ್ಥಿತಿ ಹಂಗಾರೆ ಯಾಕೆ ಇರ್ಕೋಲ್ತಕ್ಕ ಶರೀರ ಅರ್ಥಾತ್ ಮೈಯಾಗ ಜಡ್ ಇರ್ಕೋವಲ್ಲು, ಜಾಪತ್ ಇರ್ಕೋವಲ್ಲು, ಬಡತನ ಇರ್ಕೋವಲ್ತಕ್ಕ, ತಿನ್ಲಿಕ್ಕೆ ಇಲ್ಲದೆ ಇದ್ರು ಅಷ್ಟ ಹೋತು, ನನಗೆ ಸಮಾಧಾನ ಕೊಡೋದಂತೂ ಕೇಳೋರು ಯಾರಿಲ್ಲ. ಎಲ್ಲಾರು ಏನು ಅಂದ್ರೆ ಸಮಾಧಾನದ ವಿಷಯ ಹೆಸರು ತೆಗೆಯಂಗಿಲ್ಲ. ನನಗೆ ದುಡ್ಡು ಕೊಡು, ಬೆಳ್ಳಿ ಕೊಡು, ಬಂಗಾರ ಕೊಡು, ವಸ್ತು ಕೊಡು, ಒಡವೆ ಕೊಡು, ಅರ್ಥಾತ್ ಹೊಲ ಮನೆ ಕೊಡು, ಒಂದು ಬಿಟ್ಟು ಎರಡು ಗಾಡಿ ಕೊಡು, ದೊಡ್ಡ ದೊಡ್ಡ ಪಟ್ಟದ ಮನಿ ಕೊಡು, ಹೆಂಡತಿ ಮಕ್ಕಳನ್ನ ಕೊಡು, ಕೊಡು ಅಂತ ಕಾಲ ಕೊಡ್ಲಿಕ್ಕೆ ಸತ್ತ ಅಂತ ತಿಳಿತು. ಅರ್ಥಾತ್ ಏನು ಅಂದ್ರೆ ಅವಾಗ ಕುಂತಾಳ ವಿಪದಸ್ಸಂತು ನಶ್ಯಶ್ವ ತತ್ರ ತತ್ರ ಜಗದ್ಗುರು. ಹೇ ಕೃಷ್ಣ, ನನಗೆ ವಿಪತ್ತು ಕೊಡುವ. ಯಾಕೆ ಅಂದ್ರೆ ಭವತೋ ದರ್ಶನಂ ಯಚ್ಚ ನ ಪುನರ್ಭವ ದರ್ಶನಂ. ಸಂಕಟ ಬಂದಾಗ ವೆಂಕಟರಮಣ ಅಂತ ನಮ್ಮ ಹಂಗಾದ ಪರಿಸ್ಥಿತಿ. ಸಂಕಟ ಬಂದ ಕೂಡಲೇ ಶುರು ಫೋನ್ ಮಾಡ್ತಾರೆ, ಬಾ ತ್ರಾಸ ಆಗತ್ತೆ, ಹಿಂಗ್ರಿ ನಾವು ಅರ್ಥಾತ್ ಹನುಮಾನ್ ಚಾಲೀಸ ರಾಮರಕ್ಷ ಅಂದ್ರೆ ಅರ್ಥಾತ್ ಏನು ಅಂದ್ರೆ ಸಂಕಟ ಬಂದಾಗ ವೆಂಕಟರಮಣ ಅಂತಾರೆ. ಆದ್ರಿಂದ ಭವತೋ ದರ್ಶನಂ ಯಚ್ಚ ನ ಪುನರ್ಭವ ದರ್ಶನಂ. ನಾವು ಕಷ್ಟ ಬಂದಾಗ ಕರಿತೀವಿ, ಎಷ್ಟು ಸಲ ಅವ್ರು ಕರೆದಾರ ಅಷ್ಟು ಸಲ ಭಗವಂತ ಬಂದ. ಅರ್ಥಾತ್ ಏನು ನಾವು ಮಹಾಭಾರತವನ್ನು ನೋಡ್ತೀವಿ. ದೂರ್ವಾಸ ರಾತ್ರಿ 11 ಗಂಟೆಗೆ ಬಂದು ಅರ್ಥಾತ್ ಏನು ಅಂದ್ರೆ ಧರ್ಮರಾಜ ನಮ್ಗೆ ಹಸಿವೆ, ನಾವು ನಮ್ಮ ಶಿಷ್ಯರು ಎಲ್ಲರೂ ಹಸಿದೀವಿ, ನಮ್ಮ ಶಿಷ್ಯರು 3,000 ಮಂದಿ ಅಂತ ನಾನು ಪ್ರತಿ ಅಂತ 30-60 ಜನ ಶಿಷ್ಯರಿದ್ರು ಅಂತ ಬರೀತಾರಲ್ಲ. 60,000 ಜನ ಶಿಷ್ಯರು ರಾತ್ರಿ 11 ಗಂಟೆಗೆ ಹೋದ್ರು ಅಂದ್ರೆ ಅದೇನಾಗ್ತದೆ ಅಂದ್ರೆ ವ್ಯವಹಾರ ಪ್ರಾಕ್ಟಿಕಲಿ ಅದು ಅಷ್ಟು ಈಗ ನಮ್ಮ ತಲೆಯಾಗ ಹೋಗುದಿಲ್ಲ. ಆದ್ರಿಂದ 3-4 ಸಾವಿರ ಜನ ಅಂತ ತಿಳ್ಕೊಂಡಂತೆ ಅರ್ಥಾತ್ ಏನು ನಾವು 3,000 ಜನ ಶಿಷ್ಯರು ಸಹಿತ ಬಂದಿದ್ದೀವಿ. ಆದ್ರಿಂದ ನಾವು ಹಸಿವು ಬಹಳ, ಇಡೀ ದಿವಸ ನಡ್ಕೋತ ಬಂದು ನಡು ದಾರಿಯಾಗಿ ಹೋಟೆಲ್ ಇಲ್ಲ, ಲಾಜ್ ಇಲ್ಲ, ಅರ್ಥಾತ್ ಏನು ಅಂದ್ರೆ ಧಾಬಾ ಇಲ್ಲ, ಎಲ್ಲೂ ಏನೂ ತಿನ್ಲಿಕ್ಕೆ ಸಿಕ್ಕಿಲ್ಲ. ಹಿಂಗಾಗಿ ಸರಳ ನಾವು ನಿಮ್ ಕಡೆಗೆ ಬಂದಿವಿ. ಆದ್ರಿಂದ ನಮ್ಗೆ ಬಹಳ ಹಸಿವೆ ಆಗ್ಯದ, ಏನಾದ್ರೂ ತಿನ್ಲಿಕ್ಕೆ ಕೊಡುವ ಅಂದ ಕೂಡಲೇ ಧರ್ಮರಾಜ ಕಲ್ಪನಾ ಇದ್ರಿ ಪಾಪ. ಅರ್ಥಾತ್ ಸಾದಾ ಒಳ್ಳೆ ಬಾಳೆ ಮನುಷ್ಯ ಅವ. ಅರ್ಥಾತ್ ಧರ್ಮರಾಜನ ಸಲುವಾಗಿನೇ ಕೃಷ್ಣ ಏನಿರ್ತಿದ್ದ ಅಂದ್ರೆ ಸಾವಧಾನ ಇರ್ತಿದ್ದ. ಏನಾದ್ರು ಅಂದು ಬಿಡ್ತಾನೆ, ಏನಾದ್ರು ಮಾತಾಡಿ ಬಿಡ್ತಾನೆ, ಏನಾದ್ರು ಹೇಳ್ಬಿಡ್ತಾನೆ, ಕೊಡ್ತೀವಿ ಅಂದ್ಬಿಡ್ತಾನೆ, ಮಾಡ್ತೀವಿ ಅಂದ್ಬಿಡ್ತಾನೆ. ಆಮೇಲೆ ನಾವು ಹಿಂದಿಂದ ಬಗೆಹರಬೇಕಾಗಿ ಬರ್ತದೆ. ಹಂಗೂ ಪರಿಸ್ಥಿತಿಗಳಿರ್ತದೆ, ನಾವು ನೋಡ್ತಿರ್ತೀವಿ, ಅಂದು ಬಿಡ್ತಾರ, ಮುಂದೆ ಹಿಂದಿಂದ ನಾವು ಅರ್ಥಾತ್ ಏನು ಅಂತಂದ್ರೆ ಮುಂದೆ ಹಿಂದಿಂದ ನಾವು ಓಡಾಡಬೇಕಾಗ್ತದೆ. ನಾಳೆ ಒಂದು ಪ್ಯಾಕೆಟ್ ಉಪ್ಪಿಟ್ಟು ಕೊಟ್ಬಿಟ್ಟು ಒಂದು ಡಬ್ಬಿ ಅಂದ ಕೂಡಿ ಹಿಂದಿಂದ ನಾವು ಕಾಯಿಪಲ್ಲೆ ಹಚ್ಚಬೇಕು, ನಾವು ಉಪ್ಪಿಟ್ಟು ಮಾಡ್ಬೇಕು ಅಂದು ಬಿಡ್ತಾರೆ. ಅವ್ರಿಗೆ ನಂದಿ ಕೆಟ್ಟದು. ಅದಕ್ಕೆ ಅದೇ ಉತ್ತಮ ಉದಾಹರಣೆ ಅಂದ್ರೆ ಕೃಷ್ಣಂದು. ಕೃಷ್ಣ ರಾಮದೇವ ಗುಡಿಗೆ ಬಣ್ಣ ಹಾಕಿದ್ರು, ಆ ಕಂಬಕ್ಕೆ ಬಣ್ಣ ನಾನು ಚಿದಂಬರೇಶ್ವರ ಗುಡಿಯಾಗಿಂದ ಹೇಳಿ ಕಳಿಸಿದೆ. ಆ ಕಂಬಕ್ಕೂ ಹೊರಗಿಂದ ಹಿಂಗ್ ಕಂಬದ ಬಣ್ಣ ಕೊಡ್ರಪ್ಪ ಅಂತ ಹೇಳಿ ಕಳಿಸಿದೆ. ಕಂಬದ ಜೊತೆ ಬಣ್ಣ ಹಾಕ್ರಿ ಅಂತ ಹೇಳಿ ಕಳಿಸಿದೆ. ಯಾರೋ ಕಡೆಯಿಂದ ಅವ್ನು ಹೋಗಿ ಅವ್ನು ಹೇಳಿದ, ಕೃಷ್ಣ ಬಾಯಿ ತುಂಬ ತಂಬಾಕು ಹಾಕೊಂಡು ಬಣ್ಣ ಹಚ್ಕೊಂಡು ಕೂತಿದ್ದ. ಅವ್ನು ಹೋಗಿ ಹೇಳಿದ್ರು ಕೂಡ ಅದೇ ಕೂತಿಲ್ಲ ಹೇಳ್ಬೇಕಂತ ಹೇಳ್ತಾರೆ. ಅದೇ ಬಂದ ಬಾಯಿ ತುಂಬ ಅವ್ರೇನು ಹೇಳ್ತಾರೆ ಮಾತಾಡಲಿ. ಹುಡುಗ ಯಾವ ಮುಂದಕ್ಕೆ ಹೋಗಿಲ್ಲ, ಅವ್ನು ಬಂದು ಅದಕ್ಕೆ ಹಂಗ ಮಾಡಿ ತೋರಿಸಿಲ್ಲ.
ನಾ ಹೇಳಿದೆ ಬೇಡ ಇದು ಹೆಂಗೆ ಆಗ್ತದೆ ಮಾಡುದು ಹಂಗೆ ಧರ್ಮರಾಜನ ಪರಿಸ್ಥಿತಿ. ಆದ್ರಿಂದ ಧರ್ಮರಾಜ ಅದು ಏನ್ ಅಡ್ಡಿ ಇಲ್ಲ, ನೀವೆಲ್ಲರೂ ಸ್ನಾನ ಮಾಡಿ ಬನ್ನಿ, ಮಾಡಿ ಬರುವುದ್ರಾಗ ನಾವೆಲ್ಲ ತಯಾರಿ ಇಟ್ಟಿರ್ತೀವಿ, ಎಲ್ಲ ಎದಿ ಪದಿ ಹಾಕಿ ಇಟ್ಬಿಟ್ಟಿರ್ತೀವಿ ಅಂದ ಕೂಡ ಅವರು ದುರ್ವಾಸರು ಸ್ನಾನಕ್ಕೆ ಹೋದ್ರು. ಅತ್ಲಾಗಿದ್ದ ದ್ರೌಪದಿ ಮಹಾಭಾರತದ ಬರೀತಾರೆ ಏನು ಅಂದ್ರೆ ಬಾಯಿ ತುಂಬಾ ಅರ್ಥಾತ್ ಏನು ಅಂದ್ರೆ ತಾಂಬೂಲವನ್ನು ತಿಂದು ಬಾಯ ಶಿವೋದ್ರ ದ್ರೌಪದಿ ಬರ್ತಾ ಇರೋದನ್ನು ನೋಡಿ ಧರ್ಮರಾಜ ಅವರ ಮೇಲೆ ತಣ್ಣಗಾಗಿಬಿಟ್ಟು. ಯಾಕೆಂದ್ರೆ ಅಕ್ಷಯ ಪಾತ್ರೆ ಎನ್ನುವಂತಹದ್ದು ದ್ರೌಪದಿ ಊಟ ಆಗೋ ತನಕ ಅದು ಅಕ್ಷಯ ಪಾತ್ರೆ ಎನ್ನುವಂತಹದ್ದು ಸೂರ್ಯಾಸ್ತ ಆಗೋ ತನಕ ಕೊಡ್ತಿತ್ತು ಅಂತ. ಆದ್ರೂ ಸಹಿತ ದ್ರೌಪದಿ ಊಟ ಆತು ಅಂದ್ರೆ ಆಕೆ ಅಕ್ಷಯ ಪಾತ್ರವನ್ನು ತೊಳೆದಿಟ್ಟು ಬಿಡ್ತಿತ್ತು. ಆಕೆ ತಾಂಬೂಲವನ್ನ ಅರ್ಥಾತ್ ಏನು ತಿನ್ಕೋತ ಬರುವುದನ್ನು ನೋಡಿ ಧರ್ಮರಾಜ ಒಮ್ಮೆಲೆ ಪಾಪ ನರ್ವಸ್ ಆಗಿಬಿಟ್ಟು. ಅರ್ಥಾತ್ ಅಂದ್ರೆ ಅಕ್ಷಯ ಪಾತ್ರೆ ತೊಳೆದು ಇಡ್ತೀವು ಹಾಗಾಗಿ 60,000 ಜನ ಶಿಷ್ಯರು ಅಥವಾ ಒಂದು 6,000 ಜನ ಶಿಷ್ಯರಿಗೆ ಊಟಕ್ಕೆ ಹೆಂಗೆ ಹಾಕ್ಬೋದು. ಅವಾಗ ದ್ರೌಪದಿಗಂದ ನಾನು ಹೇಳಿಬಿಟ್ಟು ಅವ್ರು ಹೋಗ್ಬಿಟ್ಟಾರ ಸ್ನಾನಕ್ಕೆ, ಇಲ್ಲದೇ ಇದ್ರು ಅವ್ರು ನಾವು ಇಲ್ಲ ಅಂದಿದ್ರು ಶಾಪ ಕೊಡ್ತಿದ್ರು. ಆದ್ರಿಂದ ಈಗ ಹೆಂಗೆ ಮಾಡ್ಬೇಕು ಅಂದಾಗ ಅವಾಗ ದ್ರೌಪದಿಗೂ ಬಹಳ ದುಃಖ ಆಗಿ ಹೆಂಗೆ ಮಾಡ್ಬೇಕು. ಈಗ ಒಂದು ಕಡೆ ಹಿಂಗೆ ಪರಿಸ್ಥಿತಿ ಅಂತಂದಾಗ ಆಕೆ ಕೃಷ್ಣನ್ ಬಿಟ್ಟು ಬೇರೆ ಯಾರೂ ಗತಿ ಇಲ್ಲ ಅಂತ ತಿಳ್ಕೊಂಡಾಕಿ ಕೃಷ್ಣನಿಗೆ ಪ್ರಾರ್ಥನಾ ಮಾಡಬೇಕಂತರು. ಹೇ ಕೃಷ್ಣ, ಹೇ ಮುಕುಂದ, ಹೇ ಯಾದವ. ಅವಾಗ ಕೃಷ್ಣ ಇನ್ನೊಂದು ಅವನಿಗೆ ಪಾಪ ಕೆಲಸ ಭಾಳ ಕಾಣಿಸ್ತದ. ಅವನು ರಾತ್ರಿ 11ಕ್ಕೆ ಊಟಕ್ಕೆ ಬಂದಿದ್ದ. ಊಟಕ್ಕೆ ಬಂದು ಹಿಂಗೇನು ತುತ್ತು ಬಾಯಲ್ಲಿ ಹಾಕೋಬೇಕು ಅನ್ನೋದಕ್ಕೆ ದ್ರೌಪದಿಯ ಕೂಗು ಕೇಳಿಸಿದ ಕೂಡಲೇ ಅದನ್ನ ಅಲ್ಲೇ ಕೆಳಗಿಟ್ಟು ಕೂಡಲೇ ರುಕ್ಮಿಣಿ ಅಂತ ಯಾಕೆ ಏನಾದ್ರು ಕೃಷ್ಣಂದ ಇಲ್ಲ, ದ್ರೌಪದಿ ನನ್ನ ಬಹಳ ಅಂತಃಕರಣದಿಂದ ಕರೆಯಲ್ಕತ್ತಾಳ, ಅತ್ಯಂತ ಕರುಣಾರ್ಥರಾಗಿ ಕರೆಯಲ್ಕತ್ತಾಳ. ಆಕೆ ರುಕ್ಮಿಣಿಯನ್ನು ಆತ ತಿಳಿದಂಗ ಅನ್ಕೊಳ್ಳಿ ಇಲ್ಲ ನಾನು ಹೋಗ್ಬೇಕು. ಅರ್ಥಾತ್ ಏನು ಅಂತಂದ್ರೆ ಕೃಷ್ಣ ಎದ್ದ ಬಿಟ್ಟು ಎದ್ದ ಕೂಡಲೇ ರುಕ್ಮಿಣಿ ಅಂದ್ರು ನಿಮ್ಮ ಮನೆ ವಾರ ಹಿಂಗದ ಹೋಗಿ ನಾವರ ಇನ್ನು ಊಟ ಬತ್ತಿ ಸರಿಯಾಗಿ ಅದು ಸರಿಯಾಗಿ ಏನಪ್ಪ ಅಂದ್ರೆ ದಿನದಾಗಿ ಊಟದ ನೀವು ಭಕ್ತಿ ಸರಿಯಾಗಿ ಆಗ್ಬೇಕು ಅಂದ್ರೆ ಅದು ನಿಮ್ಮ ಮನೆ ಬರೋದಾಗಿಲ್ಲ. ಹೋರಿ ಎಲ್ಲರೂ ಹೋದ ಅಷ್ಟೊತ್ತಿಗೆ ದ್ರೌಪದಿ ಕಣ್ಣು ಮುಚ್ಕೊಂಡು ಕರಿಯುವ ಕೃಷ್ಣ ಮುಂದೆ ಪ್ರಗಟ ಆದ. ಕೃಷ್ಣದ ದ್ರೌಪದಿ ಯಾಕೆ ಹೇಳಿದ ಪರಿಸ್ಥಿತಿ ಹಿಂಗಲ್ಲ. ಅವಾಗ ನಾನು ಹೊಸದು ಊಟಕ್ಕೆ ಕೂತಿದ್ದೆ ಅನ್ನೋದಕ್ಕೆ ನೀನು ಕೇಳಿಸಿ ಬಂದೆ. ಖರೆ ನನಗೆ ಹಸಿವು ಭಾಳ ಆಗಿದೆ, ಏನಾದ್ರೂ ನನಗೆ ಕೊಡು ಅಂತ ತಿಳ್ಕೊಂಡು ನನ್ನ ಕೂಡಲೇ ಎಣ್ಣೆ ಹೊಡ್ಕೊಂಡೆ. ಅಲ್ಲ ನಾನು ಈಗ ಅದನ್ನ ಅಕ್ಷಯ ಪಾತ್ರವನ್ನು ಹೊರದಿಟ್ಟು ಬಿಡ್ತೀನಿ. ಆದ್ರಿಂದ ಏನೇನೂ ಇಲ್ಲ ಕೃಷ್ಣ ಮನೆಯೊಳಗೆ ಅಂದಾಗ ಗುಡಿಸೋದಾಗ ಏನೂ ಇಲ್ಲ ಅಂದ ಕೂಡಲೇ ಕೃಷ್ಣದ ನೋಡ್ತು ಅದನ್ನ ಒಳ್ಳೆಯವರು ಸಹಿತ ಏನಂದ್ರ ಒಳ್ಳೆ ಭಾರಿ ಇರ್ತಾರೆ ಅಂದ್ರೆ ಸುಮ್ಮನೆ ಒಂದಿಷ್ಟು ನಳ ಬಿಟ್ಟು ಹಿಂಗೆ ಮಾಡಿ ನೀರು ಸುಳಿ ತಂದಿಡೋ ಮಂದಿನ ಇರ್ತಾರೆ. ಆದ್ರಿಂದ ನೋಡ್ ಎಲ್ಲಾದ ಏನಾದ ಹತ್ತೆ ದಿನ ಹುಡುಕ ಮ್ಯಾಲ ಕೂಡ ಎತ್ಕೊಂಡು ಕೂಡ ಅಲ್ಲಾದ ಹೆಸರು ಹತ್ತಿತ್ತ. ಕೃಷ್ಣದ ಈ ಪಲ್ಯಾದ ತಗೊಂಡು ಹಿಂಗ ಬ್ಯಾಗ್ ಹಾಕೊಂಡು ಕೂಡಲೇ ನಾವು ಹತ್ತಿರ ತುಂಬಿಟ್ಟು ಅಲ್ಲ ಅಂದ್ಕೊಳ್ಳಿ. ಎಲ್ಲರೂ 6,000 ಜನ ಶಿಷ್ಯರು ಅರ್ಥಾತ್ ಉಪವಾಸರು ಏನು ಯಮುನಾ ನದಿಯ ಸ್ನಾನ ಮಾಡ್ಲಿಕ್ಕೆ ಹತ್ತಿದ್ರು. ಅರ್ಥಾತ್ ಅವ್ರಿಗೆ ಅಲ್ಲೇ ಹೊಟ್ಟೆ ತುಂಬಿಟ್ಟು ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ. ಆ ಭಗವಂತ ಸಂತುಷ್ಟ ಆದ್ರೆ ಜಗತ್ತ ಸಂತುಷ್ಟ ಆಗ್ತದೆ. ಭಗವಂತನ ಹೊಟ್ಟೆ ತುಂಬುತ್ತೆ ಅಂದ್ರೆ ಜಗತ್ತಿನ ಹೊಟ್ಟೆ ತುಂಬುತ್ತದೆ. ನೈವೇದ್ಯ ನಾವು ಯಾಕೆ ಮಾಡ್ಬೇಕು ಅಂದ್ರೆ ಭಗವಂತನ ಸಲುವಾಗಿ. ಭಗವಂತ ಉಂಡ ತೃಪ್ತ ಆದ ಅಂದ್ರೆ ಜಗತ್ತ ಸಂತುಷ್ಟ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಾವು ಭಗವಂತ ಇದು ಮಾಡೋದು. ಅರ್ಥಾತ್ ಏನು ಅಂತಂದ್ರೆ ಈ ರೀತಿಯಾಗಿ ಅನನ್ಯ ಭಾವದಿಂದ ಆಕೆ ಕರೆದ ಕೂಡಲೇ ಕೃಷ್ಣ ಪ್ರಗತ ಆಗಿ ಪಲ್ಯಾದ ಹೆಸರು ಬಾಯಾಗ ಹಾಕೊಂಡು ಕೂಡಲೇ ಈ ಯಮುನಾ ನದಿ ಒಳಗೆ ಏನೊಂದು ಅರ್ಥಾತ್ ಏನೊಂದು 5,000-6,000 ಜನ ಶಿಷ್ಯರು ಸ್ನಾನ ಮಾಡ್ಲಿಕ್ಕೆ ಹತ್ತಿದ್ರು. ಆಕಂಠ ನೀರಿನಾಗ ನಿಂತ್ಕೊಂಡು ಸ್ನಾನ ಮಾಡ್ಲಿಕ್ಕೆ ಹತ್ತಾರ. ಅಲ್ಲೇ ಅವ್ರಿಗೆ ಎಲ್ಲಾರಿಗೂ ಹೊಟ್ಟೆ ಹೆಂಗೆ ತುಂಬ್ತೀವಿ ಅಂದ್ರೆ ಎಲ್ಲಾರು ಪಂಜಾಗ ಎಲ್ಲ ಭಿಕ್ಷೆ ಕಟ್ಬಿಟ್ಟು ಹೊಟ್ಟಿ ಮೇಲೆ ಅರ್ಥಾತ್ ಏನು ಅಂದ್ರೆ ಎಲ್ಲಾರ್ಗು ಅಂತಂದ್ರು. ಎಲ್ಲಾರ್ಗು ಹೊಟ್ಟೆ ತುಂಬಿಡ್ತು. ಒಬ್ಬರಿಗೂ
ಪಂಜ ಗಂಟು ಹಾಕೊಳ್ತಿದ್ದಾರೆ. ಆಮೇಲೆ ಏನು ಅಂತಂದ್ರೆ ಅಷ್ಟೊತ್ತಿಗೆ ಇಲ್ಲಿ ಅಕ್ಷಯ ಪಾತ್ರೆ ಒಳಗಿಂದ ಪಂಚ ಪಕ್ವಾನ್ನಗಳೆಲ್ಲ ಬರಲಿಕ್ಕೆ ಅರ್ಥಾತ್ ಕೃಷ್ಣ ಅದು ತಿಂದು ಹುಟ್ಟು ಆದ ಅಕ್ಷಯ ಪಾತ್ರೆ ಕಡೆಗೆ ತನ್ನ ಅರ್ಥಾತ್ ಏನು ಅಂದ್ರೆ ಸೂರ್ಯ ಅವನ ಬಲಗಣ್ಣಿನಲ್ಲಿ ಸೂರ್ಯ, ಎಡಗಣ್ಣಿನಲ್ಲಿ ಚಂದ್ರ, ಅವನು ತನ್ನ ಎರಡೂ ಕಣ್ಣು ತೆಗೆದ ಅರ್ಥಾತ್ ಕಣ್ಣುಗಳಿಂದ ದಿವ್ಯ ದೃಷ್ಟಿಯಿಂದ ಪಾತ್ರೆ ಕಡೆ ನೋಡಿದ ಕೂಡಲೇ ಪಾತ್ರೆ ಮತ್ತ ಏನ್ ಮಾಡಿ ಕಟ್ಟಿದಂದ್ರ ಅನ್ನವನ್ನು ಕೊಡ್ಲಿಕ್ಕೆ ಅಕ್ಷಯ ಪಾತ್ರೆ ಒಳಗಿಂದ ಅಖಂಡವಾಗಿ ಅನ್ನ ಅಡಿಗೆ ಬರ್ಲಿಕ್ಕೆ ಎಲ್ಲ ಅಡಿಗೆ ಸಿದ್ಧ ಆಯ್ತು, ಎಲ್ಲ ಬಡಿಸುವ ಇದನ್ನು ಆಯ್ತು, ಅರ್ಥಾತ್ ಸಿದ್ಧತೆನೂ ಆಯ್ತು, ಆಸನ ಹಾಕಿಟ್ರು. ಅವಾಗ ಹಂಗೆಲ್ಲ ದುರ್ವಾಸನ ಕಲಿಬೇಕು ಅಂದ್ಕೊಳ್ಳಿ ಭೀಮನ್ ಕೊಟ್ಟು ಕಳಿಸಿದ್ರು. ಕರ್ಕೊಂಬ ಅವನ್ನೆಲ್ಲಾರು ಭೀಮ್ ಗದಾನ ತಗೊಂಡು ಹೋಗಿದ್ದ. ಯಮುನಾ ನದಿ ದಂಡಿಗೆ ನಿಂತು ಎಲ್ಲಾ ಮನೆ ಊಟಕ್ಕೆ ಎಲ್ಲ ತಯಾರಿ ಆಗ್ಯದ. ಅವ್ ಪಾಪ ಏಳನೇ ಗುರುವಾರ ಅಷ್ಟು ಹೊಟ್ಟೆ ತುಂಬಿಟ್ಟು ಅವ್ರಂದ್ರು ದುರ್ವಾಸನ ಹೇಳಿದ್ರು, ಭೀಮಾ ನಮ್ದೆಲ್ಲ ಹೊಟ್ಟು ಅಚ್ಚಿನ ನಾಗ ಅಂದ ಭೀಮ. ರಾತ್ರಿ 12 ಬಂದು ಹಸಿವಾಗ್ಯದ ನಮ್ಗೆ ಊಟಕ್ಕೆ ಹಾಕಲಿ ಅಂತ ತಿಳ್ಕೊಂಡು ಹೇಳಿ, ಈಗ ನಮ್ದು ಊಟ ಆಗಿದೆ ಅಂತಂದ್ರೆ ನಾವ್ ಏನ್ ಮಾಡ್ಬೇಕು, ಕಣ್ಣಾಪಿಗೆ ಅಡಿಗೆ ಮಾಡಿರ್ತೀವಿ, ಸುಮ್ಮನೆ ಬರ್ತಿರುವ ತಗೊಳ ಬೆದ ಒಂದು ಅವು ಪಾಪ ಎಲ್ಲ ಭಾವನೆ ಆಗಿಬಿಟ್ಟು ಒಂದ್ ಕಡೆಗೆ ಹೊಟ್ಟೆಯಾಗಿ ಏನಪ್ಪ ಅಂದ್ರೆ ಒಂದು ವಚನ ಆಗಿತ್ತು ಅಂತ ಒಂದು ಗುಡುಗಿ ತಗೋಬೇಕಂದ್ರೆ ಅಷ್ಟು ಜಾಗ ಇಲ್ಲ ಹೊಟ್ಟೆಯಾಗಿ, ಆ ಬರೀ ಹೊಟ್ಟೆ ತುಂಬಿಟ್ಟದು. ಕೊನೆಗೆ ಬಂದ್ರು. ಅರ್ಥಾತ್ ಈ ರೀತಿಯಾಗಿ ಕೃಷ್ಣ ಅವ್ರು ಎಷ್ಟು ಸಲಕರಾಗ ರಾಶು ಯಾಗ ಮಾಡಿತ್ತು. ದುರ್ಯೋಧನಾದಿಗಳು ಎಲ್ಲಾರು ಕೂತ್ಕೊಂಡಾರ ಇಂದ್ರಪ್ರಸ್ಥದಲ್ಲಿ ಊಟಕ್ಕೆ. ಅವಾಗ ದ್ರೌಪದಿನ ಬಡಿಸ್ಲಿಕ್ಕೆ ಬಡಿಸುವ ಹೊತ್ತಿನೊಳಗ ಅರ್ಥಾತ್ ಏನು ಆಕಿ ಒಂದು ಕುಕ್ಕುಸದ ಗಂಟು ಅಂದ್ರ ಆಕಿ ಕುಕ್ಕುಸಾಯನ್ನು ಹಾಕೊಂಡಿದ್ರು, ಅದು ಗಂಟು ಬಿಚ್ಚಿತ್ತು. ಅವಾಗ ಗುಂಡಿ ಇದ್ದಿದ್ದಿಲ್ಲ, ಗಂಟು ಹಾಕೋತಿದ್ರು. ನಾನೊಂದು ಕೆಲವೊಂದು ಗಂಟು ಹಾಕೊಂಡ್ಬಿಟ್ರು ಮುಗಿತು. ಅರ್ಥಾತ್ ಆಕಿ ಕೆಳಗಿನ ಗಂಟು ಬಿಚ್ಚಿದೆ. ಗಂಟು ಬಿಚ್ಚಿದಾಗಿ ದುರ್ಯೋಧನ ದುಶ್ಯಾಸನ ಇವೆಲ್ಲವೇ ದುರ್ಬುದ್ಧಿಯಿಂದ ಆಕಿಗೆ ಗಂಟು ಹಾಕೊಳ್ಳಿಕ್ಕೆ ಅವಕಾಶ ಕೊಡಬಾರ್ದು ಅಂತ ನನಗೆ ಹಾಕು ಅನ್ನೋ ಹೊತ್ನಾಗ ಆಕೆ ಕೃಷ್ಣ ಈ ಪರಿಸ್ಥಿತಿಯಲ್ಲಿ ನನ್ನ ಬಿಟ್ಟು ಗಾಡಿ ಯಾರು ಇಲ್ಲಪ್ಪ. ಅವಾಗ ಕೃಷ್ಣಕ್ಕೆ ಅನುಗ್ರಹ ಮಾಡಿದ. 2 ಅವ್ಯಕ್ತ ಕೈಗಳನ್ನು ಕೊಟ್ಟ. ಅವ್ ಕೈ ಯಾರಿಗೂ ಕಾಣಿಸ್ತಿದ್ದಿಲ್ಲ. 2 ಕೈಗಳನ್ನು ಕೊಟ್ಟು ಕೂಡ 2 ಕೈಗೆ ಏನ್ ಮಾಡಿದ್ರು ಅಂದ್ರ ತನ್ನ ಗಂಟು ಹಾಕೊಂಡು ಅದಂತ ಅರ್ಥಾತ್ ಏನು ಅಂದ್ರ ಹಿಂಗ ಈ ರೀತಿಯಾಗಿ ಯಾವಾಗ ಅವ್ರು ಭಗವಂತನ ಕರೆದು ಹಂಗ ಕೃಷ್ಣ ನಾನು ಹೋಗಿ ಬರ್ತೀನಿ ಅಂತ ತಿಳ್ಕೊಂಡು ಎಲ್ಲಾರ್ಗು ಹೇಳ್ಕೊತ ಕುಂತಿಗೆ ಹೇಳ್ದ, ವಿಪದಸ್ಸಂತು ನಶ್ಯಶ್ವ ತತ್ರ ತತ್ರ ಜಗದ್ಗುರು ಭವತೋ ದರ್ಶನಂ ಯಚ್ಚ ನ ಪುನರ್ಭವ ದರ್ಶನಂ. ಒಂದು ಸಲ ಏನು ನಿನ್ ದರ್ಶನ ಆದ್ರೆ ಸಾಕು, ತಿರುಗಿ ಸಂಸಾರ ದರ್ಶನ ಆಗಂಗಿಲ್ಲ, ಜನ್ಮ ಮರಣದ ಚಕ್ರದಿಂದನೇ ಬಿಡುಗಡೆ ಆಗ್ತದೆ ಅಂತ ಹೇಳ್ಕೊಂಡು ಅನ್ನೋಕ್ ಅರ್ಥಾತ್ ಏನು ಕೃಷ್ಣನು ಕುಂತಿದ್ದೇವೆ ಹೇಳ್ದಾಗ ಏನೂ ಕಾಳಜಿ ಮಾಡಬೇಡ್ರಿ, ನಿಮ್ ಕರ್ದಾಗ ಬರ್ತೀನಿ ನಾನು ಅಂತ ಹೇಳಿ ಆಮೇಲೆ ಮುಖ್ಯವಾಗಿ ಎಲ್ಲಿ ಹೋದ ಅಂದ್ರೆ ಭೀಮಸೇನ ಹತ್ರ ಹೋದ. ಈ ಅರ್ಜುನ ಮತ್ತು ಭೀಮಸೇನ ಏನಾಗ್ಬಿಟ್ಟಿತ್ತು ಅಂದ್ರ ಸುಳ್ಸುಳ ಕೃಷ್ಣ ಏನ್ ದೊಡ್ಡ ಕೈಯಾಗ ಒಂದು ಶಸ್ತ್ರವನ್ನು ಹಿಡಿಲಿಲ್ಲ, ಅಸ್ತ್ರವನ್ನು ಹಿಡಿಲಿಲ್ಲ, ಬರೀ ಕುದುರೆ ಲಗಾಮ ಹಿಡ್ಕೊಂಡು ರಥ ನಡೆಸುವತ್ತ ನಾನ ಎಲ್ಲ ಮಾಡೀನಿ ಅಂತ ತಿಳ್ಕೊಂಡ್ಬಿಟ್ಟಾನೆ. ನಾವು ಪರಾಕ್ರಮದಿಂದ ಯುದ್ಧ ಮಾಡಿ ಅರ್ಥಾತ್ ನಾನು ಅವ್ರನ್ನು ಹೊಡೆದೆ ಇವ್ರನ್ನು ಹೊಡೆದೆ, ದುಶ್ಯಾಸನ ಎದಿ ಸೀಳಿದೆ, ಹಂಗ ಹಿಂಗ ದುರ್ಯೋಧನ ತೊಡಿ ಮುರಿದೆ ಅಂತ ಭೀಮ ಹೇಳಿದ್ರು. ನಾನು ಮಾಡಿದೆ ಅಂತ ಆತು ಅನ್ನುವಂಥದ್ದನ್ನ ಅಭಿಮಾನ ಅವನು ಹೊಂದಿದ್ದ. ಅರ್ಜುನ ಸಹಿತ ನಾನು ಅವ್ರು ಮಾಡಿದೆ ಇವ್ರು ಮಾಡಿದೆ ಅಂತ ತಿಳ್ಕೊಂಡು ಅವನು ಸಹಿತ ಏನ್ ಮಾಡಿದ್ದ ಅಂದ್ರೆ ಅಭಿಮಾನ ಪಡ್ಲಿಕ್ಕತ್ತಿದ್ದ. ಕೃಷ್ಣ ಅವ್ರ ಹತ್ರ ಹೋದ ಕೂಡಲೇ ಅವರು ಮನುಷ್ಯನಲ್ಲಿ ಅಭಿಮಾನ ಅಹಂಕಾರ ತುಂಬುತ್ತೀವಿ ಅಂದ್ರೆ ಅವನ್ನೆಲ್ಲ ಏನಾಗ್ಬಿಡ್ತದ ಅಂದ್ರೆ ಮರ್ಯಾದೆನೇ ಮೀರಿ ಬಿಡ್ತದ. ಅರ್ಥಾತ್ ಏನಂದ್ರೆ ಯಾರಿಗೆ ಹೆಂಗ್ ನಾವು ಮರ್ಯಾದೆ ಕೊಡ್ಬೇಕು, ಹೆಂಗ್ ವರ್ತಿಸಬೇಕು ಅನ್ನುವಂಥದ್ದು ಏನೂ ಉಡಂಗೆ ಕೃಷ್ಣ ಬಾಗಿಲದಾಗ ಹೋಗಿ ಅವಾಗ ದ್ವಾರಪಾಲಕರಿಗೆ ಹೇಳಿದ ಕೃಷ್ಣ ಬರ್ತಾರ ಅಂತ ಹೇಳಿ ಹೋಗಿ ಹೇಳಿದ ಕೂಡಲೇ ಅರ್ಥಾತ್ ಏನಂದ್ರೆ ಅವ್ರಿಬ್ಬರು ಏನದ ತಮ್ಮ ಮಸ್ತಿ ಒಳಗಿದ್ರು. ಅವರು ಬಾ ಅಂತ ಹೇಳಿ ಅವ್ಯಾಕಷ್ಟು ಇದನ್ನ ಮಾಡ್ಕೋತ ಕೂಡ್ಬೇಕು. ಅರ್ಥಾತ್ ಏನು ಕೃಷ್ಣ ಬಂದ ಭೀಮಾ ನಾನು ಹೊಂಟಿದ್ದೀನಪ್ಪ, ಎಲ್ಲಾ ಯುದ್ಧವನ್ನ ನಾನು ವ್ಯವಸ್ಥಿತವಾಗಿ ಎಲ್ಲ ಕೌರವರನ್ನ ದುಷ್ಟರನ್ನೆಲ್ಲ ಸಂಹಾರ ಮಾಡಿಸಿದೆ ಮತ್ತು ನಾನು ಇನ್ನು ದ್ವಾರಕಕ್ಕೆ ಹೋಗ್ತೀನಿ ಅಂದ ಕೂಡ ಭೀಮಂದ ನಾನು ಹಿಂಗ್ ಮಾಡಿದೆ ಹಂಗ್ ಮಾಡಿದೆ ಅಂತ ತಿಳ್ಕೊಂಡು ಆದ್ರೆ ಹೊರತು ಸುಮ್ಮನೆ ನೀನೇ ನನ್ನ ಕಡೆ ವಲಸೆ ನೋಡಿಲ್ಲ, ನಾನು ಎಲ್ಲ ಯುದ್ಧದಲ್ಲಿ ಎಲ್ಲಾನು ಸಂಹಾರ ಮಾಡಿದೆ ಅಂತ ಕೂಡಲೇ ಕೃಷ್ಣಂದ. ಅರ್ಥಾತ್ ಇವನಿಗೆ ಅಭಿಮಾನ ಬಂದ. ಅದೇ ರೀತಿ ಅರ್ಜುನ ಒಂದು ಕೂಡಲೇ ಅವನಿಗೂ ಅಭಿಮಾನ ಬಂದ. ಮುಂದೆ ಅವನು ಏನ್ ಮಾಡಿದ ಅಂದ್ರೆ
ಆ ಅಭಿಮಾನವನ್ನು ದೂರಗೊಳಿಸಲಿಕ್ಕೆ, ಅಭಿಮಾನವನ್ನು ಹೊಡೆದು ಹಾಕಿ ಬಹಳ ಹೇಳ್ತಿದ್ರು. ಮಾಜ ಮಾಂಸಾನ ಅವೆಲ್ಲ ಅಭಿಮಾನ ಅಲ್ಲ ಸಹನ ಹೋಗ್ತಾನೆ. ನನ್ನ ಭಕ್ತರ 99 ದೋಷಗಳನ್ನ ನಾನು ಹೊಟ್ಟೆ ಹಾಕಬಹುದು. ಆಗ ನನ್ನ ಭಕ್ತರಿಗೆ, ನನ್ನ ಜನರಿಗೆ ಅಭಿಮಾನ ಬಂದ್ರೆ ಅದನ್ನು ಪಡೆದು ಹಾಕುವ ಸಲುವಾಗಿ ಅವ್ರ ಕೈಯಾಗ ಜೋಳಿಗೆ ಕೊಡ್ಲಿಕ್ಕೆ ಸಹಿತ ನಾನು ಹಿಂದ್ಮುಂದ್ ನೋಡೋದಿಲ್ಲ ಅಂತ ಹೇಳಿದ್ರೆ ಹಂಗೇನಂದ್ರೆ ಕೃಷ್ಣ ಅವರ ಅಭಿಮಾನವನ್ನು ದೂರ ಮಾಡುವ ಸಲುವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಗಾರುಡಿಯಾಗಿ ಬಂದ ಅಂತನ್ನುವಂತಹದ್ದನ್ನು ಕೃಷ್ಣ ಗಾರುಡಿ ಅಂತ ನಾವು ಕೇಳ್ತೀವಿ. ತಾತ್ಪರ್ಯ ಏನು ಅಂದ್ರೆ ಈ ರೀತಿಯಾಗಿ ಯಾರು ಅರ್ಥಾತ್ ನಾನು ಸರ್ವಸ್ವಿದ್ದೀನಿ, ಗತಿ ನಾನು, ಭರ್ತ ನಾನು, ಪ್ರಭು ನಾನು ಈ ವಿಶ್ವದ ಪ್ರತಿಯೊಂದು ಆ ಕಾರ್ಯದಲ್ಲಿ ವಿಶ್ವದಲ್ಲಿರ್ತಕ್ಕಂಥ ಪ್ರತಿಯೊಂದು ಘಟನಾದ ಹಿಂದೆ ನಂದ ಶಬ್ದ ಅಂದ್ರೆ ಪರಮಾರ್ಥ ಅಂದ್ರೆ ಏನು ಅಂದ್ರೆ ಈ ಅನುಭವ ಬರೋದೇ ಪರಮಾರ್ಥ. ಅರ್ಥಾತ್ ಏನು ಅಂದ್ರೆ ಗತಿರ್ ಭಕ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಚೂರ್ದ ಪ್ರಭವ ಪ್ರಳಯಸ್ಥಾನ ನಿಧಾನಂ ಬೀಜಮವ್ಯಯಂ. ನಾನ ಈ ಜಗತ್ತಿಗೆಲ್ಲ ಇದ್ದೀನಿ. ತಪಾಮ್ಯಹಂ ವರ್ಷಂ ನಿಗೃಹಾಮಿ ಸೃಜಾಮಿ ಚ. ನಾನು ಸೂರ್ಯನ ರೂಪದ ಈ ಅರ್ಥಾತ್ ಏನು ಅಂದ್ರೆ ಈ ವಿಶ್ವದಲ್ಲಿ ಬೆಳಕನ್ನು ಕೊಡ್ತೀನಿ, ಪ್ರಕಾಶವನ್ನ, ಉಷ್ಣತೆಯನ್ನ. ಅದೇ ರೀತಿಯಾಗಿ ನಾನು ಏನಿದ್ದೀನಿ, ಏನು ಸತ್ತದನು ಅದು ನಾನಾಗಿದ್ದೀನಿ, ಏನು ಅಸತ್ತದನು ಅದು ನಾನಾಗಿದ್ದೀನಿ. ಇಷ್ಟಾದ್ರೂ ಸಾಮಾನ್ಯ ಜನರ ಮಾತು ಹೋಗ್ಲಿ, ಪಾಪ ಅವ್ರು ಹೇಳಿದ ಕೂಡಲೇ ಹುಂಡ್ರಿ ಅಂತಾರೆ. ಆದ್ರೆ ದೊಡ್ಡ ಏನು ಅಂದ್ರೆ ವೇದಾಧ್ಯಯನ ಸಂಪನ್ನರು, ಶಾಸ್ತ್ರಾಧ್ಯಯನ ಸಂಪನ್ನರು, ನಾವು ಬಹಳಷ್ಟು ತಿಳ್ಕೊಂಡೀವಿ ಅನ್ನೋರು ಸಹಿತ ನನ್ನನ್ನು ಉಪೇಕ್ಷಾ ಮಾಡಿ ಯಜ್ಞಯಾಗಾದಿಗಳನ್ನು ಮಾಡಿ ಅತ್ಯಂತ ಹೆಂಗಂದ್ರೆ ಅರ್ಥಾತ್ ಏನು ಅಂದ್ರೆ ಜ್ಞಾನೇಶ್ವರ ಮಹಾರಾಜ ಎಷ್ಟರ ಅದ್ರ ಬಗ್ಗೆ ಸುಂದರವಾಗಿ ಬರೆದಿದ್ದಾರೆ ಅಂದ್ರೆ ಅರ್ಥಾತ್ ಆ ವಿಧಾನಗಳನ್ನು ನೋಡಿ ವೇದಗಳು ಕಲಿದೂಗ್ತಿದ್ವು. ಅವ್ರು ಮಾಡ್ತಕ್ಕಂಥ ವಿಧಾನ ನೋಡಿ ಮೂರು ವೇದಗಳು ವಾ 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 ಅಂತಿದ್ವು. ಅಷ್ಟೊಂದು ವ್ಯವಸ್ಥಿತವಾಗಿ ಯಜ್ಞಯಾಗಾದಿಗಳನ್ನು ಮಾಡಿ ಅರ್ಥಾತ್ ಏನು ಅಂತಂದ್ರೆ ತೇ ಪುಣ್ಯ ಮಾಸಾಧ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವ್ಯೇವ ಭೋಗಾನ್. ಅಶ್ನಂತಿ ಅಂದ್ರೆ ತಿಂತಾಳೆ ಅಂತ ಅರ್ಥ. ಅಶ್ನಂತಿ ಅಂದ್ರೆ ತಿನ್ನೋದು, ಅಶನ್ ಅಂದ್ರೆ ಏನು ಅಂದ್ರೆ ಆಹಾರ. ಅರ್ಥಾತ್ ಸೇವಿಸ್ತಾರೆ. ಆ ಸ್ವರ್ಗವನ್ನು ಪಡ್ಕೊಂಡು ಆ ಸ್ವರ್ಗದಲ್ಲಿ ಎಂಥ ಒಂದು ದಿವ್ಯವಾಗಿರ್ತಕ್ಕಂತಹ ಭೋಗಗಳನ್ನ ಅವರು ಸೇವಿಸ್ತಾರೆ. ಆಮೇಲೆ ಅವ್ರದ್ದೇನು ಒಂದು ಪುಣ್ಯದ ಒಂದು ಇದು ಸಂಗ್ರಹ ಮುಗೀತು ಅಂದ್ರೆ ತೇತಂ ಮುಕ್ತ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಈ ರೀತಿಯಾಗಿ ತ್ರೈಧರ್ಮ ಪ್ರಪನ್ನ ಗತಾಗತ ಕಾಮಕಾಮಾಲಭಂತೆ. ಹಿಂಗ ಹೋಗೋದು ಬರೋದು ಆಗಿ ಕೊನೆಗೆ ಅವರು ಅದರಿಂದ ಬ್ಯಾಸತ್ತು. ಕೊನೆಗೆ ಅವ್ರು ಏನ್ ಮಾಡ್ತಾರೆ, ನಾವು ಭಗವಂತನ ಉಪೇಕ್ಷಾ ಮಾಡಿಬಿಟ್ಟಿವಿ. ಈ ವಿಶ್ವಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಪರಮಾತ್ಮನನ್ನು ನಾವು ಉಪೇಕ್ಷಾ ಮಾಡಿ ಸುಮ್ಮನೆ ಏನು ಅಂತಂದ್ರೆ ಇಂದ್ರಿಯಗಳ ವಿಷಯಗಳಲ್ಲಿ ಆಸಕ್ತಿಯನ್ನು ಹೊಂದಿದವರಾಗಿ ದೃಶ್ಯದಲ್ಲಿ ಪ್ರಪಂಚದಲ್ಲಿ ಅನುಭವಿಸಲಿಕ್ಕೆ ಶಕ್ಯವಿಲ್ಲದೆ ಇರತಕ್ಕಂಥ ದಿವ್ಯವಾಗಿರೋ ಭೋಗಗಳನ್ನು ಅನುಭವಿಸಬೇಕು ಅನ್ನುವಂಥ ಭಾವನೆ ಇದ್ದವರು ಏನ್ ಮಾಡ್ತಾರಂದ್ರೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಅವರು ಅಪೇಕ್ಷೆ ಪಡ್ತಾರೆ. ಸ್ವರ್ಗಕ್ಕೆ ಹೋಗ್ಬೇಕು ಅಂದ್ರೆ ಏನ್ ಸಾಧನೆ ಅಂದ್ರೆ ಯಜ್ಞಯಾಗಾದಿಗಳೇ ಮುಖ್ಯವಾಗಿರ್ತಕ್ಕಂಥ ಸಾಧನೆಗಳನ್ನು ದೃಷ್ಟಿಯಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅನೇಕ ಯಜ್ಞಗಳನ್ನು ಮಾಡ್ತಾರೆ. ಆ ಯಜ್ಞಗಳಿಂದ ಸ್ವರ್ಗವನ್ನು ಪಡ್ಕೋತಾರೆ. ಇದರಿಂದ ಈ ರೀತಿಯಾಗಿ ಆಗ್ತಾ ಅನೇಕರ ಅಂತಃಕರಣದಲ್ಲಿ ಅನಿಸ್ತಂತ ಏನು ಅಂದ್ರೆ ಛೇ ನಾವು ಸುಮ್ಮನಾಗಿ ಯಜ್ಞಯಾಗಾದಿಗಳ ಬೆನ್ನು ಹತ್ತಿ ಯಾರ್ಯಾರು ಹೇಳಿದ್ರು ಅಂತ ಮಾಡಿದ್ವಿ, ಕರೆ ಇದ್ರೊಳಗೆ ನಮ್ಗೆ ಸಮಾಧಾನ ಆಗ್ತಾ ಇಲ್ಲ. ನಮ್ಗೆ ಅಂತಃಕರಣ ಏನೋ ಶುಷ್ಕ ಆಗಿಬಿಟ್ಟಿದೆ. ಯಾವ ಪರಮಾತ್ಮ ವಿಶ್ವ ನಿರ್ಮಾಣ ಮಾಡಿದ್ದಾನೆ, ಸಂರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಭಗವಂತನ ನಾವು ಬಿಟ್ಟಿವಿ ಅನ್ನುವಂಥ ಭಾವ ಯಾರ ಅಂತಃಕರಣದಲ್ಲಿ ಬಂತು, ಅನೇಕ ಜನ್ಮಗಳ ಒಂದು ಪುಣ್ಯ ವಿಶೇಷದಿಂದ ಅವ್ರು ಏನ್ ಮಾಡಿದ್ರು ಅಂದ್ರೆ ಅನನ್ಯಾಶ್ಚಿಂತೆಯಂತೋ ಮಾಮೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ನನ್ನನ್ನು ಅನನ್ಯವಾಗಿ ಚಿಂತನೆ ಮಾಡ್ತಾರೋ, ಎಷ್ಟರೇ ಅರ್ಥದ ನೋಡಿದ್ರೆ ಅನನ್ಯವಾಗಿ ಬೇರೆ ಎಲ್ಲರ ಕಡೆಗೂ ಅವರಿಗೆ ಆಧಾರದ ಆಶ್ರಯದ ದೃಷ್ಟಿಯಿಂದ ಎಲ್ಲರ ಕಡೆಗೂ ಲಕ್ಷ್ಯ ಇದ್ದಾರೆ.
ಅದು ನನಗೆ ಆಧಾರದ, ಇದು ನನಗೆ ಆಧಾರ. ನಮ್ಗೆ ಎಷ್ಟರೇ ಪ್ರಪಂಚದ ಆಧಾರ, ನಮಗೇನಪ್ಪ ಬ್ಯಾಂಕಿನಲ್ಲಿ ಇಟ್ಟಿರೋ ಡೆಪಾಸಿಟ್ಗಳ ಆಧಾರ, ಮನೆಯೊಳಗಿರ್ತಕ್ಕಂಥ ಬೆಳ್ಳಿ ಬಂಗಾರ ಏನ್ ಬಿಡಿ ಅದೇ ದೊಡ್ಡ ವಿಷಯ. ಮನ್ಯಾಗ ಬೇಕಾದಷ್ಟು ಬಂಗಾರದ ಒಂದು 4 ತೊಲಿ ಬಂಗಾರ ಮಾಡಿ ನಾವೇನದಂದ್ರೆ ಏನ್ ಬೇಕಾದ ಮಾಡ್ಬೇಕ್ವಿ ಅನ್ನೋದು ಶ್ರೀಮಂತಿಕೆ ಆಧಾರ. ಅದೇ ರೀತಿ ಅಧಿಕಾರದ ಆಧಾರ ಇರ್ತದೆ, ನಮ್ಗೆ ಆಶ್ರಯ ಇರ್ತದೆ. ಅಧಿಕಾರಿ ಜನರ ಆಧಾರ. ಸರಿ ಅವ್ರು ಹೇಳಿದ್ರು ಹೆಂಗಿರ್ತ ಮನುಷ್ಯನಿಗೆ ಆಧಾರದ ಅರ್ಥಾತ್ ಏನು ಅಂದ್ರೆ ಒಂದು ಇದು ಏನಿರ್ತ ಸ್ಯಾಟಿಸ್ಫ್ಯಾಕ್ಷನ್, ಆಧಾರದ ಭರವಸೆ ಹೆಂಗಿರ್ತದೆ ಅಂದ್ರೆ ಮನೆ ಮಕ್ಕಳಿಗೆ ಒಬ್ಬರು ಏನದಂದ್ರೆ ರಿಟೈರ್ಡ್ PSI ಇರೋದನ್ನು ಬಾಡಿಗೆ ಆಗಿ ಬಂದ. ಅದ್ರೊಳಗೆ ಬರ್ದಾರ ಬೆಲ್ಸರ್ ಹೇಳ್ಯಾರ ಅವ್ನು ನಾಲಾಯಕ ಇರ್ತಾನೆ, ಆದ್ರೂ PSI SP ಅನ್ನೋ ದೃಷ್ಟಿಯಿಂದ ನಮ್ಗೆ ಎಷ್ಟು ಅವನ ಆಧಾರ ಅನ್ನಿಸ್ತಾನ. ಅವನು ಏನೋ ಉಪದ್ವ್ಯಾಪ ಮಾಡಿರ್ತಾನಂತ ಅವನು ನೌಕರಿಯಿಂದ ತೆಗೆದಿರ್ತಾನೆ, ಆದ್ರೂ ಸಹಿತ ನಾವು ವಾಲಂಟಿಯರ್ ರಿಟೈರ್ಮೆಂಟ್ ಕೊಟ್ಟು ಬಂದೀನಿ ಅಂತ ತಿಳ್ಕೊಂಡು ಇವು ವಾಲಂಟಿಯರ್ ಇಲ್ಲೇ ಇಲ್ಲ. ಅರ್ಥಾತ್ ಏನು ಅಂದ್ರೆ ಬರೀ ಕಳ್ಳ, ತಾನು ಸ್ವತಃ ಕಳ್ಳತನ ಮಾಡಿ ಏನೇನೋ ದುಡ್ಡು ತಿಂದು ಅರ್ಥಾತ್ ಏನು ಹೊರಗೆ ಹಾಕಿಸ್ಕೊಂಡು ಬಂದು ನಮ್ಮ ಮನೆ ಮಕ್ಕಳಿಗೆ ಇದ್ದ ಅಂದ್ರೆ ನಿಧಾನವಾಗಿ ನಮಗೇನು ಅನ್ಸುತ್ತೆ, ಹೇಗಾಗಿ ನಮ್ಮ ಮನೆ ಮಕ್ಕಳಿಗೆ ಒಬ್ಬ ರಿಟೈರ್ಡ್ SP ಇದ್ದಂತ ಏನ್ರಿ ನಮ್ಗೆ ಎದರದು ಏನು ಕಾಗಿಲ್ಲ ನೋಡ್ರಿ, ಪೊಲೀಸ್ ನಮ್ಮ ಕಡೆ ಕಣ್ಣೆತ್ತಿ ನೋಡಾಗಿಲ್ಲ ಅಂತ ನಮ್ಗೆ ಎಷ್ಟು ಆ ಮನುಷ್ಯನ ಆಧಾರ ಅನಿಸ್ತದೆ. ಈ ಮಂತ್ರಿಗಳ ಆಧಾರ ಎಷ್ಟು ಅನಿಸುತ್ತೆ ಅಂದ್ರೆ ನೋಡ್ತೀವಲ್ಲ ಅಂತ ಹಿಂದಗಟ್ಟಲೆ ಅವ್ನ ಹಿಂದಿಂದ ಅಡ್ಡಾಡ್ತಿರ್ತಾರೇನು, ಅವ್ರದ್ದೇನಂದ್ರ ಅವರ ಆಗಿನ ಅಷ್ಟು ಪೂರ್ತಕ್ಕೇನು ಅವ್ರು ಹೋಗಿ ಗಾಡಿ ಹತ್ತಿ ಹೋಗೋ ತನಕ ಅವರ ದೇವರನ್ನ ಅವ್ರ ಜೊತೆ ಅವ್ರ ಹಿಂದಿಂದ ಅಡ್ಡಾಡ್ತಿರ್ತಾರೆ, ಅಧಿಕಾರಿಗಳ ಹಿಂದಿಂದ ಅಡ್ಡಾಡ್ತಿರ್ತಾರೆ, ಶ್ರೀಮಂತರ ಹಿಂದಿಂದ ಮಹಾರಾಜರು ಶ್ರೀಮಂತರ ಮನೆಗೆ ಹೋಗಬಾರ್ದು ಅಂತೆ. ನಾವಾಗಿನೇ ದೊಡ್ಡ ಶ್ರೀಮಂತರ ಮನೆಗೆ ಹೋದ ಕೂಡಲೇ ಅವ್ರಿಗೆ ಏನ್ ಅನಿಸ್ತಂದ್ರೆ ಇವ್ರೇನು ಕೇಳಲಿಕ್ಕೆ ಬಂದಾಗ ಅಂತ ಅನ್ಸುತ್ತೆ. ಆದ್ರಿಂದ ನಾವಾಗಿನೇ ಶ್ರೀಮಂತರ ಮನೆಗೆ ಹೋಗ್ಬಾರ್ದು. ಆದ್ರಿಂದ ಶ್ರೀಮಂತರ ಆಧಾರ ಅನಿಸ್ತದೆ, ಸ್ವಜಂತ್ರ ಆಧಾರ. ನಮ್ ಕಾಕ ಹೆಂಗಿದಾರ್ರಿ, ಕಾಕ ಮಾಮ ಅರ್ಥಾತ್ ನಮ್ಮ ಪ್ರಪಂಚದ ಆಧಾರ ಅನಿಸ್ತದ. ನಾವು 24 ತಾಸು ನಾವು ಅದರ ಆಧಾರದೊಳಗನ ನಮ್ಗೆ ಮನೆಯೊಳಗೆ ಬೇಕಾದಷ್ಟು ಮಂದಿ ಇದ್ದಾರೆ, ನಮ್ಮ ಅಪ್ಪ ಅಮ್ಮ ಇದ್ದಾರೆ, ಅಣ್ಣ ತಮ್ಮಂದಿರ್ತಾರೆ, ಅಕ್ಕ ತಂಗಿಯರಿದ್ದಾರೆ, ಯಾರ್ಯಾರು ಖರೆಯದು ಎಲ್ಲ ಸ್ವಾರ್ಥಮಯ ಇರ್ತದೆ. ಯಾರು ನಮ್ಮನ್ನೇನದ ನಮ್ಗೆ ಅಷ್ಟು ಮೋಹದಾಗ ಬಿದ್ದಿರ್ತೀವಿ ಅಷ್ಟ. ಅವ್ರು ಏನಾದ್ರು ಚಂದಾಗಿ ಮಾತಾಡಿದ ಕೂಡಲೇ ಅವ್ರದೇನ್ ನಮ್ಮ ಯಾರು ಪ್ರೇಮ ಅಂತ ಒಂದು ಸ್ವಲ್ಪ ಅವ್ರ ಮನಸ್ಸಿನ ವಿರುದ್ಧ ತೋರಿಸಿದ್ರೆ ಅವ್ರ ಎಷ್ಟು ಪ್ರೇಮ ಅದ ಅನ್ನೋದು ಗೊತ್ತಾಗ. ತಾತ್ಪರ್ಯ ಏನು ಅಂತಂದ್ರೆ ತಂದೆ ತಾಯಿಗೂ ಸಹಿತ ಪ್ರೇಮ ಏನಪ್ಪಾ ಅಂದ್ರೆ ಏಕದೇಶೀಯವಾಗಿರುತ್ತದೆ ಅಂತ ಸದ್ಗುರುಲಿಲ್ಲ ಅನ್ನೋದಾಗ ಬರ್ದಿರ. ಅವ್ರೇನಪ್ಪಾ ಅಂದ್ರೆ ಮಗ ಶಾಣೆ ಆಗ್ಬೇಕು, ಬಹಳಷ್ಟು ಕಲಿಬೇಕು. ಈಗ ನೋಡಿ ಒಂದು ಹುಡುಗನ್ ನಾವು ತಾಯಿ ತಂದೆ ಫೋನ್ ಮಾಡಿ ನಮ್ಗೆ ಹೇಳಿದ್ರು, ನಮ್ಮ ಹುಡುಗನ್ ನೀವು ಅಲ್ಲೇ ಇಟ್ಕೊಂಡ್ಬೇಡ್ರಿ ಅಂತ ಹೇಳಿ. ಅವ್ನು ಎಷ್ಟು ಓದ್ಲಿಕ್ಕೆ ನಾವು ಓದಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ, ಅವ್ನು ಓದ್ತಾ ಇಲ್ಲ, ಅವನು ಮಾತು ಕೇಳುದಿಲ್ಲ, ಮನೆಯಾಗಿಂದು ಒಬ್ರು ಮಾತು ಕೇಳುದಿಲ್ಲ. ಹಿಂಗಾಗಿ ಆದಾಗ ಅಸತ್ಯ ಏನು ಅಂದ್ರೆ ನೀವು ಅಲ್ಲಿ ಜೊತೆಗೆ ಇಟ್ಕೊಂಡ್ಬಿಟ್ರಿ, ನಿಮ್ ಕಡೆಗೆ ಇಟ್ಕೊಂಡ್ಬಿಟ್ರಿ ಅಂತ ಹೇಳಿ. ಅರ್ಥಾತ್ ಎಲ್ಲಾ ಅನುಕೂಲ ಇದ್ರು ಅಂದ್ರೆ ಅಡ್ಡಿ ಇಲ್ಲ, ಅನುಕೂಲ ಇಲ್ಲ ಅಂದ್ರೆ ಕಲೀಲಿಲ್ಲ, ಓದ್ಲಿಲ್ಲ, ಮನ್ಯಾಗ ತಿನ್ಕೋತ ಕೂತ ಅಂದ್ರ ಹಮಾಲಿ ಮಾಡಿ ಹೊಟ್ಟೆ ತುಂಬ್ಕೊ ಹೋಗುವಂತ ತಂದೆ ತಾಯಿನ ಹೇಳಿ ಹೊರಗೆ ಹಾಕ್ತಾರೆ. ನಾವೆಲ್ಲ ಎಂಥವ್ರು ಅಂತ ಮಹಾರಾಜರು ಸತ್ಪುರುಷ ಸಾನ್ನಿಧ್ಯದವರೆಲ್ಲರೂ ಎಂಥವ್ರು ಅಂತಂದ್ರೆ ವಯಾಗೇರಿ ಅಲ್ಲಿ ಅರ್ಧೋಟ ಮನಸ್ಸು ತಿದ್ದಿಲ್ಲ, ಎಲ್ಲ ಅರ್ಧೋಟ ಮನ್ಯಾಗ ಉಪಯೋಗ ಇಲ್ಲ ಅಂತ ಹೊರಗೆ ಹಾಕಿದ್ವು ಎಲ್ಲ ತಿದ್ದಿದ್ದು. ಆದ್ರಿಂದ ಏನಂದ್ರೆ ಹಿಂಗಿರೋದ್ರಿಂದಾಗಿ ಯಾರು ನಮ್ ಖರೆ ಆಧಾರ ಆಗುವುದಿಲ್ಲ ಅಂತ ನಮ್ಗೆ ಅನಿಸ್ಬೇಕು. ಅನಿಶ್ಯ ಭಗವಂತಗ ನೋಬಡಿ ಇಸ್ ಮೈಂಡ್, ಓನ್ಲಿ ಗಾಡ್ ಇಸ್ ಮೈಂಡ್. ನನಗೆ ಈ ಪ್ರಪಂಚದೊಳಗೆ ಯಾರ್ಯಾರು ಇಲ್ಲಪ್ಪ, ಕೇವಲ ಭಗವಂತ ನೀನು ಪುನಃ ನನಗಿದ್ದಿ ಅನ್ನುವಂತ ಮನುಷ್ಯನೊಳಗಿಂದ ಭಾವ ಹೊರಗನ್ಬಾರ್ದನ್ನ. ಈ ನಮ್ಮ ಕುಟುಂಬದವ್ರ ಮುಂದೆ ಪರಿವಾರದವ್ರು ನೀವು ಯಾರ್ಯಾರು ನನಗಿಲ್ಲ ಅಂದ್ರೆ ಹೊರಗೆ ಹೋಗಲ್ಲ. ನಾವು ಯಾರು ಇಲ್ಲ ಅಂದ್ರೆ ಒಳ ಕಾಲಿಟ್ಟು ಕಾಲ ಮುಟ್ತೀವಿ ಅಂತ. ಅರ್ಥಾತ್ ಬಾಯಿಲೆ ನನಗೆ ಒಳಗೆ ತಿಳ್ಕೊಂಡಿರೋದು ಇವ್ ಯಾರ್ಯಾರು ನಮ್ಗೆ ಕ್ಷರೆಯಾಗಿ ಅವರು ಕೊನೆಗೇನಪ್ಪ ಅಂದ್ರೆ ನಮ್ಗೆ ಆ ಭಗವಂತನ ನಮ್ಗೆ ಆಧಾರ, ಸದ್ಗುರುಗಳೇ ನಮ್ಗೆ ಆಧಾರ. ಅನನ್ಯಾಶ್ಚಿಂತ ಈ ರೀತಿಯಾಗಿ ನನ್ನನ್ನು ಯಾರು ಚಿಂತನೆ ಮಾಡ್ತಾರೋ ಈ ರೀತಿಯಾಗಿ ಅನನ್ಯ ಭಾವದಿಂದ ಅರ್ಥಾತ್ ಇನ್ನೊಂದು ಯಾವ ಪ್ರಪಂಚದ ಯಾವ ವಿಷಯಗಳ ಕಡೆಗೂ ಲಕ್ಷ್ಯ ಕೊಡೋದನ್ನೇ ನನ್ನ ಚಿಂತನೆ ಯಾರು ಮಾಡ್ತಾರೋ ಮತ್ತು ನನ್ನ ಉಪಾಸತೆ, ನನ್ನ ಉಪಾಸನೆ ಮಾಡ್ತಾರೆ, ನನ್ನ ಪೂಜಾ ಮಾಡ್ತಾರೆ, ಪುರಸ್ಕಾರ ಮಾಡ್ತಾರೆ, ಸೇವಾ ಮಾಡ್ತಾರೆ,
ತೇಷಾಂ ನಿತ್ಯಾಭಿಯುಕ್ತಾನಾಂ ಅವರು ನಿತ್ಯ ಅಂದ್ರೆ ಅಖಂಡವಾಗಿ ಅರ್ಥಾತ್ ಅಂದ್ರೆ ಹಿಂದ ಈಗ ಮುಂದ ಅಖಂಡವಾಗಿ ಅವ್ರೇನಂದ್ರ ಅಭಿಯುಕ್ತಾನಾಂ ನನ್ನನ್ನ ಹೊಂದಿರೋರಾಗಿರ್ತಾರೆ, ನನ್ನ ಜೊತೆಗೆ ಇರ್ತಾರೆ, ನನ್ನ ಸಹವಾಸದಲ್ಲೇ ಇರ್ತಾರೆ, ನನ್ನ ಆಶ್ರಯದಲ್ಲೇ ಇರ್ತಾರೆ, ಅವ್ರು ನನ್ನನ್ನ ಕುಡ್ಕೊಂಡವರಾಗಿರ್ತಾರೆ. ಅಂಥವ್ರ ಯೋಗಕ್ಷೇಮಂ ವಹಾಮ್ಯಹಂ, ನಾನು ಯೋಗಕ್ಷೇಮವನ್ನು ವರ್ಣ ಮಾಡ್ತೀನಿ ಅಂತ ನಿನ್ನೆ ಶ್ಲೋಕವನ್ನು ನಾವು ಹೇಳಿದ್ವಿ. ಅದಕ್ಕೆ ನಿನ್ನೆ ರಾತ್ರಿ ಪೂರ್ಣಿಮಾ ಅಂದು ಫೋನ್ ಬಂದು ಅವಾಗ ನಾನು ಫೋನ್ ಮಾಡಿಸಿದ್ದೆ. ಅವಾಗ ಅರ್ಥಾತ್ ಇನ್ನೊಂದು ಈಗ ಈ ವಿಶ್ವಾತ್ಮಕ ದೇವರನ್ನು ಅನ್ನೋದು ಮರಾಠಿ ಕೇಳಲಿಕ್ಕೆ ನಾನು ಫೋನ್ ಮಾಡಿಸಿದ್ದೆ. ಯಾಕೆ ಅಂದು ತೋರಿಸಿದ್ರು. ಅದನ್ನ ಇಲ್ಲೇ ಒಂದ್ ದಿವಸ ಮರಾಠಿ, ಒಂದ್ ದಿವಸ ಕನ್ನಡ ಅನ್ಬೇಕು ಅನ್ನೋ ದೃಷ್ಟಿಯಿಂದ ಅವಾಗ ಏನ್ ಮಾಡಿದ್ರು ಅಂದ್ರೆ ಎರಡು ವಿಚಾರ ಹೇಳಿದ್ರು. ಒಂದು ನಾನು 4-5 ದಿವಸದ ಹಿಂದೆ ಒಂದೇ ಮತ್ತೊಂದು ಶ್ಲೋಕದ ಒಂದು ವಿವರಣೆ ನಡೆದಾಗ ಏನಂದಿದ್ದೆ ಅಂದ್ರೆ, ಈ ಅನನ್ಯವಾಗಿ ಆ ಭಗವಂತನನ್ನು ಆಶ್ರಯಿಸ್ತಕ್ಕಂಥ ಒಂದು ಅರ್ಥಾತ್ ಏನು ಭಕ್ತರ ಒಂದು ಪ್ರಸಂಗ ಬಂದಾಗ ಅಂದ್ರೆ ಈ ಶ್ಲೋಕ ಬಂದಾಗ ನಾನೇನ್ ಮಾಡ್ತಿದ್ರೆ ವಿಠ್ಠಲ ಪಂತ್ರ ಚರಿತ್ರೆ ಹೇಳ್ತೀನಿ, ಕಥೆ ಹೇಳ್ತೀನಿ ಅಂತ ತಿಳ್ಕೊಂಡು ಹೇಳಿದ್ದೆ. ನಿನ್ನ ನೆನಪು ಮಾಡಿದ್ರು ಬಹಳ ಸಂತೋಷ ಆಯ್ತು ನಮಗೆ. ಆದ್ರಿಂದ ವಿಠ್ಠಲ ಪಂತರು ಅನ್ನೋದು ನಾನು ಸಂಕ್ಷಿಪ್ತದಲ್ಲಿ ಹೇಳ್ತೀನಿ. ಅದೇ ರೀತಿಯಾಗಿ ಯೋಗಕ್ಷೇಮಕ್ಕೆ ನಾನು ಸಾಮಾನ್ಯವಾಗಿ ಏನು ಅರ್ಥ ಹೇಳ್ತಿರ್ತೀನಿ ಅನ್ನೋದನ್ನು ಹೇಳಿದೆ ಅಂತ ತಿಳ್ಕೊಂಡಂತದ್ದಕ್ಕೆ ಅದನ್ನು ಸಹಿತ ಹೇಳ್ತೀನಿ. ಮೊದಲೇದಾಗಿ ಏನು ಅಂದ್ರೆ ಯೋಗಕ್ಷೇಮ ಅಂದ್ರೆ ಏನಪ್ಪಾ ಅಂದ್ರೆ ಅರ್ಥಾತ್ ಯೋಗಕ್ಷೇಮ ಅಂದ್ರೆ ಏನು ಅಂದ್ರೆ ಪ್ರಪಂಚದ ಪ್ರತಿಯೊಂದು ಏನದಂದ್ರೆ ಅವರಿಗೆ ನಾವು ಅನುಕೂಲ ಮಾಡಿಕೊಡೋದು. ಅರ್ಥಾತ್ ಏನಂದ್ರೆ ಯೋಗ ಅಂತಂದ್ರೆ ಸಂಬಂಧ, ಅರ್ಥಾತ್ ಪ್ರಪಂಚದ ಸಂಬಂಧವಾಗಿರ್ತಕ್ಕಂತಹ ವಿಷಯಗಳು ಅವರಿಗೆ ಬೇಕಾಗಿರ್ತಕ್ಕಂಥವುಗಳನ್ನು ಒದಗಿಸಿಕೊಡೋದು ಮತ್ತು ಒದಗಿಸಿಕೊಟ್ಟಿರ್ತಕ್ಕಂತಹ ಒಂದು ವಸ್ತುಗಳ ಒಂದು ಕ್ಷೇಮ ಅಂದ್ರೆ ಸಂರಕ್ಷಣೆ ಮಾಡೋದು ಅನ್ನೋ ದೃಷ್ಟಿಯಿಂದ ಅವರ ಪ್ರಪಂಚದ ಪ್ರತಿಯೊಂದನ್ನು ನಾನು ನಿರ್ವಹಿಸ್ತೀನಿ. ನಾನು ಹೇಳಿದೆ ಅರ್ಥಾತ್ ಭಗವಂತ ಏಕನಾಥರ ಮನೆಯೊಳಗೆ ಶ್ರೀಖಂಡಿಯಾಗಿ ಸೇವಾ ಮಾಡಿದ, ಗೋರಾಕುಂಬಾರ ಮನೆಯೊಳಗೆ ಸೇವಾ ಮಾಡಿದ. ಅದೇ ರೀತಿಯಾಗಿ ಏನು ಅಂತಂದ್ರ ಸಖೂಬಾಯಿ ಜೊತೆಗೆ ಬೀಸಿದ, ಕುಟ್ಟಿದ, ಎಳತನಕ ಬೀಸಿದ್ದ. ಎಷ್ಟೋ ಭಕ್ತರ ಮನೆಯೊಳಗೆ ಭಗವಂತ ಏನ್ ಮಾಡಿದ ಅಂದ್ರೆ ಅಕ್ಷರಶಃ ದಂಡಿಸಿ ಮಹಾರಾಜ ಎಷ್ಟರ ಚಂದ ಬರೀತಾರಂದ್ರೆ ಮನೆಗೆ ಬರ್ತಿದ್ದಾರೆ ನೋಡ್ರಿ. ಏನು ಅಂದ್ರೆ ನಿಸ್ಸಂಕೋಚವಾಗಿ ಮಾಡ್ತೀನಿ ಅಂತ. ಹೀಗೆ ಹೊಂದಿರುವರು ಯಾವ ಯಾವ ಭಾವನಾ ಮಾಡುವೆನು ಮುಂದೆ ಹೋಗಿ ಅಲ್ಲ. ಹಸಿವೆ ನೀರಡಿಕೆ ಅರಿಯದ ಮಗುವಿಗೆ ಮಾಡಬೇಕಾಗುವುದು ತಾಯಿಗೆ, ಅದರಂತೆ ನನ್ನನ್ನೇ ಅನುಸರಿಸುವವನಿಗೆ ನಿಸ್ಸಂಕೋಚ ನಾನೇ ಮಾಡಬೇಕಾಗುವುದು. ಅರ್ಥಾತ್ ಏನು ಅಂತಂದ್ರೆ ನಿಸ್ಸಂಕೋಚವಾಗಿ ನಾನು ಮಾಡ್ತೀನಿ. ಅವ್ರು ಎಲ್ಲ ಒಂದು ಪ್ರಪಂಚದೊಳಗಿನ ಎಲ್ಲ ಒಂದು ಏನು ಅವರ ಪ್ರಪಂಚದೊಳಗೆ ಅವಶ್ಯಕತೆ ಎಲ್ಲಾನು ಅದನ್ನೆಲ್ಲ ಏನ್ ಮಾಡ್ತೀನಿ ಅಂದ್ರೆ ನಾನು ಮಾಡ್ತೀನಿ. ಅವ್ರಿಗೆ ಕಾಯಿಪಲ್ಯ ತಂದು ಕೊಡ್ತೀನಿ, ಅವ್ರಿಗೆ ರೇಷನ್ ತಂದು ಕೊಡ್ತೀನಿ, ಅವ್ರಿಗೆ ಹಾಲು ತಂದು ಕೊಡ್ತೀನಿ, ಮೊಸರು ತಂದು ಕೊಡ್ತೀನಿ, ಯಾವ್ಯಾವ ಭಾವದಿಂದ ತಂದು ಕೊಡ್ತೀನಿ ಅನ್ನುವಂಥದ್ದು ನಿಮ್ಗೆ ಯಾರಿಗೂ ಅರ್ಥ ಆಗುವಂತ ವಿಷಯ ಅಲ್ಲ. ಆದ್ರೆ ನಮ್ದು ಆಕ್ಸಿಡೆಂಟ್ ಆದ ಗಾಡಿ ರಾಣೆಬೆನ್ನೂರು ಹತ್ರ ಬೆಂಗಳೂರಿಂದ ಬರುವ ಹೊತ್ತಿನಾಗ ನಮ್ದೆಲ್ಲ ವಿಶ್ವಾಸರು ಇದ್ರು. ಅದ್ರಾಗ ಪ್ರಸಾದ ಇದ್ದ ಇಲ್ಲ ಮಂದಿ ಬರುವ ಮುಂದೆ 2 ಟೈರ್ ಬರ್ಸ್ಟ್ ಆಗಿದೆ. ನಿಜವಾಗಿ ನಮ್ಗೆ ಯೋಗಕ್ಷೇಮದ ಅರ್ಥನೂ ಅವತ್ತ ಎಷ್ಟರ ಮನಗಾನು ಹಂಗಾಯ್ತು ಅಂದ್ರೆ ಭಗವಂತ ಎಷ್ಟರ ಸಂರಕ್ಷಣೆ ಮಾಡ್ತಾನಪ್ಪ, ನಮ್ ಯೋಗಕ್ಷೇಮ ನೋಡ್ಕೊತಾನೆ ಅಂತಂದು. 2 ಟೈರ್ ಬರ್ಸ್ಟ್ ಆಗಿ ರಾಣೆಬೆನ್ನೂರಿಂದ 5-6 ಕಿಲೋಮೀಟರ್ ಇರ್ತ ಬರ್ಸ್ಟ್ ಆದ ಕೂಡಲೇ ಗಾಡಿ ಅತ್ಲಾಗಿತ್ತ ಅಳಿಗಾಡ್ಲಿಕ್ಕೆ ಹತ್ತು ಕೊನೆ ಒಂದು ಟ್ರಕ್ ಹೊಡ್ಕೊಂಡು ಹೋಗು ಸ್ವಲ್ಪೆಲ್ಲ ಇದು ಅದು. ಆಮೇಲೆ ಅದು ಡಿವೈಡರ್ಗೂ ಹೋಗಿಬಿಟ್ಟಿತ್ತು. ಹಿಂಗೇನೇನೋ ಆಗಿ ಆದ್ರೆ ಏನು ಅಂದ್ರೆ ಅಕ್ಷರಶಃ ಒಳ ಕೂತವ್ರಿಗೆ DS ಕುಡ್ಕನೆ ಒಂದು ಸ್ವಲ್ಪ ಕೈಗಿದು ಆದ್ರು. ಆದ್ರೆ ಮುಖ್ಯವಾಗಿ ಏನು ಅಂದ್ರೆ ಯಾರಿಗೂ ಒಂದು ಸ್ವಲ್ಪ ಕೂದಲಕ್ಕೂ ಒಂದು ಧಕ್ಕೆ ಆಗಲಿಲ್ಲ. ಎಲ್ಲಾರು ಇಳಿದು ಆ ಗಾಡಿಯಾಗಿಂದ ಇಳಿದು ನಿಂತಿದ್ರು. ಅಷ್ಟೊತ್ತಿಗೆ ಅರ್ಥಾತ್ ಏನು ಅಂದ್ರೆ ಅಗಡಿಯ ಪರಮ ಪೂಜರಾಗಿರ್ತಕ್ಕಂಥ ವಿಶ್ವನಾಥ ಚಕ್ರವರ್ತಿಗಳು ಅವ್ರ ಹರಿಹರಕ ಅರ್ಥಾತ್ ಚಿದಂಬರ ಜಯಂತಿ ಹೋದವರು ಚಿದಂಬರ ಜಯಂತಿ ಮುಗಿಸ್ಕೊಂಡು ಸಾಧಾರಣ 4:45 ಏನೋ ಆಗಿದ್ದ ಟೈಮ್. ಅವಾಗ ಚಿದಂಬರ ಜಯಂತಿ ಮುಗಿಸ್ಕೊಂಡು ಅಗಡಿಗೆ ಹೊಂಟವರು ಅಲ್ಲಿ ನಿಂತಿರೋರು ನೋಡಿ, ನಮ್ ಗಾಡಿ ನೋಡಿ ಅಲ್ಲಿ ಇಳಿದು ಆಗಿಂದಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ ಪೊಲೀಸ್ ಸ್ಟೇಷನ್ಗೆ, RTOಗೆ, SP-ಗೆ, PSI ಯಾರ್ಯಾರಿಗೆ ಫೋನ್ ಮಾಡ್ಬೇಕು ಎಲ್ಲರಿಗೂ ಫೋನ್ ಮಾಡಿ ಹೇಳಿ ಆ ಗಾಡಿಗೆ ಎಷ್ಟರೇ ವ್ಯವಸ್ಥೆ ಮಾಡಿಕೊಟ್ರು ಅಂದ್ರೆ ಅಕ್ಷರಶಃ ಅಂತ ಪರಿಸ್ಥಿತಿ ಒಳಗ
ಎಷ್ಟರೇ ದುಡ್ಡು ವಸೂಲ್ ಮಾಡ್ತಾರೆ, ಎಷ್ಟರೇ ದುಡ್ಡು ಇದನ್ನ ಮಾಡ್ತಾರೆ. ನಾವು ನೋಡ್ತಿರ್ತೀವಿ ಏನು ಅಂತಂದು 10,000 ಗಟ್ಟಲೆ ಕೊಟ್ಟು ನಾವು ಅದನ್ನು ಪಡ್ಕೊಂಡು ಬರ್ಬೇಕಾಗ್ತದೆ. ಅಂಥದ್ದವ್ರೆಲ್ಲರಿಗೂ ಫೋನ್ ಮಾಡಿ ಹೇಳಿ ಎಲ್ಲ ವ್ಯವಸ್ಥೆ ಮಾಡಿ ನಾವು ಇಲ್ಲಿಂದ ಒಂದು ಗಾಡಿ ಕೊಟ್ಟು ಕಳಿಸಿದ್ವಿ. ನಾವು ಕಳಿಸಿದ್ರಿಂದ ಹರಿಯಾಣ ಶ್ರೀಧರ್ ಫೋನ್ ಮಾಡಿ ಅವ್ರಿಗೆ ಚಹಾ ಕಾಫಿ ಏನು ಚುರುಮರಿಗೆ ಅವಲಕ್ಕಿ ಏನಂತ ಕೊಡಂತ ಅವ್ರಿಗೆ ಹೇಳಿದ್ವಿ. ಇವರು ಅರ್ಥಾತ್ ಇಲ್ಲಿಂದ ಮಲ್ಲಿಕ್ ಜೋಶಿ ಅವರು ಗಾಡಿ ತಗೊಂಡು ಹೋದ್ರು. ಅಲ್ಲೆಲ್ಲ ಅಗಡಿ ಚಕ್ರವರ್ತಿಗಳು ಎಲ್ಲ ವ್ಯವಸ್ಥೆ ಮಾಡಿ ರಾತ್ರಿ 10 ಗಂಟೆ ತನಕ ನಿಂತು ಅದನ್ನೆಲ್ಲ ಕೆಲಸ ಮಾಡಿಕೊಟ್ಟು ಇದನ್ನ ಮಾಡಿ ಆಮೇಲೆ ನೀವು ಏನ್ ಕಾರ್ಯ ಮಾಡಬೇಡಿ, ನಾಳೆ ಯಾವುದೇ ರೀತಿಯಾಗಿ ಇದ್ರ ಬಗ್ಗೆ ಏನೂ ತಕರಾರು ಇದ್ದಂಗ ಅರ್ಧ ತಾಸಿನಾಗ RTO ಆಫೀಸ್ನಾಗ ಪೊಲೀಸ್ ಸ್ಟೇಷನ್ನಾಗ ಕೆಲಸ ಆಗಿರ್ತದ ಅಂತಂದ್ವಿ. ಅದ್ರ ಟೈಮ್ ಆ ಗಾಡಿ ಏನದ ನೋಡಿ ರವಿ ಭಾಲೇರಾವ್ ಅನ್ನೋ ಅರ್ಥಾತ್ ಅವ್ರು ಮುಂಬೈದಾಗ ಅವ ಆಸ್ಟ್ರೇಲಿಯಾದಾಗ ನೌಕರಿ ಮಾಡೋ ಹುಡುಗ ಮುಂಬೈ ಬಂದಿದ್ದ. ಅವನಿಗೆ ಮತ್ತೆ ಫೋನ್ ಮಾಡಿ ನಮ್ಮ ನಿಸ್ಬತ್ ದೇಸಾಯಿ ಅದನ್ನೆಲ್ಲ ಬಾಬಾ ಕೊಟ್ಟು ಅಥಾರಿಟಿ ಲೆಟರು ಅದನ್ನ ಅವನಿಗೆ ಕಳಿಸಿ ರಾತ್ರಿ 1 ಹೊಡೆದಿತ್ತು. ಅವ್ನು ಎಬ್ಬಿಸಿ ಅವನ ಸಹಿ ಮಾಡಿಸಿ ಅಥಾರಿಟಿ ಲೆಟರ್ ತರಿಸಿ ಮರು ಮುಂಜಾನೆ ಈ ಶ್ರೀಧರ ನಮ್ಮ ಪ್ರಸಾದನ್ನ ಮತ್ತು ವಿನಾಯಕನ ಕರ್ಕೊಂಡು ಮನೆಗೆ ಹೋಗಿ ಹೇಳುವಂತಹದ್ದು ಇರೋದ್ರಿಂದ ಹೇಳಿಕತ್ತೀನಿ ಏನು ಅಂದ್ರೆ ನೋಡಿ ಹೆಂಗ ಘಟನಾ ಸಂಭವಿಸ್ತಾವ. ಎಷ್ಟರೇ ಅದನ್ನ ಅಕ್ಷರಶಃ ಅಂದ್ರೆ ಏನು ಅಂದ್ರೆ ಒಂದು ಮನೆಗೆ ಹೋಗಿ ಎತ್ತಿಟ್ಟಂಗ ಮಹಾರಾಜರ ಕಾರ್ಯ ನಿರ್ವಹಿಸಿದಾಗ ಎಷ್ಟು ಧರ್ಪಡ ಆಗ್ಬೇಕಾಗ್ತಿತ್ತು, ಎಷ್ಟು ಒಂದು ಪೊಲೀಸರು ಬೆನ್ನು ಹತ್ತಬೇಕು, RTO ಆಫೀಸ್ನ ಕೈ ಮುನ್ಕೊಂಡು ನಿಂದಿರ್ಬೇಕು, ಇಂಥವೆಲ್ಲ ಸಂಭವಿಸುವ ಶಕ್ಯತೆ ಇರ್ತದೆ. ಅಂಥದ್ದು ಶ್ರೀಧರ್ ರಾತ್ರಿ ಅವ್ರನ್ನ ಹರಿಯರ್ ಕರ್ಕೊಂಡು ತಮ್ಮ ಮನೆಯಾಗ ಇಟ್ಕೊಂಡು ಮೊದಲು ಸುಮಾರು 10 ಗಂಟೆಗೆ ಎಲ್ಲಾರು ಆಫೀಸಿಗೆ ಹೋದ್ರೆ ಎಲ್ಲಾ ಕೆಲಸ ಸೂತ್ರ ಆಗಿ ಹೋಯ್ತು. ಅಷ್ಟು ಅದನ್ನ ಮತ್ತೆ ಗಾಡಿ ಟ್ರಕ್ನು ಬಂತು, ಟ್ರಕ್ನ ಹಾಕೊಂಡು ಕ್ರೇನ್ ಬಂತು, ಕ್ರೇನ್ನಾಗಿಂದ ಎತ್ತಿ ಟ್ರಕ್ನ ಹಾಕೊಂಡು ಅದಕ್ಕೂ ಕರ್ನಾಟಕ ದುಡ್ಡು 6,000-8,000 ರೂಪಾಯಿ ಶ್ರೀಧರ ನಾವು ನಾನು ಕೊಡ್ತೀನಿ ಅಂತ ತಿಳ್ಕೊಂಡು ಅವನು ಅದನ್ನ ಇದನ್ನ ಮಾಡಿದ. ನಾವು ಇಲ್ಲಿ ಏನೂ ಅದ್ರ ಬಗ್ಗೆ ಹೆಚ್ಚಿಗೆ ಏನೂ ಧರ್ಮಪಡ ಮಾಡುತ್ತಾನೆ. ಅರ್ಥಾತ್ ಏನು ಅಂದ್ರೆ ಆ ಕಾರ್ಯ ಅನ್ನುವಂಥದ್ದು ಅದನ್ನ ಶೋರೂಮ್ಗೆ ಹಾಕಿದ್ರು. ಆಮೇಲೆ ಅವರು 4 ಇಷ್ಟೆಲ್ಲ ಆಗಕ್ಕ 4 ಪಡೆದ್ರು. ಮೊದಲು 4 ಹೊಡೆದ್ಬೇಕು ಅವ್ರಿಗೆ ಊಟ ಆಗಬೇಕು. ಅಷ್ಟೊತ್ತಿಗೆ ಮತ್ತೆ ರಾಣೆಬೆನ್ನೂರಲ್ಲಿ ಅಣ್ಣಯ್ಯ ಅಂತ ತಿಳ್ಕೊಂಡಿದ್ದಾರೆ ಅವ್ರ ಆಶ್ರಮದಲ್ಲಿ. ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು. ಅವ್ರು ಬಹಳ ಸಂತೋಷ. ಮತ್ತೆ ಅವ್ರ ಮನೆಗೆ ಹೋಗಿ ಊಟ ಮಾಡಿ ಇವರಿಬ್ಬರನ್ನ ಬಸ್ಸಿಗೆ ಹತ್ತಿಸಿ ಶ್ರೀಧರಾಚಾರ್ಯ ಮನೆಗೆ ಹೋದ. ಮುಖ್ಯವಾಗಿ ಹೇಳಬೇಕು ಅಂದ್ರೆ ಈ ರೀತಿ ಯೋಗಕ್ಷೇಮವನ್ನು ಅವರೇ ನಿರ್ವಹಿಸ ನಾವು ಕಲ್ಪನಾ ಮಾಡ್ಲಿಕ್ಕೆ ಶಕ್ಯ ಇಲ್ಲ. ಆ ಗಾಡಿ ಎತ್ತಿ ಕ್ರೇನ್ ಎತ್ತಿ ಟ್ರಕ್ನಾಗ ಇರ್ಬೇಕಾದ್ರೆ ಅದ್ರೊಳಗೆ ಸ್ಟೇರಿಂಗ್ ಮೇಲೆ ಒಬ್ರು ಕೂಡ್ಬೇಕಂತ ವಿನಾಯಕ ಪಾಪ ಅದ್ರ ಕೂಡ್ಲಿಕ್ಕೆ ಹಾಕಿದ್ದ. ಅಟೋದಿಗೆ ಒಬ್ಬ ಗಾಡಿ ತಗೊಂಡು ಬಂದು ಅವ್ ತನ್ನ ಕಾರ್ನಾಗಿಂದ ಇಳಿದು ಅವನಾಗಿನ ಈ ಗಾಡಿಯಾಗ ಕೂಡ್ಬೇಕೇನ್ರಿ ಅಂತಂದ ಹೋಗ್ಪ ಮತ್ತೆ ನಾ ಕೂಡ್ತೀನಿ ಅಂತ ಅವ್ನು ಎತ್ತಿ ಅದ್ರ ಕೂತು ಅದನ್ನ ಗಾಡಿ ಎತ್ತಿ ಟ್ರಕ್ನಾಗ ಇಟ್ಟು. ಅರ್ಥಾತ್ ಏನು ಅಂದ್ರ ಆಮೇಲೆ ನಾವು ಇಳಿದು ಬಂದ ತನ್ನ ಗಾಡಿ ತಗೊಂಡು ಹೋಗ್ಬಿಟ್ಟ. ಪ್ರತಿಯೊಂದು ಕಡೆಗೂ ಅರ್ಥಾತ್ ಏನು ಅಂದ್ರ ಆ ಪರಮಾತ್ಮ ಒಂದು ವಸ್ತು ಏನದನು, ಪರಮಾತ್ಮ ಸ್ವರೂಪ ಏನದನು, ಆ ಕಾರ್ಯ ಮಾಡಬೇಕು ಅಂತ ತನ್ನ ಮನುಷ್ಯನಾಗಿ ತಂದುಕೊಂಡು ಕಾರ್ಯ ನಿರ್ವಹಿಸಲಿಕ್ಕೆ ಹತ್ತೀವಿ ಅಂದ್ರೆ ಅದಕ್ಕೆ ಮಾಧ್ಯಮ ಬೇಕಾಗುತ್ತೆ. ಯಾರನ್ನಾದ್ರೂ ಮಾಧ್ಯಮ ಮಾಡ್ಕೊಂಡು ಪರಮಾತ್ಮನೇ ಯಾರನ್ನು ಮಾಧ್ಯಮ ಮಾಡ್ಕೋಬೇಕಂತ ಮಾಡ್ತಾನೋ ಅವ್ರೇನು ಅವ್ರದ್ದು ಭಾಗ್ಯದ ನಿಜವಾಗಿ ಆ ಒಂದು ಮಾಧ್ಯಮದ ಮೂಲಕವಾಗಿ ಆ ಕಾರ್ಯ ನಿರ್ವಹಿಸ್ತಾನೆ. ಈ ರೀತಿಯಾಗಿಯೂ ಯೋಗಕ್ಷೇಮವನ್ನು ವಹನ ಮಾಡ್ತಾನೆ. ಅದೇ ರೀತಿಯಾಗಿ ಇನ್ನೊಂದು ಯೋಗಕ್ಷೇಮ ಅಂದ್ರೆ ಏನು ಅಂದ್ರೆ ಯೋಗ ಅಂದ್ರೆ ಭಗವಂತನ ಜೊತೆಗಿರ್ತಕ್ಕಂಥ ಮನಸ್ಸು ಮತ್ತು ಪರಮಾತ್ಮನ ಒಂದು ಸಂಬಂಧ ಅನ್ನುವಂಥದ್ದು ಯೋಗ. ಅದನ್ನ ಕ್ಷೇಮವಾಗಿಡೋದು ಅಂದ್ರೆ ಅರ್ಥ ಏನು ಅಂದ್ರೆ ಅನೇಕ ಪ್ರಕಾರವಾಗಿರ್ತಕ್ಕಂಥ ಒಂದು ಅಡೆತಡೆಗಳು ಬರ್ತಾವ. ಪರಿಸ್ಥಿತಿ ಏನಾದ್ರು ವಿಪರೀತ ಆಗ್ತದೆ, ಸಮಾಜದೊಳಗೆ ಅರ್ಥಾತ್ ಅದ್ರ ಪ್ರತಿಕ್ರಿಯೆಗಳಿಗೆ ಏನಾದ್ರು ಆಗ್ತವೆ. ಹಿಂಗ ಅನೇಕ ಅಡಚಣೆಗಳು, ತೊಂದರೆಗಳು ಮನೆಯೊಳಗ ಯಾವುದೇ ಒಬ್ಬ ಸಾಧನೆ ಮಾಡ್ಲಿಕ್ಕಂತ ಅಂದ್ರೆ ಸಮಾಜದಿಂದ ಆಗ್ತಕ್ಕಂಥ ಪ್ರತಿಕ್ರಿಯೆಗಳು ಏನೇನು ಆಗ್ತಾವ ಅಂತಂದ್ರೆ ಮೊದಲನೇ ಪ್ರತಿಕ್ರಿಯೆ ಏನು ಅಂದ್ರ ಉಪೇಕ್ಷಾ. ಮನೆಯೊಳಗೆ ಒಬ್ಬ ಹುಡುಗ ಜಪ ಮಾಡ್ಲಿಕ್ಕಂತ, ನಾಮಸ್ಮರಣೆ ಮಾಡ್ಲಿಕ್ಕಂತ, ಉಪಾಸನೆ ಮಾಡ್ಲಿಕ್ಕಂತ ಅನ್ಕೊಳ್ಳಿ ಮುಂಚೆ ಮನೆಯಾಗಿನ ಮಂದಿ, ಹೊರಗಿನ ಮಂದಿ, ಸಂಬಂಧಿಕರು ಏನಂತಂದ್ರೆ ಏನೋ ಮಾಡ್ಕೋಲ್ಲ ಪಾಪ ಚೂಚಾರ ಮಾಡ್ತಿರ್ತಾನ, ಮಾಡ್ಕೋಲ್ಲಕ್ಕಂತ ಉಪೇಕ್ಷಾ ಮಾಡ್ತಾರೆ. ಆದ್ರೂ ಸಹಿತ ಇವನ್ನೇನು ಉಪೇಕ್ಷಾ ಮಾಡಿದ್ರು ಮಾಡ್ತಾರೆ. ಮತ್ತೆ ಇವ್ನು ಮಾಡ್ಕೋತ ಹೋದ ಅಂದ್ರೆ ಅವರು ಸಣ್ಣಗೆ ಬೇರೆ ನಮೂನಿ ವಿಚಾರ ಮಾಡ್ಲಿಕ್ಕಂತಾನೆ. ಏನಪ್ಪಾ ಬಿಡವಲ್ಲ, ಬಹುಶಃ
ಸ್ವಲ್ಪ ದಿವಸ ಮಾಡಿಬಿಡ್ತಾನೆ ಅಂತ ತಿಳ್ಕೊಂಡಿದ್ವಿ, ಉಪೇಕ್ಷೆ ಮಾಡ್ತಾರೆ. ಆಮೇಲೆ ತಿರಸ್ಕಾರ ಮಾಡಿ ಬುದ್ಧಿಗಿದ್ದದ ಏನ್ ಬರೀ ಯಾವ ನೋಡಿದ್ರು ಜಪ ಇಟ್ಕೊಂಡು ಕೂತಿರ್ತೀವಿ, ಬರೀ ದೇವ್ರ ಕೈ ಕಣ್ಣು ಮುಚ್ಕೊಂಡು ಕೂತಿರ್ತೀವಿ, ಓದಿಲ್ಲ, ಬಲಿ ಇಲ್ಲ, ಸಾಲಿಲ್ಲ, ಸೂಲಿಲ್ಲ. ಅರ್ಥಾತ್ ಏನು ಅಂದ್ರೆ ತಿರಸ್ಕಾರ ಶುರುವಾಗ ಏನಿರುವಾಗಿಂದ ನಿಮ್ಗೆ ಆಗ್ಬೇಕಾದ್ರು ಅಷ್ಟ ಏನ್ ಕರ್ಕ ಮಾಡ್ಕೊಂಡು ಹೋಗುದು ಅಷ್ಟ್ರಾಗ ಅವೆಲ್ಲ ಕೆಲವು ಮಂತ್ರ ಬರೆಯವು. ಆ ಮಂತ್ರಗಳು ಶುರು ಆಗ್ತಾವ, ಮಂತ್ರ ಪುಷ್ಪ ಶುರು ಆಗ್ತದೆ ಮನೆಯೊಳಗ. ಇದು ಎಲ್ ತನಕನೂ ಅರ್ಥಾತ್ ಏನು ಅಂದ್ರೆ ಉಚಿತ ಬಿಡೋದ್ನೆಲ್ಲ ಕೈಯಾಗಿ ಜಪ ಮಾಡಿ ಕಸದು ತನಕನೂ ಬರ್ತದೆ. ಅದ್ರ ಒಬ್ಬರಿಗೆ ಕೈಯಾಗಿ ಜಪ ಮಾಡಿ ಕಸದು ಕಿಟಕಿ ಹಾಕಿ ಹೋಗದ. ಆಮೇಲೆ ನಶಿಕ್ಲೆ ಹೋಗಿ ಅವರು ಜಪ ಮಾಡಿ ಬಂದ್ಬೇಕು, ಮುಂಜಾನೆ ಹೋಗಿ ಒಂದು ಹುಡುಗಿ. ಅರ್ಥಾತ್ ಏನು ಅಂತಂದ್ರೆ ಹಿಂಗ ಮನೆ ಒಳಗೆ ಏನ್ ಮಾಡ್ಲಿಕ್ಕಂತಂದ್ರೆ ತಿರಸ್ಕಾರ ಮಾಡ್ಲಿಕ್ಕಂತ. ಈ ರೀತಿಯ ತಿರಸ್ಕಾರಕ್ಕೂ ಅವರು ಲಕ್ಷ್ಯ ಕೊಡೋದನ್ನೇ ತಮ್ಮ ಸಾಧನೆಯನ್ನು ಹಂಗ ಮುಂದುವರ್ಸೋಣ. ಮಂಟು ಅಂದ್ರೆ ವಿರೋಧಿಸುವ ಕೈಯಾಗ ಜಪ ಮಾಡಿ ಹಿಡಿದ್ರೆ ನೋಡಿ, ನೀ ಸುಳ್ಳು ಇದ್ದಾರೆ ಕಣ್ಣು ಮುಚ್ಕೊಂಡು ಕೂತೇನೆ ನೋಡು. ಸುಮ್ಮನೆ ಓದುದು ಬರೆದು ಬಿಟ್ಕೊಟ್ಟು ಇದ್ನೇನ್ ಹಚ್ಕೊಂಡು ಕೂತಿದ್ದಿ. ಅರ್ಥಾತ್ ಏನು ಅಂದ್ರೆ ಯಾರೋ ಏನೋ ಹೇಳಿದ್ರಂತ ಇವ್ರು ಮಾಡ್ಲಿಕ್ಕಂತ. ಈ ರೀತಿಯಾಗಿ ಅಂದ್ರೆ ವಿರೋಧ. ಈ ವಿರೋಧ ಎಲ್ಲಿ ತನಕನೂ ಹೋಗ್ಬಹುದು ಅಂದ್ರೆ ವಿಷಕ ಪ್ಯಾರ ಅರ್ಥಾತ್ ಏನು ರಾಣಾಜಿ ಇದೆ ಭೇಜ ಪೀವತ ಮೀರ ಹಾಸಿ ಇದೆ ಗುಂಗರು ಬಾಂಧ ಮೀರ ನಾಚಿ ಇದೆ. ರಾಣ ಅರ್ಥಾತ್ ಏನು ಅಂದ್ರ ಮೀರಾಬಾಯಿ ಮೈದ್ ಏನ್ ಮಾಡಿದ ಅಂದ್ರ ವಿಷ ಕೊಟ್ಟು ಕಳಿಸಿದ, ಹಾವು ಕೊಟ್ಟು ಕಳಿಸಿದ. ಅರ್ಥಾತ್ ಏನು ಅಂದ್ರ ಲೋಕ ಕಹೆ ಮೀರಾ ಭೈ ಬಾವಲಿ ಸಾಸಿ ಕಹೆ ಕುಲ ನಾಚಿ ಇದೆ ಬಗ ಗುಂಗರು ಬಾಂಧ ಮೀರ ನಾಚಿ ಇದೆ. ಜನರಂದ್ರು ಲೋಕ ಕಹೆ ಮೀರಾ ನಾಸಿ, ಲೋಕ ಕಹೆ ಮೀರಾ ಭೈ ಬಾವಲಿ ಹುಚ್ಚಾದ್ರು, ಸಾಸಿ ಕಹೆ ಕುಲ ನಾಶಿ. ನಮ್ಮ ಕುಲಾನ ಕೆಡಿಸಿಬಿಡ್ಲಿಕ್ಕೆ, ನಮ್ಮ ಕುಲಕ್ಕೆ ಕಲಂಕ ಹಚ್ಚಿದ್ರು, ಕುಲದ ಮರ್ಯಾದೆಯನ್ನು ತೆಗೆದ್ರು ಅಂತ ಆಕೆ ಒದ್ದಾಡ್ತಿದ್ರಂತೆ. ಆದ್ರೆ ಪಗ ಗುಗರು ಬಾಂಧ ಮೀರ ನಾಚಿ ಇದೆ. ಸಂತ ಸಂಘ ಬೈಠಿ ಬೈಠಿ ಲೋಕ ಲಾಲ್ಯ ಕೋಯಿ. ಸಾಧು ಸತ್ಪುರುಷ ಸಹವಾಸದಲ್ಲಿ ಇದ್ದುಕೊಂಡು ಜಗತ್ತಿನ ಮರ್ಯಾದೆಯನ್ನ ಬಿಟ್ಟು ಬಿಟ್ರು ಅಂತ. ಅರ್ಥಾತ್ ಏನು ಅಂದ್ರೆ ಈ ರೀತಿಯಾಗಿ ವಿರೋಧ ಹಾಕಿದ್ರು. ಯೇಸು ಕ್ರಿಸ್ತನ ಶಿವನಿಗೆ ಏರಿಸಿದ್ರು, ಸಾಕ್ರಟಿಸ್ನಿಗೆ ವಿಷ ಕೊಟ್ಟರು. ಹಿಂಗ ಅನೇಕ ಪ್ರಕಾರದಿಂದ ಮಹಾರಾಜರಿಗೆ ವಿಷ ಕೊಟ್ಟರು. ಹಿಂಗ ಅನೇಕ ಪ್ರಕಾರ ಬ್ರಹ್ಮಾನಂದ ಮಹಾರಾಜರಿಗೆ ವಿಷ ಹಾಕಿದ್ರು. ಈ ರೀತಿಯಾಗಿ ಏನ್ ಮಾಡ್ಬೋದು ಅಂದ್ರೆ ವಿರೋಧದ ಪರಾಕಾಷ್ಠ. ಆದ್ರೂ ಇವರು ಅಗ್ನಿ ನಿಷ್ಠೆಯಿಂದ ಭಗವಂತನ ಮೇಲೆ ಭರವಸೆಯಿಂದ ತಮ್ಮ ಸಾಧನೆಯನ್ನ ಹಂತ ಮುಂದುವರ್ಸ್ಕೊಂಡು ಹೋದ್ರು ಅಂದ್ರೆ ಹೋಗುದ್ರು ಅಂತಲ್ಲ, ಭಗವಂತ ಅವ್ರನ್ನ ಆ ರೀತಿಯಾಗಿ ಕೈ ಹಿಡಿದು ಮುಂದೆ ಕರ್ಕೊಂಡು ಹೊಂಟ ಅಂದ್ರೆ ಅವ್ರ ಸಾಧನೆಯನ್ನ ಕ್ಷೇಮವಾಗಿ ಇಟ್ಕೊಂಡು ಹೋದ ಅಂದ್ರೆ ಮುಂದೆ ಏನ್ ಮಾಡ್ತಾರೆ ಸ್ವೀಕಾರ ಮಾಡ್ತಾರೆ. ಹೇಳ್ರಿ ಏನ್ ಸಾಧನೆ ಮಾಡಿದ್ರಿ, ಎಷ್ಟು ಮಂದಿ ಏನಂದ್ರು ಅವ್ರು ಏನ್ ಮಾಡಿಲ್ಲ ಅಂದ್ರೆ ಲಕ್ಷ್ಯ ಕೊಡ್ಲಿಲ್ಲ, ತಮ್ಮ ಸಾಧನೆ ಮಾಡಿದ್ರು. ತಮ್ಮ ಸಾಧನೆ ಮಾಡಿ ಏನ್ರಿ ಸಾಕ್ಷಾತ್ಕಾರ ಆಯ್ತು ಅವ್ರಿಗೆ, ಹಂಗ ಹಿಂಗ. ಆಮೇಲೆ ದೊಡ್ಡ ಮನುಷ್ಯಪ್ಪ ಹುಚ್ಚಿರಪ್ಪ ಅಂತಂದಾಯ್ತಲ್ಲ. ಮುಂದೆ ಎಷ್ಟರೇ ಜನರು ತ್ರಾಸ ಕೊಟ್ಟರು ಅಂದ್ರೆ ಕಲ್ಪನಾತೀತ ತ್ರಾಸ ಕೊಟ್ಟರು. ಆದ್ರೂ ಸಹಿತ ಅವ್ನು ತನ್ನ ನಿಷ್ಠೆಯಿಂದ ಒಂದು ಸ್ವಲ್ಪ ವಿಚಲಿತ ಆಗಲಿಲ್ಲ. ಕೊನೆಗೆ ಏನಾಯ್ತು ಅಂತಂದ್ರ ಅರ್ಥಾತ್ ಒಮ್ಮೆ ಒಂದಿಬ್ರು 3 ಮಂದಿ ಅವ್ರನ್ನ ಭೇಟಿಯಾಗಲಿಕ್ಕೆ ಹೋದಾಗ ಅವ್ರು ಹೇಳಿದ್ರು, ಅವ್ರ ವಿಚಿತ್ರ ಒಂದು ಸ್ವಭಾವ ಇತ್ತು. ಅವ್ರು ಯಾರು ಒಂದು ಸಹಿತ ಅವ್ರಿಗೆ ಬೆನ್ನು ಮಾಡಿ ಅರ್ಥ ಮಾಡಿ ಏನ್ ಹೌದು ಅದಲ್ಲ, ಏನಾದ್ರು ಅದು ಹೌದು ನಾನು. ಎಂಥ ಅರ್ಥದಂದ್ರ ಯಸ್ಯಾಮತಂ ತಸ್ಯ ಮತಂ ಮತಂ ಯಸ್ಯನ ವೇದ ಸಹ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ. ಯಾವುದನ್ನ ಅಜ್ಞಾನಿಗಳು ಹೌದು ಅಂತಾರೋ ಅದನ್ನ ಜ್ಞಾನಿಗಳು ಅಲ್ಲ, ಯಾವುದನ್ನ ಅಜ್ಞಾನಿಗಳು ಅಲ್ಲ ಅಂತಾರೋ ಅದನ್ನ ಜ್ಞಾನಿಗಳು ಹೌದು ಅಂತ. ಅಂದ್ರೆ ಏನಪ್ಪಾ ಅಂದ್ರೆ ನಾವೇನಂತೀವಿ ಜಗತ್ ಖರೆ ಅದ ಅಂತ ನಾವು ಅಂತೀವಿ ಅನುಶೋತೀವಿ ಅಂತ ನಮ್ಗೆ ಅನಿಸ್ತದ. ಜಗತ್ ಖರೆ ಅದ. ಜ್ಞಾನಿಗಳೇನಂತಾರ ಜಗತ್ ಮಿಥ್ಯಾ ಅದ, ಸುಳ್ಳದ. ನಾವೇನಂತೀವಿ ಎಲ್ಲಿ ದೇವರು ಎಲ್ಲಿ ದೇವರು ಕಾಣಿಸಂಗಿಲ್ಲ, ಕೇಳ್ಸಂಗಿಲ್ಲ. ಅರ್ಥಾತ್ ಏನು ಅಂದ್ರೆ ದೇವರು ಇಲ್ಲ ಅಂತ ನಮ್ಗೆ ಅನಿಸ್ತದೆ. ಬಾಯಿಲೆ ಅಂತೀವಿ ಇದ್ದಾನ ಅಂತ, ವ್ಯವಹಾರದಲ್ಲಿ ಏನಿಲ್ಲ ಅಂದ್ರೆ ಅವ್ನು ಇದ್ದಾನ ಅಂತ ನಮ್ಗೇನು ಅನಿಸೋದಿಲ್ಲ. ಅಂದ್ರೆ ಭಗವಂತ ಇದ್ದಾನಪ್ಪ ನಮ್ಮ ಮನೆಯಾಗಿದ್ದ ಮಹಾರಾಜ್ ಹೇಳಿದ್ರು, ಸದ್ಗುರುಗಳು ಹೇಳ್ತಾರ, ನಿನ್ನ ಮನೆಯೊಳಗೆ ರಾಮ ಇದ್ದಾನ, ಏನೂ ಕಾಳಜಿ ಮಾಡಬೇಡ ಅಂತ ನಮ್ಗೆ ಸಮಾಧಾನ ಆಗ್ತದೆ. ನಮ್ಮ 108 ಕಾಳಜಿ ಮಾಡ್ತಿರ್ತೀವಿ. ಅದ ಒಬ್ಬ ಯಾವನ ದಾರಿಯಲ್ಲಿ ಹೊಂಟಾವ ಹಿಂಗ ಮನ್ಯಾಗ ಹಣಿಕೆ ಹಾಕಿ ನಿಮ್ ಮನೇಲಿ ಏನೋ ಒಂದ್ ಸ್ವಲ್ಪ ಪಿಶಾಚಿಂದ ಕಡ್ಡಾಡಂಗ ಆಗ್ತು ಅಂದ್ರೆ ಮುಗ್ದ ಹೋದ ತಲೆ ಕಿತ್ತರು. ಅರ್ಥಾತ್ ನಿಮ್ ಮನೆಯೊಳಗೆ ಏನೋ ಒಂದು ಗಾಳಿ
ಹಿಂಗ ಬಂದಂತ ಹೋದಂಗಾತು ಇವನು ಪಿಶಾಚಿ ಇತ್ಲಾಗ ಹೋದಂಗಾತು ಅಂದ ಕೂಡಲೇ ಇವ ತನ್ನ ಕುಂಡ್ಲಿ ತಗೊಂಡು ಅವ್ರ ಕಡೆ ಹೋದೆ ಇವ್ರ ಕಡೆ ಹೋದೆ ಏನ್ರಿ ನಮ್ನಾಗ ಪಿಶಾಚಿ ಅಂತಂತಾರ ಮತ್ ನೋಡ್ಪ ಅದೇನ ಅವ್ರು ಬಂದ್ ಗಿರಾಕಿ ಅಂತಾರ ಅವ್ರಂತಾರ ಹೌದು ಒಂದಲ್ಲ ಎರಡವ ಅಂತಾರ ಒಂದಲ್ಲ 7 ಪಿಶಾಚಿ ನಿನ್ ಮನ್ಯಾಗ ಅಂದ್ರೆ ಹುಟ್ಟಿದ್ವೆಲ್ಲ ಪಿಶಾಚಿನ ಆ ಮನ್ಯಾಗ ಹುಟ್ಟಿದ್ದು ಎಲ್ಲ ಪಿಶಾಚಿನ ಅರ್ಥಾತ್ ಏನು ಬ್ರಹ್ಮಾನಂದ ಮಹಾರಾಜ ನಡ್ಕೊಂಡಕ್ಕೆ ಹೋದಾಗ ಒಬ್ಬರು ಮನಿ ಒಳಗ ಅರ್ಥಾತ್ ಏನು 7 ಜವ ಇತ್ತು ಅಂತ ಅವಷ್ಟು ಬ್ರಹ್ಮಾನಂದ ಮಹಾರಾಜರು ಅಷ್ಟು ಹೊರಹಾಕಿ ಬಂದು ಅಂತ ಹೇಳ್ತಾರೆ. ಅರ್ಥಾತ್ ಏನು ಸದ್ಗುರುಗಳೇ ಹೇಳಿದ ಮಾತಿನ ಮೇಲೆ ನಮ್ಗೆ ವಿಶ್ವಾಸ ಆಗುದಿಲ್ಲ. ಮಹಾರಾಜ ಹೇಳಿದ್ರೆ ಅಂತಃಕರಣಗಳು ಭಗವಂತಿದ್ದಾನ, ರಾಮ ಇದ್ದಾನ, ಅವನ ಕಡೆಗೆ ಲಕ್ಷ್ಯ ಕೊಡುವ ತೆಗಿ ಮುಳುಗಿ ದೇಹದ್ದು ಈ ದೇಹ ಇವತ್ತಿಲ್ಲ ನಾಳೆ ನಮ್ಮ ಕೈ ಕೊಟ್ಟು ಹೋಗುವಂತಹದ್ದು ಇದೇ ನಮ್ಮ ಸುಖ ಕೊಡಂಗಿಲ್ಲ. 24 ತಾಸು ಕಿರಿಕಿರಿ ದೇಹ ಆದ್ರೂ ನಮ್ಗೆ ಅದ್ರ ಬಗ್ಗೆ ವೈರಾಗ್ಯಗಳು ಅನಿಸ್ತಾ ಆಶ್ಚರ್ಯ ಮತ್ತೆ ಮೋಹ ಹೆಚ್ಚಾಕೋತ ಹೋಗ್ತದೆ. ಅದನ್ನು ಸುಖವಾಗಿರ್ಬೇಕು, ಅದು ಚಂದಾಗಿರ್ಬೇಕು, ಅದನ್ನ ಅದಕ್ಕೇನು ಅಂದ್ರೆ ಅಚೆಚ್ಚ ಮಾಡ್ಬೇಕು, ಡೌನ್ ಮಾಡ್ಬೇಕು ಅಂತ ಅನಿಸ್ತದೆ ಹೊರತು ಪೀಡಾ ಕಾಣ್ತದೆ ಈ ದೇಹ ಸುಳ್ಗಾಡು. ನಮ್ಮ ಊರಾಗ ಬಡಿಗಾದ ಬಾಳಪ್ಪ ಅಂತಿದ್ದ. ನಾವು ಸಣ್ಣವರಿದ್ದಾಗ ನಾವು ನಮ್ಗೆಲ್ಲ ಚಿಂಪಣಿ ಬಗಡಿ ಕೆತ್ತಿ ಕೊಡ್ತಿದ್ದ. ಅವ ಜರ ಅದು ಬಂದು ಅಂದ್ರೆ ಒದರ್ತಿದ್ದ, ಏ ಶಟಿವಿ ನೀ ಹಿಂಗ ಶಟೀನಿ, ಯಾವ್ದಾದ್ರು ದೊಡ್ಡ ಶ್ರೀಮಂತ ಬಂದಿದ್ದಿ ಅಂದ್ರ ಅವ ಅಚ್ಚ ಮಾಡ್ತಿದ್ದ, ಚಲೋ ಬಿಸಿ ಬಿಸಿ ಅನ್ನ ತುಪ್ಪ ಉಣಿಸ್ತಿದ್ದ, ಗಾದಿ ಮೇಲೆ ಮಲಗಿಸ್ತಿದ್ದ, ನೀ ಹಿಂಗ ಶಟೀನಿ ನಿನಗೆ ಏನೇನು ಸಿಗಂಗಿಲ್ಲ ನೋಡಿಲ್ಲ ಅಂತಿದ್ದ. ಹಂಗ ಅಲ್ಲಿಗೆ ಬರ್ಬೇಕು ನಮ್ಮ ದೇಹದ ಬಗ್ಗೆ, ನೀ ಶಟೀನಿ ತಿಳಿತಿಲ್ಲ, ನಿನಗೆ ಏನೇನು ನಾಯಿನ ಅಚ್ಚ ಮಾಡೋದಿಲ್ಲ, ದುಡಿ. ಬ್ರಹ್ಮಾನಂದ ಮಹಾರಾಜರು 50 ಮೈಲು ಮಹಾರಾಜರು ಕುದುರೆ ಹಿಂದಿಂದ ಓಡಿ ಹೋಗ್ಬೇಕಾದ್ರೆ ದೇಹದ ಬಗ್ಗೆ ಅವ್ರಿಗೆ ಏನು ಕಲ್ಪನಾ ಇರ್ಬೋದು, ಏನ್ ಭಾವನಾ ಇರ್ಬೋದು, ನಾವು ವಿಚಾರ ಮಾಡೋದಿಲ್ಲ. ಅರ್ಥಾತ್ ನಮ್ಮ ಕಾಲ ಒಂಚೂರು ಏನಾದ್ರು ಅಕ್ಕಿ ಕಾಳು ನಟರು ನಮ್ಗೆ ಎಷ್ಟು ನೋವಾಗ್ತದೆ, ಎಷ್ಟು ಒದ್ದಾಡ್ತೀವಿ, ಅವ್ರಿಗೆ ಎಷ್ಟು ತ್ರಾಸ ಆಗಿರ್ಬೋದು ಕಲ್ಪನಾ ಮಾಡಿ ದೇಹಕ್ಕೆ. ಅರ್ಥಾತ್ ಇದ್ರ ಅರ್ಥ ಏನು ಅಂದ್ರೆ ಈ ದೇಹವನ್ನು ನಾವು ಎಷ್ಟರೇ ಇದನ್ನು ಮಾಡ್ಕೊತೀವಿ, ಆ ಭಗವಂತನ ಮಹಾರಾಜ ಹೇಳಿದ್ರು ನಿನ್ನ ಅಂತಃಕರಣ ಭಗವಂತ ಇದ್ದಾನೆ, ನೀನು ನಾವು ಭಗವಂತನ ಕಡೆಗೆ ಲಕ್ಷ್ಯ ಕೊಡುವು. ದೇಹದ ಪ್ರಾರಬ್ಧ ಮನೆ ಪ್ರವಚನಗಳು ಬಂದು ದೇಹವನ್ನು ಪ್ರಾರಬ್ಧದ ಮೇಲೆ ಹಾಕಿ ನಾವು ಭಗವಂತನ ನಾಮಸ್ಮರಣೆ ಒಳಗೆ ಮಗ್ನಾಗಬೇಕು ಅಂತ. ಅರ್ಥಾತ್ ಏನು ಅಂದ್ರೆ ದೇಹದ ಉಪಚಾರ, ಅತಿ ದೇಹದ ಉಪಚಾರ ಲೋಕಮ ಏನಾದ್ರು ಒಂದು ಧ್ಯೇಯ ಇದ್ರೆ ನಾವು ಅದನ್ನ ಉಪೇಕ್ಷೆ ಮಾಡ್ಲಿಕ್ಕೆ ಶಕ್ಯ ಇದೆ. ನಮ್ ಧ್ಯೇಯನೇ ಇಲ್ಲ, ದೇಹ ಪೋಷಣೆ ಒಂದ ಧ್ಯೇಯ ನಮ್ಗೇನ 24 ತಾಸು ದೇಹವನ್ನ ಅದನ್ನ ಆರೋಗ್ಯವಂತವಾಗಿರ್ಬೇಕು, ಸುರಕ್ಷಿತವಾಗಿರ್ಬೇಕು, ಚಂದಾಗಿರ್ಬೇಕು ಅನ್ನುವಂಥದ್ದೇ ನಮ್ಮ ಧ್ಯೇಯ ಆಗಿರೋದ್ರಿಂದ ಸಮಾಧಾನ ಆಗಂಗಿಲ್ಲ. ಈ ದೇಹವನ್ನು ನಂಬಿಕೊಂಡು ಇವತ್ತಿನ ತನಕ ಜಗತ್ತಿನೊಳಗೆ ಯಾರಿಗೂ ಸಮಾಧಾನ ಆಗಿಲ್ಲ. ಇವತ್ತು ಹಿಂಗದ ಅನ್ನೋದಾಗ ನಾಳೆ ಮತ್ತೆ ಬೆಳಗ್ಗೆ ಹೇಳುದ್ರಾಗ ಮಾಲಿನ ಒಂದು ನಮೂನಿ ಮಾಲಿ ಮಾಡಿಕೊಂಡೇ ಹೇಳ್ತಾರೆ. ಯಾಕೆ ಹೊಟ್ಟೆ ಒಂದು ನಮೂನಿ ತ್ರಾಸ ಅನ್ಕೊತಿದ್ರಿ. ಅರ್ಥಾತ್ ಏನು ಅಂದ್ರೆ ಹೊಟ್ಟೆ ತ್ರಾಸ, ರಟ್ಟೆಯ ತ್ರಾಸ, ಒಂದಿಲ್ಲ ಒಂದು ತ್ರಾಸ ಇದ್ದ ಇರ್ತಾರೆ. ಲೋಕಮಾನ್ ತಿಳ್ಕರ್ ಹೇಳಿದ್ರು, गेल्या 40 वर्षात 1 दिवस या देहाला एक थेंब तेल लावलेलं नाही. ಒಂದ್ ದಿವಸ ಅವ್ರು ಹೇಳ್ತಿ ರಾತ್ರಿ ಅವ್ರು ಮಲ್ಕೊಂಡು ಹೊತ್ನಾಗ ಒಂದು ಬಟ್ಟಲ್ದಾಗ ಕೊಬ್ಬರಿ ಎಣ್ಣೆ ತಗೊಂಡು ಬಂದು ಅವ್ರಿಗೆ ಕಾಲಿಗೆ ಎಣ್ಣೆ ಹಚ್ಚಬೇಕು ಅಂತ ಬಂದಾಗ ಅವ್ರು ಹೇಳಿದ್ರು, ಆಗ ಕಷಾಯ ತೇಲ್ ಲಾವತಿ ಸರ್, ಯಾಕೆ ಸುಮ್ಮನೆ ಅಂಗಾರಿ ಕೈಗೆ ಎಣ್ಣೆ ಹಚ್ಚಲಿಕ್ಕೆ ಬಂದಿದ್ದಿ, ಕಳೆದ 40 ವರ್ಷದಲ್ಲಿ ಒಂದು ದಿವಸ ನಾನು ಈ ದೇಹಕ್ಕೆ ಒಂದು ಹನಿ ಎಣ್ಣೆ ಹಚ್ಚಿಲ್ಲ. ಎಷ್ಟು ನಿಷ್ಠುರ ಇರಬಹುದು ಅಂತಿಲ್ಲ. ಈ ದೇಹವನ್ನು ದುಡಿಸ್ಕೋಬೇಕು ಅನ್ನೋ ಭಾವನಾ ಎಷ್ಟರೇ ಅವ್ರ ಅರ್ಥಾತ್ ಏನು ದೃಢ ಆಗಿರ್ತದೆ, ಗಟ್ಟಿಯಾಗಿರ್ತದೆ. ಆದ್ರೆ ನಮ್ಮದು ಎಷ್ಟರ ಇರುವುದು ಅಂತಂದ್ರೆ ಅರ್ಥಾತ್ ನಾವು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೇನೆ ಸಾಧನೆ ಮಾಡ್ಲಿಕ್ಕೆ ಇದ್ದೀವಿ. ಆದ್ರಿಂದ ನಾವು ಆ ದಿಶೆಯಲ್ಲೇ ನಮ್ಮ ಪ್ರಯತ್ನ ಇರಬೇಕೆ ಹೊರತು ದೇಹಕ್ಕೆ ಏನಾದ್ರೂ ಒಂದು ಅನುಕೂಲ ಅನಾನುಕೂಲ ಆಗೋತಿರ್ತವೆ, ಇವತ್ತು ಹಿಂಗಿದ್ದು ನಾಳೆ ಹಂಗಿರ್ತದೆ ಅನ್ನೋ ಆದ್ರಿಂದ ಅದ್ರ ಕಡೆಗೆ ಅದ್ರ ಸಲುವಾಗಿ ನಾವು ಬಹಳ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ನಾನು ಮುಖ್ಯ ಬಹಳಷ್ಟು ನಾಮಸ್ಮರಣೆ ಮಾಡಬೇಕು. ಮುಂದೆ ನಮ್ಗೆಲ್ಲ ಅನಿಸ್ತು, ನಾನು ಕೇವಲ ನಾಮಸ್ಮರಣೆ ಮಾಡೋದಕ್ಕಾಗಿನೇ ಇದ್ದೀನಿ. ಮಹಾರಾಜ ಹೇಳಿದ್ರು, ಒಬ್ಬ ಬಹಳ ಬಡವ ಇರ್ತಾನು ಬೆಂಗಳೂರೊಳಗ, ಅಂದ್ರೆ ದೊಡ್ಡ ಶಹರ್ನ್ಯಾಗ ಏನೋ ಒಂದು ದೊಡ್ಡ ಶಿಕ್ಷಣ ಸಲುವಾಗಿದ್ದ. ಅವ್ನಿಗೆ ಎಣ್ಣೆನೋ ಅಥವಾ ಮತ್ತೇನೋ ಒಂದು ದೊಡ್ಡ ಶಿಕ್ಷಣ ಸಲುವಾಗಿ ಮತ್ತೊಂದಿಂದ ಬಹಳ ಬಡವ ಅಲ್ಲಿ ಹೋಗಿ ಅವನೇನ್ ಮಾಡೋದು, ತನ್ನ ಒಂದು ಯೋಗ್ಯತಾನುಸಾರವಾಗಿ ಅಗದಿ ಸಾಲ ಒಂದು ಸಣ್ಣ ಗೋಧಿ ಬಾಗಿಗೆ ಹಿಡಿತಾನೆ. ತನ್ನ ಕಡೆಗೆ ಏನ್ ಅಂಥ ಇಂಥ ಜಮಖಾನಿ ಚಾಲರವನು ಅವನ ಹಾಸಿಗೆ ಹಾಕಿರ್ತಾನ.
ಅಂಥ ಏನಾದ್ರು ಉಂಡೆ ಅಗ್ದಿ ಸೋವಿ ಒಳಗಿಂದ ಒಂದು ಡಬ್ಬಿ ಹೇಳ್ತಾನೆ, ಅಗ್ದಿ ಕಡಿಮೆ ಖರ್ಚಿನೊಳಗಿಂದ ಒಂದು ಊಟದ ಡಬ್ಬಿ ಹೇಳ್ತಾನೆ. ಆಮೇಲೆ ತನ್ನ ಫೀ ತುಂಬುದ್ರೊಳಗಿನ ಅವ್ನ ದುಡ್ಡೆಲ್ಲ ಖರ್ಚಾಗಿ ಹೋಗ್ತದ. ಸ್ವಾಮಿ ರಾಮತೀರ್ಥ ಅವರು ಕಲಿ ಹೊತ್ನಾಗ ಎಮ್ಮೆ ಕಲಿ ಹೊತ್ನಾಗ ಅವ್ರ ತಂದೆಯವರು ಸಿಟ್ಟಿಗೆದ್ದು ನಿನ್ಗೆ ಹೆಂಗ ನೀನ್ ಕಲಿಬೇಡ ಅಂತ ಹೇಳಿದ್ರು. ಆದ್ರೆ ಅವ್ರು ಕಲಿಯೋರು ಅದೇನು ಒಳಗಿನ ವ್ಯಕ್ತಿತ್ವ ಏನು ಸುಮ್ಮನೆ ಮೂಡ್ತದೆ ಅಂತ. ನಮ್ಮ ಎಲ್ಲ ಏನು ಅಂದ್ರೆ ಒಳಗೆ ಏನಿಲ್ಲೇ ಇಲ್ಲ. ಹೀಗಾಗಿ ಏನಾದ್ರು ಹೊರಪಡಿಸ್ಲಿಕ್ಕೆ ಒಳಗಿನ ಏನು ನಿರ್ಣಯ ಇಲ್ಲ ನಮ್ಗೆ. ಆದ್ರಿಂದ ನಾವು ಸಣ್ಣ ಇದ್ದೀವಿ. ಅಂಥವೆಲ್ಲ 32ನೇ ವರ್ಷ ಆತ್ಮಜ್ಞಾನ ಮಾಡಿಕೊಂಡು ಅರ್ಥಾತ್ ಏನು ಅಂದ್ರೆ ದೇಹ ಬಿಟ್ಟು ಹೋಗುವಂಥವ್ರು ಎಷ್ಟೇ ಅವರು ಅದ್ರ ಸಲುವಾಗಿ ತಳಮಳ ಇದ್ದಿರ್ಬೋದು. ಬರೀ ಕಲಿತೀನಿ ಅಂತ ಅವ್ರು ಲಾಭಕ್ಕೆ ಹೋದ್ರು. ಅಷ್ಟಾಗ ಇವ್ ಹಿಂಗ ಬಿಟ್ರೆ ಕಲಿತೀವ, ಬರೀ ಕಲ್ಕೊತ ಹೋಗ್ತಾನೆ, ಖರ್ಚು ಮಾಡ್ಕೊತ ಹೋಗ್ತಾನಂತ ಅವ್ನು ಮದುವೆನೂ ಮಾಡಿ ಕೊನೆಗೆ ಹೆಂಡತಿನೂ ಕರ್ಕೊಂಡು ತಾವು ಬರೀತಾರ ಪತ್ರಗಳಲ್ಲಿ ಏನು ಅಂತಂದ್ರೆ, ಇವತ್ತು ನಾವು ಇಬ್ರು ಗಂಡ ಹೆಂಡತಿ ಚುರುಮನೆ ಪುಟಾಣಿ ತಿಳ್ಕೊಂಡಿದ್ದೀವಿ ಅಂತ ಬರೀತಾರೆ. ಇವತ್ತು ನನಗೇನಿಲ್ಲ ಅಂದ್ರೆ ಕಾಲಾಗ ಹಾಕೊಳ್ಳಿಕ್ ಚಪ್ಪಲ್ ಇರ್ಲಿಕ್ಕ ಒಂದು ಹಳಿ ಚಪ್ಪಲು, ಒಂದು ರಬ್ಬರ್ ಚಪ್ಪಲ್, ಅಥವಾ ಸ್ಲಿಪ್ಪರು, ಒಂದು ಚಪ್ಪಲು ಹಾಕೊಂಡು ನಾನು ಕಾಲೇಜಿಗೆ ಹೋಗಿನಿ ಅಂದ್ರು. ನನಗೆ ಚುರುಮನೆ ಪುಟಾಣಿ ತಿಳ್ಕೊಂಡಿದ್ದೀವಿ. ಹೆಂಗ ಹಾಗೆ ಹುಡುಗ ಏನ್ ಮಾಡ್ತಾನೆ ಅಂದ್ರೆ ಏನು ತನ್ನ ದುಡ್ಡಿನೊಳಗನ ಶಕ್ಯ ಆಗುವಂತಹ ಒಂದು ಉಪಚಾರಗಳನ್ನು ಇಟ್ಕೊಂಡು ಅಂದ್ರೆ ಬಾಡಿಗೆ ಆಯ್ತು, ಮನೆ ಆಯ್ತು, ಅವ್ರು ಊಟ ಹುಡುಗಿ ಎಲ್ಲ ಹಾಕಿ ಕಡಿಮೆ ಖರ್ಚು ನಾವು ಮಾಡ್ಕೊಂಡು ಬಹಳಷ್ಟು ಅಭ್ಯಾಸ ಮಾಡಿ ಅವನು ಹೆಂಗ ತನ್ನ ಧ್ಯೇಯವನ್ನು ಸಾಧಿಸ್ತಾನೋ ಹಂಗ ನಮ್ಗೆ ಏನ್ ಅನಿಸ್ಬೇಕು ಅಂದ್ರೆ ಬೇಕಾದಷ್ಟು ಮಹಾರಾಜ ಸಾನ್ನಿಧ್ಯದ ಅದಕ್ಕರೆ ಆದ್ರೆ ನಾನು ಬಂದಿರೋದು ಅದಕ್ಕಾಗಿ ನಾವು ಮಾಡ್ಬೇಕೇನು ಅನ್ನೋದ್ ಕಡೆ ನಮ್ಗೆ ಲಕ್ಷ್ಯ ಇದ್ರೆ ನಾವು 24 ತಾಸು ಅದರೊಳಗೆ ತೊಳಿಕೊಂಡಿರ್ಲಿಕ್ಕೆ ನಮ್ಗೆ ಏನಾಗ್ತದೆ ಅಂದ್ರೆ ಶಕ್ಯ ಆಗ್ತದೆ. ಆದ್ರಿಂದ ಏನಂದ್ರೆ ಈ ರೀತಿಯಾಗಿ ಭಗವಂತ ನಮ್ಮನ್ನು ಕೈ ಹಿಡಿದು ಅರ್ಥಾತ್ ಏನು ಅಂದ್ರೆ ಕರ್ಕೊಂಡು ಹೋಗೋದಕ್ಕೆ ಏನಂತ ಅಂದ್ರೆ ಕ್ಷೇಮ. ಆ ಅರ್ಥಾತ್ ಏನು ಅಂದ್ರೆ ಉಪೇಕ್ಷ ಆದಾಗೂ ನಮ್ಮ ಸಾಧನೆಯನ್ನು ನಾವು ಏನ್ ಮಾಡ್ತಾರ ಅಂದ್ರೆ ನಮ್ಮ ಅಂತಃಕರಣದಲ್ಲಿ ಅವನ ಬಗ್ಗೆ ಖರೆ ಕಲ್ಕರಿ ಭಾವನಾ ಭಕ್ತಿ ಇದ್ದಿದ್ರೆ ಆ ಉಪೇಕ್ಷ ಮಾಡಿದರೆ ನಮ್ಮ ಬುದ್ಧಿಯನ್ನು ಏನ್ ಮಾಡೋದು ವಿಚಲಿತ ಮಾಡಿಕೊಡೋದಿಲ್ಲ. ಇದು ಕ್ಷೇಮ. ಆಮೇಲೆ ತಿರಸ್ಕಾರ ಮಾಡಿ ಹತ್ತಾಗೂ ನಮ್ಮ ಬುದ್ಧಿಯನ್ನು ವಿಚಲಿತ ಮಾಡಿಕೊಡುವುದಿಲ್ಲ. ನಾನು ಹೇಳಿದ್ದೆ ನೆನಪಿರ್ಬೋದು, ಮತ್ತು ನನಗೂ ಅರ್ಥಾತ್ ಸಹಜ ನೆನಪು ಬಂತು ಅಂತ ಹೇಳ್ತೀನಿ. ಏನು ಅಂದ್ರೆ ನಮ್ಮ ಮಿತ್ರೊಬ್ಬರು ಇದ್ದಾರೆ. ಅವ್ರು ಏನ್ ಮಾಡಿದ್ರು ಒಂದ್ ದಿವಸ ನನಗಲ್ಲಿ ಬಾಬು ಸಿಂಗ್ ಪೇಟೆದ ಅಂಗಡಿ ಮುಂದೆ ಭೇಟ ಅವ್ರು ಯೂನಿವರ್ಸಿಟಿ MA ಮಾಡ್ಲಿಕ್ಕಿದ್ರು. ನಾನು ಪಾಠಶಾಲೆ ಕಲೀಲಿಕ್ಕಿದ್ದೆ. ಅರ್ಥಾತ್ ಏನಂದ್ರೆ ಕಾಲೇಜ್ ಬಿಟ್ಟು ಈ ಪಾಠಶಾಲೆ ಕಲಿಯೋ ಹೊತ್ನೊಳಗೆ 2 ಪಂಜೆ, ಒಂದು ಪಂಜೆ ಉಟ್ಕೋತಿದ್ದೆ, ಒಂದು ಪಂಜೆ ಹೊದಗೋತಿದ್ದೆ. ಅರ್ಥಾತ್ ಏನು ಅಂದ್ರೆ ಅವಾಗ ಆ ದೊಡ್ಡ ಒಂದ್ಸಲ ಏನಾಗ್ತದೆ ವೈರಾಗ್ಯ ಬಂದ್ಬಿಡ್ತದೆ. ಆಮೇಲೆ ಸಣ್ಣಾಗಿ ಇಳ್ಕೋತ ಹೋಗ್ಬಿಡ್ತಾವ. ಆ ಮನುಷ್ಯನ ವೈರಾಗ್ಯ ಭಾರಿ ಬಂದು ಆಮೇಲೆ ಏನಪ್ಪಾ ಅಂದ್ರೆ ಸಣ್ಣಂಗೆ ಎಲ್ಲ ಶುರುವಾಗಿ ಬಿಡ್ತಾವ. ಅರ್ಥಾತ್ ಏನು ಅಂದ್ರೆ ಹಂಗ ಅವಾಗ ನಮ್ಗೆ ಕಲಿಯುವುದು ಅನ್ನೋದು ಅಂತ ಮನುಷ್ಯನ ಜಿದ್ದು ಬಂದು ಅದಾಗ ಒಂದ್ ದಿವಸ ಅವ್ರು ಭೇಟಿ ಆದ ಕೂಡಲೇ ನಾನು ಗುರ್ತಾ ಹಿಡಿದು ಮಾತಾಡ್ಸಿದೆ. ಏನ್ಪಾ ಎಲ್ಲಿದ್ದೀವಿ ಅದಕ್ಕೆ, ನಾ ಯೂನಿವರ್ಸಿಟಿ ಒಳಗೆ MA ಮಾಡ್ಲಿಕ್ಕೆ ನೀನ್ ಯಾರು? ಅವ್ನು ಬಹಳ ದಿನ ನಾನು ಕೂರಿಸ್ತಾ ತಲೆ ಬೋಡ್ಸ್ಕೊಂಡು ಜಂಡ್ಕಿ ಬಿಟ್ಕೊಂಡು ಪಂಜಾಬ್ ಉಟ್ಕೊಂಡು ಹೊಂಟಿರೋದು ನೋಡಿ ಅವನು ಆಮೇಲೆ ದತ್ತಾಣೆ ಅನ್ನೋದು ಹೌದು ಹಿಂಗ ಬೈದು ಹೇಳ್ತೀನಿ. 1/4 ಗಂಟೆ 1 ತಾಸು ಚಲೋದಂಗೆ ಜಾಡಿಸಿದ್ರೆ ಅದನ್ನ ನಾಚಿ ಬರ್ತದಿಲ್ಲ, ಅದನ್ನ ಬುದ್ಧಿ ಗಿದ್ದದ ಇಲ್ಲೋ. ಮನೆಯೊಳಗೆ ಪಾಪ ಅವ್ರು ಅಷ್ಟು ಕಷ್ಟಪಡ್ಲಿಕ್ಕಂತೆ ಅಂಥದ್ರಾಗ ನೀನು ದೊಡ್ಡದ್ರಿ ಏನು ಉಡ್ಕೊಂಡು ಏನು ತೊಟ್ಕೊಂಡು ಏನು ನೀನು ಎಲ್ಲಾ ದೃಷ್ಟಿಯಿಂದಲೂ ನೀನೇನಾದಿ ಅಂದ್ರೆ ಹೋಗಿಬಿಟ್ಟು ನಿನ್ಗೆ ಏನೇನು ಭವಿಷ್ಯ ಇಲ್ಲ, ಇದು ಇಲ್ಲ, ಕರಿಯರ್ ಇಲ್ಲ, ಹಿಂಗಂತೆಲ್ಲ ಬೈದ. ನಾ ಕರಿ ಇದ್ದೀನಿ ಬಿಡಪ್ಪ ಅಂದ್ಕೊಂಡು ಹೇಳಿದೆ ಅವನಿಗೆ. ಜನ್ಮತಃ ಕರಿಯನೇ ಇದ್ದೀನಿ ನಾನು ಅಂತ ಹೇಳಿದ್ರೆ ನನಗೆ ಕೇಳಿ ಒಂದು ಬಿಟ್ಟರೆ ಒಮ್ಮೆ ಮನಸ್ಸಿನಾಗಿ ವಿಚಾರ ಮಾಡಿದೆ. ಅವನು ಅನ್ನೋದು ಒಂದು ದೃಷ್ಟಿಯಿಂದ ಖರೆ. ಆದ್ರೆ ನಾನು ನನ್ನ ಧ್ಯೇಯವನ್ನು ಯಾಕೆ ಬಿಡಬೇಕು ಅಂತ ತಿಳ್ಕೊಂಡು ಅವಾಗ ನಾನು ಯಾವಾಗ ಹೋಗಿ ತಿಂಗಳ ಒಂದು 15-20 ದಿವಸ ಬಹಳ ಮನಸ್ಸಿಗೆ ಬೇಜಾರಾಗಿ ವಿಚಾರ ಮಾಡಿ ತಿರುಗಿ ಬಂದೆ. ನಾ ಯಾವ ಮಾರ್ಗದಲ್ಲಿ ಹೊಂಟಿನೋ ಆ ಮಾರ್ಗಗಳು ನನ್ನ ಜೀವನದ ಪರಮೋಚ್ಚ ಅರ್ಥಾತ್ ಏನು ಕೊನೆ ಉಸಿರಿರುವವರೆಗೂ ಆ ಮಾರ್ಗಗಳು ನಾನು ಮುಂದುವರಿಬೇಕು. ಇಂದಿನ ನಾಳೆ ನನ್ನ ಸದ್ಗುರು ನನಗೆ ನನ್ನ ಕೈ ಕರ್ಕೊಂಡು ಹೋಗ್ತಾರೆ ಅನ್ನುವಂಥ ದೃಷ್ಟಿಯಿಂದ ನಾನು ಆ ಬುದ್ಧಿ ಕೊಟ್ಟವರು ಅವರೇ. ಆದ್ರಿಂದ ಯೋಗಕ್ಷೇಮಂ ವಹಾಮ್ಯಹಂ. ಯಾವುದನ್ನು ನಾವು ಗಟ್ಟಿ ಹಿಡ್ಕೋಬೇಕು ಅನ್ನೋ ಪ್ರಯತ್ನ ಮಾಡ್ಲಿಕ್ಕತ್ತೀವೋ, ಯಾವುದೋ ಸಂಬಂಧ ನಮ್ಗೆ ಒದಗಿ ಬಂದದನ್ನು
ಅದನ್ನು ಅವ್ರು ಕ್ಷೇಮವಾಗಿ ಇಟ್ಕೊಂಡು ಇವತ್ತಿನ ತನಕ ಇವತ್ತು ಮುಂಜಾನೆ ನನಗೆ ಅನಿಸ್ತು ಏನು ಅಂದ್ರೆ ಇವತ್ತಿನ ತನಕ ಅಕ್ಷರಶಃ ಅವ್ರು ನನ್ನ ಏನ್ ಮಾಡ್ಯಾರಂದ್ರೆ ಕೈ ಹಿಡಿದು ಕರ್ಕೊಂಡು ಬಂದ್ರು ಅಂತ ತಿಳ್ಕೊಂಡೆ ನಾವು ಇವತ್ತಿನ ತನಕ ಈ ತನಕ ಬಂದಿದ್ದೀವಿ ಅಂತ ತಿಳ್ಕೊಂಡು ನಮ್ಗೆ ಅನ್ಸೋದನ್ನೇ ಯೋಗಕ್ಷೇಮ ಅಂತ ತಿಳ್ಕೊಂಡು ಅರ್ಥ. ಇನ್ನು ಅರ್ಥಾತ್ ಏನು ಅಂದ್ರೆ ಈ ರೀತಿಯಾಗಿ ಯೋಗಕ್ಷೇಮದ ಸಂಪೂರ್ಣ ಜವಾಬ್ದಾರಿಯನ್ನ ಭಗವಂತನ ಮೇಲೆ ಕೊಟ್ಟಿರುವ ಜ್ವಲಂತ ಉದಾಹರಣೆ ಯಾರು ಅಂದ್ರೆ ವಿಠ್ಠಲ ಪಂತರು. ಅರ್ಥಾತ್ ಪಂಡ ಅಂಥ ಸಾವಿರಾರು ಜನ ಸಾಧು ಸತ್ಪುರುಷರು ತುಕಾರಾಮ್ ಮಹಾರಾಜರೇ अर्थात भगवंत पक्का और मी माझ्या प्रपंचाला आग लावून अंगणात येऊन बसलेलो आहे, तू कसे मला म्हणजे हे दर्शन देत नाही. ನಾನು ಪ್ರಪಂಚಕ್ಕೆ ಬೆಂಕಿ ಹಚ್ಚಿ ಅನ್ನದಾಗ ಬಂದು ಕೂತೀನಿ. ಸಂಪೂರ್ಣ ಭಗವಂತನ ಮೇಲೆ ಭರವಸೆ ಇಟ್ಕೊಂಡಿರ್ತಕ್ಕಂಥವ್ರು ಹೆಂಗೋ ಹಂಗೆ ವಿಠ್ಠಲ ಪಂತರು ಅಂತ ಒಬ್ಬರು ಏನಾದ್ರು ಬಹಳ ದೊಡ್ಡ ವಿದ್ವಾನಿದ್ರು, ಪಂಡಿತರಿದ್ರು. ಅಷ್ಟ ಭಗವಂತನಲ್ಲಿ ಅವರಿಗೆ ನಿಷ್ಠ ಯಾವ ವಿಷಯದಲ್ಲಿ ಅಂದ್ರೆ ನಾವು ಅನನ್ಯವಾಗಿ ಅವನ ನಾಮಸ್ಮರಣೆ, ಉಪಾಸನೆ, ಸತ್ಸಂಗ, ಸ್ವಾಧ್ಯಾಯ, ಪೂಜಾ ಪುನಸ್ಕಾರ, ವ್ರತ, ವೈಕಲ್ಯ ಏನಾದ್ರೂ ಭಗವತ್ ಪರಾಯಣರಾಗಿದ್ವಿ ಅಂದ್ರೆ ಅವನು ನಮ್ಮ ಯೋಗಕ್ಷೇಮವನ್ನು ನೋಡ್ಕೋತಾನೆ. ಆದ್ರಿಂದ ಯೋಗಕ್ಷೇಮಕ್ಕಾಗಿ ಅರ್ಥಾತ್ ಏನು ಪ್ರತ್ಯೇಕವಾಗಿ ಬೇರೆ ಏನು ಪ್ರಯತ್ನ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಮತ್ ಮಾಡಿದ್ರೆ ನಾವು ಪ್ರಯತ್ನ ಜಪ ಮಾಡ್ತೀವಿ, ನಾಮಸ್ಮರಣೆ ಮಾಡ್ತೀವಿ, ಪೂಜಾ ಮಾಡ್ತೀವಿ, ಪಾಠ ಮಾಡ್ತೀವಿ, ಪಾರಾಯಣ ಮಾಡ್ತೀವಿ. ಇಷ್ಟೆಲ್ಲ ಭಗವಂತನ ಸಲುವಾಗಿ ಮಾಡುವೊಳಗ ಒಂದು ತನ್ನ ಕೊಡ್ಲಿಕ್ಕೆ ಅವನಿಗೆ ಅರ್ಥಾತ್ ಏನು ಕೊಡದೇ ಇರ್ಲಿಕ್ಕೆ ಶಕ್ಯದ. ಆದ್ರೆ ನಾವು ಯೋಗಕ್ಷೇಮ ನೋಡ್ಕೋತಾನೆ. ನಾನೇ ಸುಸುಳು ಅದ್ರ ಸಲುವಾಗಿ ಧರ್ಪಡಿಸ್ಬೇಕು ಅಂತ ತಿಳ್ಕೊಂಡು ಭಗವಂತನ ಮೇಲೆ ಅತ್ಯಂತ ನಿಷ್ಠಾ ಇಟ್ಕೊಂಡು ಇರ್ತಕ್ಕಂಥವ್ರು ಅವ್ರು ಮುಂಜಾನೆ ಕೂಡಲೇ ಭಗವಂತ ಅರ್ಥಾತ್ ಏನು ಸ್ನಾನ ಸಂಧ್ಯಾದಿಗಳನ್ನು ಮಾಡಬೇಕು. ತಮ್ಮ ಪೂಜಾ ಪುನಸ್ಕಾರ ಪೂಜಾ ಗೀಜೆ ಎಲ್ಲ ಮಾಡಿ 9 ಗಂಟೆಗೆ ಅರ್ಥಾತ್ ಹಾಲು ಕುಡಿದು ವಿದ್ಯಾರ್ಥಿಗಳಿಗೆ ಪಾಠ ಹೇಳಬೇಕು. 11 ಗಂಟೆ ತನಕ ನಾವು ಪಾಠ ಹೇಳ್ಬೇಕು. ಆಮೇಲೆ ಅಷ್ಟೊತ್ತಕ್ಕೆ ಅವ್ರು ರುಕ್ಮಿಣಿ ಬಾಯಿ ಅಂತ ಅವ್ರು ಹೆಂಡತಿ ಅವ್ರ ಅಡಿಗೆ ಮಾಡ್ಬೇಕು. ಅವ್ರ ಅಡಿಗೆ ಆದ ಕೂಡಲೇ ಅವ್ರು ಬ್ರಹ್ಮಯಜ್ಞ, ವೈಷ್ಣುದೇವ ಎಲ್ಲ ಮಾಡಿ ಅರ್ಥಾತ್ ನೈವೇದ್ಯ ಮಾಡಬೇಕು. ಆಮೇಲೆ ಊಟ ಮಾಡ್ಬೇಕು. ಊಟ ಮಾಡಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿ ಸಾಯಂಕಾಲದಿಂದ ಪುರಾಣ ಹೇಳಬೇಕು. ಮತ್ತು ರಾತ್ರಿ ಭಗವಂತನ ಭಜನೆ, ಪೂಜೆ, ಉಪಾಸನಾ ಇತ್ಯಾದಿಗಳನ್ನೆಲ್ಲ ಮಾಡಿ ಭಗವಂತ ನೀ ಹೆಂಗ್ ಇಟ್ಟೀವೋ ಹಂಗ ನಾವು ಇಡ್ತೀವೋ ಹಂಗ ನಾವು ಸಮಾಧಾನದಲ್ಲಿ ಇರ್ತೀವಿ ಪ್ರಾರ್ಥನಾ ಮಾಡಿ ಮಲ್ಕೋಬೇಕು. ಈ ರೀತಿಯಾಗಿ ಅವರು ನಿತ್ಯದ ಒಂದು ಕ್ರಮ ಇತ್ತು. ಯಾರಾದ್ರೂ ಏನಾದ್ರು ತಂದು ಕೊಡ್ತಿದ್ರು. ಅರ್ಥಾತ್ ಯಾರಾದ್ರೂ ಅಕ್ಕಿ ತಂದು ಕೊಡ್ಬೇಕು, ಗೋಧಿ ತಂದು ಕೊಡ್ಬೇಕು, ಬೆಲ್ಲ ಪ್ರತಿಯೊಂದನ್ನು ಯಾರಾದ್ರೂ ತಂದು ಕೊಡ್ತಿದ್ರು. ಇವ್ರು ನಡೀತಿದ್ರು. ಇವರಿಗೆ ಆಯುಷ್ಯದಲ್ಲಿ ಎಂದೂ ಯಾರೊಂದು ಯಾಚನೆ ಮಾಡಿ ಬರ್ತಿದ್ರು. ಅದಕ್ಕೆ ಏನಂತಾರ ಅದಕ್ಕೊಂದು ವೃತ್ತಿ ಅಂತಾರೆ. ಎಂಥ ವೃತ್ತಿ ಅಂದ್ರೆ ಪದ್ಧತಿ. ಅದೊಂದು ಎಂಥದ್ದು ಅಂದ್ರೆ ಅಯಾಚಿತ ವೃತ್ತಿ ಅಂತಾರೆ. ಕೇರಳನೇ ಅಯಾಚಿತ ವೃತ್ತಿ ಅಂದ್ರೆ ಯಾಚನೆ ಮಾಡಂಗಿಲ್ಲ. ಉತ್ತರ ಭಾರತದಲ್ಲಿ ಸಾಧುಗಳು ಏನಂತಾರ कैसे है आप? नहीं हम तो क्या है कि हम अयाचित वृत्ति से हैं और जो है ना भगवान जो देता है उस पर रहने वाले हैं. अर्थात अयाचित वृत्तिಯಿಂದ ಇರ್ತಕ್ಕಂಥವ್ರು ಅಂತ. ಅರ್ಥಾತ್ ಭಗವಂತ ಪಟ್ಟದ್ರ ಮೇಲೆನೆ ನಾವು ನಮ್ಮ ಜೀವನವನ್ನು ನಿರ್ವಾಹ ಮಾಡ್ತಾ ಇದ್ದೀವಿ. ಯಾರ ಕಡೆಗೆ ಏನು ಕೇಳಂಗಿಲ್ಲ. ಅದಕ್ಕೆ ಇನ್ನೊಂದು ಶಬ್ದ ಹೇಳ್ತಿರ್ತಾರಲ್ಲಿ ಏನು ಅಂತಂದ್ರೆ ಅದು ಅರ್ಥಾತ್ ಭಗವಂತನ ಕೊಟ್ಟಿರ್ತಕ್ಕಂಥದ್ದು ಹೇಳಿದ್ರು. ಅಯಾಚಿತ ವೃತ್ತಿಯಿಂದ ಇದ್ದೀವಿ ಅಂತ ತಿಳ್ಕೊಂಡು ಹೇಳ್ತಾರೆ. ಹಂಗೆ ಇವ್ರು ಇರ್ತಕ್ಕಂಥವ್ರು ಹಿಂಗೆ ಎಷ್ಟೋ ವರ್ಷ ಅರ್ಥಾತ್ ಏನು ಅಂದ್ರೆ ಸುಮಾರು 50-52 ವರ್ಷದ ತನಕ ಹಿಂದೆ ದಿವಸಕ್ಕೆ ಇವರ ಬರ್ಬರ್ತಾ ಇವರ ಅಂತಃಕರಣಗಳು ಭಗವಂತನ ನಿಷ್ಠಾ ಬೆಳ್ಕೋತ ಬಂತು. ಮನೆಗೆ ಭಗವಂತನು ಏನ್ ಮಾಡ್ತಾರ, ಮುಂದಿನ ಕ್ಲಾಸ್ಗೆ ಹಾಕ್ಬೇಕಾದ್ರೆ ಒಂದು ಪರೀಕ್ಷಾ ತಗೋತಿರ್ತಾರೆ. ಪರೀಕ್ಷಾ ಬಂದ ಕೂಡಲೇ ಅರ್ಥಾತ್ ನಾವು ಗಾಬರಿ ಆಗಬಾರ್ದು. ನಮ್ಮ ಜೀವನದೊಳಗೆ ಏನಾದ್ರೂ ಪರೀಕ್ಷೆ ಒದಗಿ ಬಂದ್ರೆ ನಾವು ಗಾಬರಿ ಆಗಬಾರ್ದು. ನಮ್ಗೆ ಅನಿಸ್ಬೇಕು ಏನು ಭಗವಂತ ಯಾಕೋ ನಮ್ಮ ಕಡೆಗೆ ವಿಶೇಷ ಕೃಪಾದೃಷ್ಟಿಯಿಂದ ನೋಡ್ಲಿಕ್ಕೆ. ಆದ್ದರಿಂದ ಮುಂದಿನ ಕ್ಲಾಸಿಗೆ ಹಾಕಬೇಕು ಅಂತ ಅನಿಸ್ಲಿಕ್ಕೆ ಕಾಣಿಸ್ತವನಿಗೆ. ಆದ್ದರಿಂದ ಏನದಂದ್ರೆ ಅವನು ನಮ್ಮ ಪರೀಕ್ಷಾ ತಗೊಂಡು ಮತ್ತೆ ಇದಕ್ಕಿಂತ ಹೆಚ್ಚಿಂದೇನೋ ಅವನಿಗೆ ಕೊಡ್ಬೇಕು, ನಮ್ಗೆ ಏನಾದ್ರು ಕಲಿಸ್ಬೇಕು, ನಮ್ಗೆ ಏನಾದ್ರು ನಮ್ಮೊಳಗೆ ತಯಾರು ಮಾಡ್ಬೇಕು ಅನ್ನುವಂಥದ್ದು ಭಾವನಾ ಅನ್ನುವಂಥ ಭಾವ ಅಂತ ಅನಿಸ್ಬೇಕೇ ಹೊರತು ಏನ್ರಿ ದೇವ್ರು ನಮಗೆ ಬರೀ ನಮ್ಮ ಪರೀಕ್ಷಾ ತಗೋತಾರ ನೋಡಪ್ಪ ಅಂತ ತಿಳ್ಕೊಂಡ್ರೆ ಭಾಗ್ಯ. ಅದು ಪರೀಕ್ಷಾ ಮ್ಯಾಲಿನ ತಗೊಂಡು ಮುಂದಿನ ಕ್ಲಾಸಿಗೆ ಹಾಕಿದ್ದ ಅಂತಂದ್ರೆ ಭಾಗ್ಯ. ಹೆಂಗ ಭಗವಂತ ಮನಸ್ಸೇನು ಅಂದ್ರೆ
ಇವ್ರ ನಿಷ್ಠೆ ಅನ್ನುವಂಥದ್ದು ಮತ್ತೆ ಒಲಿಗೆ ಹಚ್ಚಿ ನೋಡಿ ಇನ್ನು ಮುಂದಿನ ಅವಸ್ಥೆ ಕಲಿಸಬೇಕು ಅನ್ನೋ ದೃಷ್ಟಿಯಿಂದ ಒಂದ್ ದಿವಸ ಏನಾಗ್ತದೆ, ತಮ್ದೆಲ್ಲ ಬೆಳಗಿನ ಅರ್ಥಾತ್ ಆಮ್ನಿಕಗಳನ್ನು ಮುಗಿಸಿ ಅವ್ರು ಇನ್ನೇನು ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕ್ ಹೋಗ್ಬೇಕು ಅಂತ ತಿಳ್ಕೊಂಡು ಅಡಿಗೆ ಮನೆಗೆ ಬಂದು ಅಲ್ಲೇ ಒಂದು ಒಟ್ಟಿಗೆ ಹಾಲು ಕುಡಿದು ಹೋದ್ರಾತು ಅಂತ ಬಂದ್ರು. ಬಂದ್ಗಳು ಅವ್ರು ಹೇಗೆ ಸುಮ್ಮನೆ ಮೂಲೆ ಜಪ ಮಾಡ್ಕೊಂಡು ಕೂತಿದ್ರು. ಕೇಳಿದ್ರು, ಯಾಕೆ ಇವತ್ತೇನಿನ್ನು ಅಡಿಗೆ ತಯಾರಿ ಆಗಿಲ್ಲ? ಅವಾಗ ಅವ್ರು ಹೇಳಿದ್ರು, ಮನೆಯೊಳಗೆ ಏನಿಲ್ಲೇ ಇಲ್ಲ ಅಂತ. ಅರ್ಥಾತ್ ಮನ್ಯಾಗ ಅಕ್ಷರಶಃ ಏನಿಲ್ಲೇ ಇಲ್ಲ. ಅಂದು ಕೂಡ ಅವ್ರು ಏನು ಇರ್ಕೋ ಅದು ಮಹಾರಾಜ ಭಗವಂತನ ಇಚ್ಛಾ ಆಗ್ಲಿ ತಪ್ಪಿಲ್ಲ ಅಂತ ತಿಳ್ಕೊಂಡು ಹೇಳಿ ಪಾಠ ಹೇಳಿಕ್ ಹೋದ್ರು. ಹಾಲು ಕುಡಿಯಲಿಲ್ಲ, ಅರ್ಥ ಹಾಲಿದ್ದೇ ಇಲ್ಲ. ಆಮೇಲೆ ಪಾಠ ಹೇಳಿಕ್ ಹೋದ್ರು, ಪಾಠ ಹಾಕು ಎಲ್ಲ ಆತು. ಬ್ರಹ್ಮಯಜ್ಞ ವೈಷ್ಣದೇವ ಮಾಡ್ಬೇಕು ಅಂತ ಮನೆಯೊಳಗೆ ಏನು ಅಡಿಗೆನ ಮಾಡಿದ್ರು. ಬ್ರಹ್ಮಯಜ್ಞ ಮಾಡಿದ್ರು, ವೈಷ್ಣದೇವ ಮಾಡ್ಕೊಂಡು ಅಡಿಗಿಲ್ಲ. ಮನೆಗೆ ಸುಮ್ಮನೆ ಕೂತರು, ನೀರು ಕುಡಿದ್ರು, ಗಂಡ ಇಟ್ಟು ಅವತ್ತಿನ ದಿವಸ ತೆಗೆದ್ರು. ಮರುದಿವಸ ಮಾತ್ರ ಅರ್ಥಾತ್ ನಮ್ಮ ಸ್ನಾನ ಸಂಧ್ಯಾವನೆ ಬ್ರಹ್ಮಯಜ್ಞ ಮುಗಿಸ್ಕೊಂಡು 9 ಗಂಟೆಗೆ ಅಡಿಗೆ ಮಾಡಿ ಅಡಿಗೆ ಮನೆಗೆ ಬಂದು ಮಾತ್ರ ಅವ್ರು ಹೇಗೆ ಜಪ ಮಾಡ್ಕೊಂಡು ಯಾಕೆ ಇವತ್ತು ಏನಿಲ್ಲ, ಇವತ್ತು ಏನು ಇಲ್ಲ ಮನೆಯೊಳಗೆ. ಆಯ್ತು ಭಗವತ್ ದೀಕ್ಷಾ ಅಂತ ತಿಳ್ಕೊಂಡು 1 ದಿವಸ 2 ದಿವಸ 3 ದಿವಸ 5 ದಿವಸ 7 ದಿವಸ ಮನೆಯೊಳಗೆ ಅಕ್ಷರಶಃ ಏನಿಲ್ಲ ಅಂದ್ರೆ ಒಂದು ನೀರು ಕುಡಿಯೋದು ಬಿಟ್ರೆ ಬೇರೆ ಏನೇನೋ ಮನೆಯೊಳಗಿಲ್ಲ. ಆವಾಗ ನಿಧಾನವಾಗಿ ಅವ್ರ ತಲೆಯಾಗ ಅನಿಸ್ಲಿಕ್ಕೆ ಏನು, ಯಾಕೆ ನಮ್ಮನ್ನು ಇಷ್ಟೊಂದು ಉಪೇಕ್ಷೆ ಮಾಡ್ಲಿಕ್ಕತ್ತಾನೆ, ನಮ್ಮ ಕಡೆಗೆ ಅವ್ನಿಗೆ ಲಕ್ಷಣ ಇಲ್ಲೋ ಹೆಂಗ? ಅಥವಾ ಯಾವ ಭಗವದ್ಗೀತೆಯಲ್ಲಿ ಭಗವಂತ ಆ ಅರ್ಜುನರಿಗೆ ನಿಮಿತ್ತ ಮಾಡಿಕೊಂಡು ಇಡೀ ಅರ್ಥಾತ್ ತನ್ನ ಭಕ್ತರಿಗೆ ಒಂದು ಅಭಯವನ್ನು ಏನು ಕೊಡ್ಲಿಕ್ಕತ್ತಾನೋ ಅದು ಅಕ್ಷರಶಃ ಭಗವಂತನ ಮುಖದಿಂದ ಬಂದಿರತಕ್ಕಂಥದ್ದನೋ, ಅಥವಾ ಯಾರಾದ್ರೂ ಪಂಡಿತರು ಅಲ್ಲಿ ಏನ್ ಮಾಡ್ಯಾರಂದ್ರ ಅದನ್ನ ಏನ್ ಮಾಡ್ಯಾರ ಅಂತಂದ್ರೆ ಅಲ್ಲಿ ಅದನ್ನ ಶ್ಲೋಕವನ್ನು ತಾವ ಬರೆದು ಹಾಕ್ಯಾರ, ಪ್ರಕ್ಷೇಪದನು ಅನ್ನುವಂಥ ಅನ್ನುವಂಥ ಒಂದು ಭಾವನಾ ಬರ್ಲಿಕ್ಕೆ ಬಹುಶಃ ಇಷ್ಟೊಂದು ಭಗವಂತ ನಮ್ಮ ಕಡೆಗೆ ಅಲಕ್ಷ್ಯ ಮಾಡ್ಲಿಕ್ಕೆ ನಮ್ಗೊಳಗೆ ಅದೇ ಒಂದು ಶ್ಲೋಕ ಅದನ್ನು ಆ ಭಗವದ್ಗೀತಾದಲ್ಲಿ ಅನನ್ಯಾಶ್ಚಿಂತಯಂತೋ ಮಾಮೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅನ್ನುವಂಥ ಶ್ಲೋಕ ಬಹುಶಃ ಏನಾಗಿದೆ ಅಂದ್ರೆ 4000 ವರ್ಷ ಅದು ಭಗವದ್ಗೀತಾ ಹೇಳಿ ಯಾರ್ಯಾರು ಪಂಡಿತರು ಯಾವ್ದಾದ್ರು ಶ್ಲೋಕವನ್ನು ಅದ್ರಾಗ ಅರ್ಥಾತ್ ಏನು ಅಂದ್ರೆ ಹಾಕಿರ್ಬೋದು ಅಂತನಿಸಿ ಹಂಗ ಇದನ್ನೂ ಸಹಿತ ಬಹುಶಃ ಯಾರೋ ಪಂಡಿತರು ಬರೆದು ಹಾಕಿದ್ರೆ ಇರ್ಬೋದು. ಇದು ಭಗವಂತ ಹೇಳಿದ್ದ ಅಲ್ಲ ಅಂತ ಅವ್ರ ತಲೆಯಾಗ ಬಂದು ಕೂಡ ಅವರು ಕೆಂಪು ಮಸಿ ತಗೊಂಡ್ರು. ಈ ಅನನ್ಯಾಶ್ಚಿಂತೆ ಎಂತೋ ಮಾಂ ಶ್ಲೋಕದ ಕೆಳಗ ಕೆಂಪು ಮಸಿಗೆ ಗೆರಿ ಹೊಡೆದು ಇದು ಭಗವಂತ ಹೇಳಿದ್ದ ಅಲ್ಲ. ಅಂದ್ರ ಅರ್ಥ ಏನು ಅಂದ್ರ ನಾವು ನಮ್ಮ ಯೋಗಕ್ಷೇಮವನ್ನು ನಾವು ಮಾಡ್ಕೋಬೇಕು ಅಂತ ಇದ್ರ ಅರ್ಥ ಅದು ಅಂತ ಅನಿಸಿ 7 ದಿವಸ ತನಕ ಗಂಡ ಹೆಂಡತಿ ಒಂದು ಅರ್ಥಾತ್ ಏನು ಅಂದ್ರೆ ನೀರು ಬಿಟ್ಟು ಬ್ಯಾಲೆ ಏನು ಒಂದು ಅನ್ನದ ಕಣ ಭಯಾಗಿ ಹಾಕೊಂಡಿಲ್ಲ ಅಂತಿದ್ದಾಗ ಹಿಂಗ ಅರ್ಥಾತ್ ಏನು ಅಂದ್ರೆ ಇದು ಹಂಗಾದ್ರೆ ಅರ್ಥ ಇದಕ್ಕೇನು ಅರ್ಥನೇ ಇಲ್ಲ ಅಂತ ಅಂತ ಅನಿಸಿ ಅದ್ರ ಕೆಳಗೆ ಕೆಂಪು ಮಾರ್ಕ್ ರೆಡ್ ಮಾರ್ಕ್ ಮಾಡಿಬಿಟ್ರು. ಮಾಡಿ ಹಂಗಾದ್ರೆ ನಮ್ಮ ಯೋಗಕ್ಷೇಮ ನಾವು ನೋಡ್ಕೋಬೇಕು ಅಂತ ತಿಳ್ಕೊಂಡು ಹೆಂಡತಿ ಹೇಳಿದ್ರು ಕೈ ಚೀಲ ಕೊಡು ಅಂತ ಹೇಳಿದ್ರು. ಕೈ ಚೀಲ ತಗೊಂಡು ಆ ಕೈ ಚೀಲ ಮಡಿಚ್ಕೊಂಡು ಬಗಲಾಗಿ ಹಿಡ್ಕೊಂಡಾರ, ಮ್ಯಾಲ ಉಪಕರಣ ಹೊತ್ಕೊಂಡು ಅವ್ರಿಗೆ ಸಂಕೋಚ ಎಂದೂ ಯಾರು ಮುಂದೆ ಕೈ ಒಡ್ಡಿದವ್ರ. ಆದ್ರಿಂದ ಅವ್ರಿಗೆ ಏನಂತ ಹೆಂಗ್ ಕೇಳ್ಬೇಕಪ್ಪ, ಎಲ್ಲಾರು ದಾನಿಯೊಳಗೆ ಹೊಂಟ್ರು. ಪಂಢರಪುರದಲ್ಲಿ ಏನದಂದ್ರೆ ಹೊಂಟ್ರು ಹೊರಗೆ ಎಲ್ಲಾರು ಭೇಟಿಯಾದವರು ಎಲ್ಲಾರು ಕೇಳಬೇಕು. ಕುಟಚಾದ ಕಾಯಿಲೆ ಏನು ಕಾಯಿಲೆ ಅಸತ್ತಾದ್ರು ಕಲಿಗೇನು ಅಂದ್ರೆ ಮಧ್ಯಾಹ್ನ ತನಕ ಅಡ್ಡಾಡಿ ಒಬ್ಬರನ್ನೇನು ಒಂದು ಕಾವು ಕೇಳಲಿಕ್ಕೆ ಇಚ್ಛೆ ಆಗಲಿಲ್ಲ. ಅವನ ಒಳಗಿನಿಂದ ಬರಂಗೇ ಖರೆ ಅಂತ ಬೇಕೇನು ಅಂತ ಕೇಳಿದ್ರು ಸಹಿತ ಅಂದ್ರೆ ಅದು ಒಳಗಿನಿಂದ ಬೇಕು ಅನ್ನುವಂಥ ಭಾವನಾನ ಇಲ್ಲ, ವಾಸನಾನ ಇಲ್ಲ. ರಾಮಕೃಷ್ಣ ಪರಮಹಂಸರ ವಿವೇಕಾನಂದ ಒಂದು ಹಳ್ಳಿಕತ್ತು ಏನು ಅಂದ್ರೆ ಮನೆಯೊಳಗೆ ನಾನು, ನನ್ನ ತಾಯಿ, ನನ್ನ ಅಣ್ಣ ಅರ್ಥಾತ್ ನನ್ನ ತಮ್ಮ, ಅಕ್ಕ, ತಂಗಿ ಎಲ್ಲರೂ ಉಪವಾಸ ಸಾಯ್ಲಿಕ್ಕೆ ಹತ್ತೀವಿ. ಅರ್ಥಾತ್ ಏನು ಅಂದ್ರೆ ನನಗೆ ಏನಾದ್ರೂ ನೌಕರಿ ಹೆಚ್ಚಿಕೊಟ್ರಿ, ನನಗೆ ಏನಾದ್ರೂ ಪ್ರಪಂಚಕ್ಕೆ ನನ್ನ ಕುಟುಂಬ ನಿರ್ವಹಣೆಗಾಗಿ ಏನಾದ್ರೂ ಒಂದು ನಾನು ದುಡ್ಡು ಸಿಗುವ ಮಾಡಿ ಅಂತ ಅಂದ ಕೂಡಲೇ ಅವಾಗ ಅವ್ರು ಹೇಳಿದ್ರು ಹೋಗಲಿ ಆ ಜಗದಂಬ ನಿಂತು ಪ್ರಾರ್ಥನಾ ಮಾಡಿ ಏನ್ ಬೇಕಂತ ಕೇಳಕ್ಕೆ ಕೊಡ್ತಾಳ. ಅಂದ ಕೂಡಲೇ ಇವ್ರು ಹೋದ್ರ ಒಳಗೆ ಹೋಗಿ ಮುझे ಜ್ಞಾನ ಭಕ್ತಿ ಅವರು ವೈರಾಗ್ಯ ನನಗೆ ಜ್ಞಾನ ಭಕ್ತಿ ವೈರಾಗ್ಯ ಕೊಡುವಂತೆ ಅವರಿಗೆ
ತಲೆಯಾಗಿ ಬರಲೇ ಇಲ್ಲ, ಅದು ಲಕ್ಷಣ ಇಲ್ಲ, ಅವ್ರಿಗೆ ದೃಶ್ಯ ವಸ್ತು ಕಾಣ್ತಾನೆ ಇಲ್ಲ. ಅರ್ಥಾತ್ ಇನ್ನೊಂದು ಅಂಥ ಒಂದ್ಸಲ ರಾಮಕೃಷ್ಣ ಪರಮಹಂಸರಂದ್ರು ಇಷ್ಟೊಂದು ವಿಷಯ ಜನರಿಂದ ಗಿಜಿ 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 ತುಂಬಿರ್ತಕ್ಕಂಥ ಈ ಕಲ್ಕತ್ತಾದಲ್ಲಿ ಈ ವೃಕ್ಷ ಹುಟ್ಟಿದ್ದಾರೆ. ಅರ್ಥಾತ್ ಅಂತಃಕರಣದಿಂದಲೇ ನಿರ್ವಾಸನ ಆಗಿರ್ತಕ್ಕಂಥ ಈ ಮನುಷ್ಯ ಹುಟ್ಟಿದರೆ ಹೇಗೆ ಕಲ್ಕತ್ತಾದಲ್ಲಿ. ಒಳಗಿನಿಂದ ಈ ಪ್ರಪಂಚದ ಈ ಅರ್ಥಾತ್ ವಿಷಯಗಳು ಬ್ಯಾಡ ಅನಿಸೋದೇನದನ್ನು ಇದು ಸಾಮಾನ್ಯ ಮಾತಾಡ, ಅದು ಪ್ರಾರಬ್ಧಾಂಶ ಒಳಗೆ ಬರೋದು ಬಿಡೋದು ಅನ್ನೋದು ಇಟ್ಕೋಬಲ್ಲ. ಆದ್ರೆ ಒಳಗಿನಿಂದ ಬ್ಯಾಡ್ ನನಗೆ ಅಂತ ಅನಿಸುವಂತಹದ್ದೇನದನ್ನು ಅದು ಸಾಮಾನ್ಯವಾಗ್ತದೆ. ಯಾರಾದ್ರೂ ಒಂದು ಕೈಯಾಗ ಒಂದು ಕೇಳಿ ಕೊಟ್ರೆ ಅವ್ರು ಕೇಳಿ ಡಬ್ಬಿ ಕಡೆ ನೋಡ್ತಿದ್ರು, ಇನ್ನೊಂದು ಕೊಟ್ಟು ಚಲೋ ಆಗ್ತಿತ್ತು. ಅದು ಕೊನೆಗೆ ಕಳ್ಕೊಳಕ್ಕಾಗಲ್ಲ, ಇನ್ನೊಂದು ಕೊಡ್ಬೇಡಿಲ್ಲ ನನಗೆ. ಇಷ್ಟೊಂದು ದೈನ್ಯ ಪಡ ನಮ್ಮಲ್ಲಿದೆ. ವಿಷಯಗಳ ಬಗ್ಗೆ ಇರ್ತಕ್ಕಂಥ ಏನು ಅಂದ್ರೆ ದೈನ್ಯ ಪಡ. ಅವಾಗ ರಾಮಕೃಷ್ಣ ಪರಮಹಂಸರು ಹೇಳಿದ್ರು, ಏನ್ ಕೇಳಿದೆ ನಾನು ಮತ್ತೆ ಏನ್ ಕೇಳಿದ್ರು? ಜ್ಞಾನ ಭಕ್ತಿ ವೈರಾಗ್ಯ. ಉತ್ಸಾಹ ನೀನು ಬೇಕಾಗಿರೋದು ಏನಾದ್ರೂ ನೌಕರಿ, ದುಡ್ಡು ಏನಾದ್ರೂ ಕೇಳಬೇಕು, ನನಗೆ ನೌಕರಿ ಕೊಡುವಂತ ಕೇಳುವನು, ಹೋಗಿ ಇನ್ನೊಂದ್ಸಲ ಹೋಗಲು ಮತ್ತು ಹೋದ್ರು, ಮತ್ತೆ ಹೋಗಿ ಅಲ್ಲಿ ಹೋಗ್ಬಿಡು ಎಲ್ಲ ಮುಜೆ ಜ್ಞಾನ ಭಕ್ತಿ ಅವರ ವೈರಾಗ್ಯ ಇದೆ. ಮತ್ತೆ ನೀವು ಬಂದ್ಬಿಡ ಅವ್ರ ರಾಮಕೃಷ್ಣ ಪರಮಹಂಸರ ಕಣ್ಣ ನೀರು ಬಂದ್ರು. ಅವ್ರು ಹೇಳಿದ್ರು, ಮಾನ್ नहीं सकते हो, ನಿನಗೆ ಬೇಟೆಗೆ ಬರಂಗಿಲ್ಲ, ಬೇಟೆಗೆ ಆಗಂಗಿಲ್ಲ. ಅರ್ಥಾತ್ ಬೇಕು ಬೇಕು ಅನ್ಸೋದು ಭಿಕಾರಿತನ ಲಕ್ಷಣ, ಸಾಕು ಸಾಕು ಅನ್ಸೋದು ಖರೆ ಶ್ರೀಮಂತಿ ಲಕ್ಷಣ. ಎಷ್ಟರೇ ಬೇಕು 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 ಬೇಕಂತಿರ್ತೀವಿ ಅಂದ್ರೆ ಅದು ಬೇಕಿರ್ಬೇಕು, ಅದು ಬೇಕಿರ್ಬೇಕು. ಅರ್ಥಾತ್ ಏನು ಅಂದ್ರೆ ಬೇಕು ಬೇಕು ಅನ್ಸೋದು ಭಿಕಾರಿತನ ಲಕ್ಷಣ, ದೈನ್ಯ ಪಡ. ಅರ್ಥಾತ್ ಎಷ್ಟರೇ ನಾವು ಕೈ ಮುಂದೆ ಚಾಚ್ತೀವಿ ಬೇಕು ಬೇಕು ಅಂತ ಇಲ್ವಾಗ. ಹೆಂಗ ವಿಠಲ್ ಭಕ್ತರಿಗೆ ಏನಾಗಲಿಲ್ಲ ಅಂದ್ರೆ ಊರು ತುಂಬಾ ಅಡ್ಡಾಡಿ ಬಂದ್ರೆ ಖರೆ ಬೇಕು ಅಂತ ಅನ್ಸಲಿಲ್ಲ. ಅಷ್ಟೊತ್ತಿಗೆ ಎರಡು ಹೊಡಿತು, ಅಷ್ಟೊತ್ತಿಗೆ ಅವರು ತಿರುಗಿ ಮನೆಗೆ ಬರುವುದು ಬಂದ್ರು. ಅಷ್ಟ್ರೊಳಗೆ ಏನಾಗಿತ್ತು ಅಂದ್ರೆ ಒಬ್ಬ ಮನುಷ್ಯ ತನ್ನ ತಲೆ ಮೇಲೆ ಒಂದು ಬುಟ್ಟಿ ಇಟ್ಕೊಂಡು, ಆ ಬುಟ್ಟಿ ಒಳಗ ಅರ್ಥಾತ್ ಎಲ್ಲಾ ಸಾಮಾನುಗಳನ್ನು ಇಟ್ಕೊಂಡು ಒಂದು ಬುಟ್ಟಿ ಇಟ್ಕೊಂಡು ತಲೆ ಮೇಲೆ ಒಂದು ದೊಡ್ಡ ಬುಟ್ಟಿ ಇಟ್ಕೊಂಡು ಬಂದು, ಅರ್ಥಾತ್ ಮನೆಯೊಳಗೆ ಯಾರಿದ್ದೀರಿ ಅಂತ ರುಕ್ಮಿಣಿ ಬಾಯಿ ಯಾಕಪ್ಪ ಏನು ಅಂತ ಬಂದು ಕೇಳುವ, ಅವ್ನು ನೀವು ಮನ್ಯಾಗ ಯಾರಿದ್ದೀರಿ ಇದನ್ನ ತಗೊಳ್ರಿ, ನನ್ನ ತರ್ಲಿಕ್ಕೆ ತಲಾಕು, ಆದ್ರಿಂದ ನೀವು ಬೇಜಾರು ಮಾಡ್ಕೋಬೇಡ್ರಿ ಅಂತ ತಿಳ್ಕೊಂಡು ಹೇಳೋ ಮುಂದ ಅವನ ನಾಲಿಗೆ ಮ್ಯಾಲಿಂದ ರಕ್ತದ ಹನಿ ಬೀಳ್ಲಿಕ್ಕೆ ಅವನಿಗೆ ಆ ಹೆಣ್ಮಗಳಿಗೆ ಆಶ್ಚರ್ಯ. ಅದ್ರ ನಾಲಿಗೆ ಮೇಲಿಂದ ರಕ್ತ ಬೀಳ್ಲಿಕ್ಕೆ ಹತ್ತಿಲ್ಲ. ಹೌದು, ಯಾಕೆ ಅವಾಗ ಅವನು ಹೇಳ್ದ, ನನಗೆ ಈ ಎಲ್ಲಾ ಸಾಮಾನು ತಂದುಕೊಳ್ಳಲಿಕ್ಕೆ 6 ದಿವಸ ಕದ, ಅದಕ್ಕಾಗಿ ನಿಮ್ಮ ಮನೆಯವರು ನನ್ನ ನಾಲ್ಗಿ ಕೊಯ್ದಾರಂತೆ. ಆ ಹೆಣ್ಮಗಳು ಖಾವಲ, ನಮ್ಮ ಮನೆಯವರು ನಿನ್ನ ನಾಲ್ಗಿ ಕೊಯ್ದಾರ, ಚಾಕು ತಗೊಂಡು ನನ್ನ ನಾಲ್ಗಿ ಕೊಯ್ದಾರ. ಅವಾಗ ಕೆಲವು ಶಕ್ಯನೇ ಇಲ್ಲ, ಅವರಂಥ ಮನುಷ್ಯರ ಅಲ್ಲ. ಅವಾಗ ಅವ್ರು ಹೇಳ್ದ, ನೋಡಿ ರಕ್ತ ಬೀಳಲಿಕ್ಕೆ ಅಂದು ನಾವು ಬುಟ್ಟಿ ಇಟ್ಟು ಹೋಗ್ಬಿಟ್ಟು. ಆಮೇಲೆ ಸ್ವಲ್ಪ ಹೊತ್ತಿಗೆ ಇವರು ಬಂದು ಕೂಡ ಅವ್ರು ಹೇಳ್ತಿ ಹಿಂಗ್ಯಾಕೆ ಮಾಡಿದ್ರು, ಏನ್ ಮಾಡಿದ್ರು ಅಲ್ಲ ಆ ಮನುಷ್ಯ ನೋಡಿ ಎಷ್ಟು ಸಾಮಾನು ತಂದಾರೆ. ನಾನು ನಿನ್ನೆ ಒಂದು ಉದಾಹರಣೆ ಹೇಳಿದೆ. ಗೋಂದಾವರಿಗಳಿದ್ದಾಗ 80ರಿಂದ 83 ತನಕ ಗೋಂದಾವರಿಗಳಿದ್ದೆ. 83ನೇ ಡಿಸೆಂಬರ್ ತನಕ. ಅವಾಗ ಒಂದ್ ದಿವಸ ರಾತ್ರಿ ಗುರುಪೂರ್ಣಿಮಾ ಉತ್ಸವ ನಡೆದಿದೆ. ಮರುದಿವಸ ಗುರುಪೂರ್ಣಿಮಾ ಆಯ್ತು. ಅವತ್ತು ರಾತ್ರಿ 9:30 9:30 ಆಗಿತ್ತು.
ನಾನು ಅಣ್ಣ ಸಾಹೇಬರು ಏನಂದ್ರೆ ಇತ್ತ ಕೋಠಿ ಕಡೆಯಿಂದ ಮಂದಿರದಲ್ಲಿ ಹೋಗೋ ಬಾಗಿಲದ ಹತ್ರ ಮಾತಾಡ್ಕೊತ ನಿಂತಿದ್ದೆ. अण्णा साहेब दत्ताना उद्या पातळ भाजी करायचं आहे. पातळ भाजी निन्ने मागे बंद सरियाಗಿ ಆ झुणकಕ್ಕೆ ಮೆಂತ್ಯ ಪಲ್ಯ ಹಾಕಿದಂಗೆ पातळ भाजी करायचं आहे. पण काय भाजीच नाही, पालाभाजीच नाही, पक्कल पल्य नाही ಇಲ್ಲ. पातळ भाजी ಮಾಡ್ಕೊಂಡು ಮಾಡಿ पक्कल पल्य ಇಲ್ಲ. ಮತ್ತೆ ಇನ್ನೇನ್ ಮಾಡ್ತೀನಿ ಅನಿವಾರ್ಯ ಅಂತ ಸಾರು ಮಾಡಿದ ಸಬರಿ ನಾನು ಇಷ್ಟೊಂದು ಸುಮ್ಮನಾದೆ. ಮುಂದೆ ಅವ್ರ ಕೋಲಿ ಕಡೆಗೆ ಹೋಗಿ 9-10 ಗಂಟೆಗೆ ಮಲ್ಕೊಂಡ್ಬಿಟ್ಟಿರ್ತಿದ್ರು. 10 ಗಂಟೆಗೆ ನಿದ್ದೆ ಹತ್ತಿರ್ತಿತ್ತು. ಅವರಿಗೆ ಬರೋಬ್ಬರಿ 2-3 ಸ್ನಾನ ಮಾಡಿ ಗರ್ಭಗುಡಿಯೊಳಗೆ ಇರ್ತಿದ್ರು. ಪ್ರತಿ ದಿವಸ 3 ಅನ್ಕೊಡ್ದ ಗರ್ಭಗುಡಿಯೊಳಗೆ 4 ತನಕ ಕಾಕರಾಡ್ತಿದೆಲ್ಲ ತಯಾರಿ ಮಾಡಿ ವ್ಯವಸ್ಥಿತವಾಗಿ ಬರೆಸುವುದು ಇದು ಎಷ್ಟರೇ ಅಗದಿ ಇದನ್ನ ಮಾಡ್ತಿದ್ರು. ಅಂದ್ರೆ ಅಷ್ಟು ವಯಸ್ಸಾಗಿದ್ರು ಸಹಿತ ಎಲ್ಲ ಮಾಡಿ ಆಮೇಲೆ ಅವರು ಹುಚ್ಚೂರಾವ್ ಕೋಲಿಗೆ ಬಂದು ಅಲ್ಲಿ 425 ಅನ್ನೋದೇನು ಅಂದ್ರೆ ಚಹಾ 420 ಚಹಾ ಅಂತ ಹೆಸರಿಟ್ಟಿದ್ರು. 4:20 ಚಹಾ 4:20 ಬರೋಬ್ಬರಿ ಹುಚ್ಚೂರಾವ್ ಕೋಲಿಗೆ ಬಂದು ಅವ್ರು ಹುಚ್ಚೂರಾವ್ ಅವರು ಸ್ಟೋವ್ ಹೊತ್ಸಿದ್ರು. ನಾವೊಂದು 2 ಸಲ ಹೊತ್ಸಿದ್ರು ಬೈದ್ರು ಅವರು ಅಲ್ಲ ಇವ್ರು ಹುಚ್ಚೂರಾವ್ ಬೈದ್ರು. ಆ ಎಣ್ಣೆ ಹೊರಗೆ ಮಾಡಬಾರ್ದು, ಹಂಗೆ ಕಕ್ಕಡ ಇರ್ತದ ಅದನ್ನ ತೊಯ್ಸಿಂದ ಸ್ಟೋವ್ ಹೊತ್ತಿದ್ರು. ಆ ಸ್ಟೋವ್ ಎಷ್ಟು ಸ್ವಚ್ಛ ಇಟ್ಟಿರ್ತಿದ್ರು ಅಂದ್ರೆ ಹುಚ್ಚೂರಾವ್ ಅವರು ನಾವೊಂದು 2 ಸಲ ಅದನ್ನ ಬಡಬಡ ನಾವು ಎಣ್ಣೆ ಹೊಡಿದ್ರು. ಆ ಎಣ್ಣೆ ಬೀಳ್ತಿತ್ತು, ಚಿಮಣಿ ಎಣ್ಣೆ ಕೂಡ ಅದು ಹಚ್ಚಿಬಿಡೋರು. ಅವ್ರು ಹೇಳಿದ್ರು ಹಂಗೆ ಮಾಡಬಾರ್ದು. ಮುಂದಾಗ ಒಂದು ಗ್ಲಾಸ್ನಾಗ ಎಣ್ಣೆ ಆಗ ಅದು ಕಕ್ಕಡ ತಗೊಂಡು ಅದನ್ನ ಹಚ್ಚಿ ಆ ಕಕ್ಕಡ ಹಚ್ಚಿ ಅದು ಕಾರ್ ಒಳಗೆ ಆಮೇಲೆ ಪಂಪ್ ಕೊಡೋದು ಹವಾ ಬೆಳಗಿಂದ ಇದನ್ನ ಬರ್ಬೇಕು ಹೊರತು ಎಣ್ಣೆನ ಬರ್ಬೇಕು ಹೊರತು. ಅರ್ಥಾತ್ ಏನು ಅಂದ್ರೆ 4:20 ಕರೆಕ್ಟ್ ಅವ್ರು ಕೋಲಿ ಹೋಗಿ ಚಹಾ ಕುಡಿದು ಆಮೇಲೆ ಕೋಟಿಗೆ ಬಂದು ಕೂತ್ ಬಿಡ್ತಿದ್ರು. ಅವ್ರೇನಂದ್ರು ಅಂದ್ರೆ ಹೋಗಿ ಮಲ್ಕೊಂಡ್ಬಿಟ್ಟಿದ್ರು. ಅವ್ರು ಹೋಗಿ ಮಲ್ಕೊಂಡ್ರು. ನಾ ಇನ್ನೇನು ಕೋಲಿ ಕಡೆ ಬರಾಮ ಒಂದಿಬ್ರು ಬಂದು ಏನಂದ್ರು, अण्णा साहेब कुठे आहे? नाही आत्ताच ते खोलीकडे गेले आहे, झोपले असतील आता. नाही नाही आम्ही त्यांना भेटायचं आहे, बरं घेऊन जा. मग खोली म्हणून ಕರ್ಕೊಂಡು ಹೋದೆ. ಬಾಗಿಲ ಪಡೆದೆ. ಕೋಣ ಪಾಹಿजे ಕೋಣ आहे? ನಾನು ದತ್ತಾನೆ ಕೂಡ ಬಾಗಿಲ ತೆಗೆದ್ರು. ಯಾಕೆ ಅಂತ ಕೇಳಿದ್ರು. ಇಲ್ಲಿ ಯಾರೋ भेटायला ಬಂದ ನಿಮ್ಮನ್ನು ಕೇಳಿದ್ರು. कुठून आला? आम्ही सांगलीहून आलो. काय पाहिजे होतं? नाही आम्ही एक टेम्पो भर पालाभाजी आणलेली आहे, ते कुठे ठेवायचे? ಒಂದು ಟೆಂಪೋ ತಪ್ಪಲು ಪಲ್ಯಕ್ಕೆ ಮಂದಿಗೆ ಅದು ಏನು ಇಳಿಸ್ಬೇಕು ಅರ್ಥ. ಅಣ್ಣ ಸಾಹೇಬ್ ಅಕ್ಷರಶಃ ಅವ್ರು ಬಹಳ ಭಾವಿಕಿದ್ರು. ಅವ್ರ ಗಣ್ಣ ನೀರು ಬಂದು ಅಕ್ಷರಶಃ ಅಳ್ಲಿಕ್ಕತ್ತವ್ರು. ಬೆಳೆಸೋದಂತ ಏನು ಅಂದ್ರೆ ಮಹಾರಾಜರಿಗೆ ಇಲ್ಲಿ ಇದ್ದಾರ ಹೆಂಗೋ ಹಂಗೆ ಮನ್ಯಾಗಿರಂಗಿಲ್ಲ. ಏನು ಇಲ್ಲಿ ಆಶ್ರಮದಾಗ ಅಷ್ಟೇ ಇರ್ತಾರೆ, ಅರ್ಥಾತ್ ಮಠದಾಗ ಅಷ್ಟೇ ಇರ್ತಾರೆ, ಮಂದಿರದಾಗ ಅಷ್ಟೇ ಇರ್ತಾರೆ. ಮಹಾರಾಜರಿಗೆ ಹೆಂಗಿದ್ದಾರೋ ಹಂಗೆ ನಿಮ್ ಕುಟುಂಬದವ್ರಿಗೂ ಇದ್ದಾರೆ, ನಿಮ್ ಮನೆಯೊಳಗೂ ಇದ್ದಾರೆ. ಇಲ್ಲಿ ಹೆಂಗ ಅವ್ರು ಯೋಗಕ್ಷೇಮ ನೋಡ್ಕೋತಾರೋ ಹಾಗೆ ನಿಮ್ ಮನೆಯೊಳಗೂ ಯೋಗಕ್ಷೇಮ ನೋಡ್ಕೋತಾರೆ. ಖರೆ ನಾವು ಅನನ್ಯ ಇಲ್ಲ. ಆದ್ರಿಂದ ನಮ್ಗೆ ಏನಾಗೋದು ಯೋಗಕ್ಷೇಮದ ನಮ್ಗೆ ಅನುಭವನೇ ಇಲ್ಲ. ನಾವು ಪ್ರತಿಯೊಂದು ದೃಶ್ಯದಿಂದ ಬರ್ತದಂತ ಅನಿಸ್ತದೆ ಹೊರತು ನಳದಾಗಿನ ನೀರೇನದ ನಳದಾಗನ ಬರ್ತದ ಅನಿಸ್ತದ ಹೊರತು ಅದು ಓರೆ ಟ್ಯಾಂಕಿನಿಂದ ಬರ್ತದ ಅನ್ನೋದು ಅದಕ್ಕಿಂತ ಹಿಂದೆ ಹೋಗಿ ಆ ನದಿಯಿಂದ ಬರ್ತದ ಅನ್ನುವಂಥದ್ದು ನಮ್ಗೆ ಕಲ್ಪನಾ ಇಲ್ಲ. ಏನಾದ್ರು ಆ ಕೂಡ ನಾವು ಹೋದಿವ್ರಿ, ನಾವು ದುಡ್ಡು ತಗೊಂಡು ಹೋದ್ವಿ, ಮಾಡ್ಕೊಂಡು ಬಂದ್ವಿ, ದುಡ್ಡು ಅರ್ಥಾತ್ ಅವ್ರು ದುಡ್ಡು ಕೊಟ್ಟರು, ಆ ದುಡ್ಡು ಅದನ್ನ ತಗೊಂಡ್ವಿ ಇದನ್ನ ತಗೊಂಡ್ವಿ ಅಂತೇಳಿ ಹೊರತು ಇದರ ಹಿಂದೆ ಭಗವತ್ ಮಹಾರಾಜರ ಕೈ ಅದ. ಇದರಿಂದ ಮಹಾರಾಜರ ಸರ್ಕಾರ ಮಹಾರಾಜರ ಈ ಕಾರ್ಯ ನಮ್ಮ ಕಡೆಯಿಂದ ಮಾಡಿಸ್ಕೊಳ್ತಿದ್ದಾರೆ ಅನ್ನುವಂತಹ ಭಾವ ನಿಮಿತ್ತ ಮಾತ್ರ. ಅದಕ್ಕೆ ನಾ ಹಿಂದೆ ಹೇಳಿದ ಅರ್ಜುನಿಗೆ ಅಭಿಮಾನ ಬಂದಾಗ ಭಗವಂತ ಗಾರುಡಿ ವೇಷದಿಂದ ಬಂದು ಅದನ್ನೆಲ್ಲ ಬಗೆಹರಿಸಿದ. ಆವಾಗ ಅವನಿಗೆ ಅರ್ಜುನಿಗೆ ಅನಿಸ್ತು, ಭಗವಂತ ನಾನು ನಿಮಿತ್ತ ಮಾತ್ರ ಇದ್ದೀನಪ್ಪ, ಯುದ್ಧ ಮಾಡಿದವನು ನೀನೇ ಇದ್ದೀನಿ. ಭೀಷ್ಮಾಚಾರ್ಯನ ನೀನೇ ಏನ್ ಮಾಡಿದೆ ಅಂದ್ರೆ ಸರ್ಪಂಚರನ್ನ ಮನಗಿಸಿದಿ, ದ್ರೋಣಾಚಾರ್ಯನ ನೀನ ಸಂಹಾರ ಮಾಡಿಸಿದಿ, ಕರ್ಣನನ್ನ ನೀನ ಸಂಹಾರ ಮಾಡಿಸಿದಿ. ಅದೇ ರೀತಿಯಾಗಿ ಏನು ಅಂದ್ರೆ ದುರ್ಯೋಧನ, ದುಶ್ಯಾಸನ, ಜಯದ್ರಥ ಇವ್ರೆಲ್ಲರನ್ನೂ ಸಂಹಾರ ಮಾಡಿಸ್ತಕ್ಕಂಥ ನೀನ ಇದ್ದೀರಿ, ನಾನು ಇದ್ದೀವಿ. ನಿಮಿತ್ತ ಮಾತ್ರ ಅನುಭವ ಸವ್ಯಸಾಚಿನ್
ನೀನೇನು ಅಂದಿದ್ಯೋ ಅದು ಅಕ್ಷರಶಃ ಖರೆ ಅದ ಅಂತ ಅರ್ಜುನಿಗೆ ಅನಿಸಿಕೊಳ್ಳ ಭಗವಂತನಿಗೆ ಸಂತೋಷ ಆಗುತ್ತೆ. ಹೆಂಗೋ ಹಾಗೆ ನಾವು ನಿಮಿತ್ತ ಮಾತ್ರ ಇದ್ದೀವಿ ಅಂತ ಅನಿಸಬೇಕಾದ್ರೆ ನಾವು ಅನನ್ಯವಾಗಿ ಅವನಿಗೆ ಶರಣ ಹೋಗ್ಬೇಕು. ಅವರಂದ್ರು ಛೇ ನಾನು ಅಷ್ಟೊತ್ತಿಗೆ ಅವ್ರು ಬಂದರು ನೀವ ನಾಲಿಗೆ ಕೊಯ್ಲಿದಂತ ರಕ್ತ ಬಿದ್ದದ್ದು ನೋಡಿದ್ರೆ ಛೇ ಶಕ್ಯನೇ ಇಲ್ಲ. ಇದರಿಂದ ಏನೋ ಭಗವಂತಂದೇನದ ಅಂದ್ರೆ ಅವ್ನು ನನಗೆ ತೋರಿಸ್ಲಿಕ್ಕೆ ಏನು ಅಂದ್ರೆ ನಾನು ಆ ಶ್ಲೋಕದ ಕೆಳಗೆ ಕೆಂಪು ಮಸೀದೆ ಗೆರೆ ಹೊಡೆದೇನೋ ಆ ಗೆರೆ ಹೊಡೆಯೋದು ಅಂದ್ರೆ ಭಗವಂತನ ನಾಲಿಗೆಯನ್ನು ಕೊಯ್ದಂಗನೇ ಅಂತ ತಿಳ್ಕೊಂಡು ನೀನು ನನ್ನ ನಾಲಿಗೆನ ಕೊಯ್ದಿ ಅಂತ ನಂಗಾಯ್ತು ಅಂತ ತಿಳ್ಕೊಂಡು ಅವ್ರು ಎಷ್ಟರೇ ಪಶ್ಚಾತ್ತಾಪ ಆಗ್ತು ಅಂದ್ರೆ ನಾ ಸತ್ತಿದ್ರೆ ನಮ್ಮ ನುಕ್ಸಾನ ಆಗ್ತಿತ್ತು ಅಂತ ಇನ್ನು 7 ದಿವಸ ಅಲ್ಲ, ಇನ್ನು 7 ದಿವಸ ಅಲ್ಲ, ಅರ್ಥಾತ್ ಏನು ತಿಂಗಳಾಗಲೇ ನಾವು ಉಪವಾಸ ಬಿದ್ದು ಸತ್ತಿದ್ದರೇ ಏನು ವ್ಯತ್ಯಾಸ ಆಗಬಹುದಾಗಿತ್ತು. ಆದ್ರೆ ಎಂಥ ಕೆಲಸ ಮಾಡದೆ ಇಂಥವ್ರಿಗೆ ಪಶ್ಚಾತ್ತಾಪ ಬರಿಸಿ ಅವ್ರು ಸರಳ ಪಾಂಡುರಂಗನ ಮುಂದೆ ಹೋಗಿ ಪಾಂಡುರಂಗನ ಪಾದಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಹೌದಂದ್ರು ಪಾಂಡುರಂಗ ಅರ್ಥಾತ್ ಇದು ಅಂತೂ ಅಗದಿ ಗೌರವ. ನಮ್ಮ ಊಟಕ್ಕೆ ಅರ್ಥಾತ್ ಒಂದು ಇಲ್ಲಿಕ್ಕೆ ಊಟಕ್ಕೆ ಕೊಡೋದು ಪ್ರಪಂಚದ ಒಂದು ಬೇಕಾಗ್ತಕ್ಕಂಥದ್ದನ್ನು ಕೊಡೋದೇನೋ ಬಹಳ ಗೌರವ. ಆದ್ರೆ ನೀನು ಖರೇ ಯೋಗಕ್ಷೇಮ ಅಂದ್ರೆ ಈ ದೇಹದೊಳಗೆ ಏನೊಂದು ಶ್ವಾಸೋಚ್ಛ್ವಾಸ ನಡೆದದನ್ನು ಅದು ನಿನ್ನ ಕರ್ತೃತ್ವದಿಂದ ನಡೆದ. ನಮ್ಮ ಬುದ್ಧಿ ಏನು ವಿಚಾರ ಮಾಡ್ತಾನೋ ಅದು ನಿನ್ನ ಕರ್ತೃತ್ವ. ಈ ದೇಹದ ಸಂಪೂರ್ಣ ಒಂದೇನು ಜೀವಂತತನ ಅನ್ನೋದು ನಿನ್ನಿಂದ ಅದ. ಈ ದೇಹದೊಳಗೆ ನಡೀತಕ್ಕಂಥ ಎಲ್ಲ ಒಂದೇನು ಫಂಕ್ಷನ್ಸ್ ಅವನ್ನು ಅವು ಸಹಿತ ನಿನ್ನ ಸಂತಾನನೂ ನಡೆದಾವ, ನಿನ್ನ ಸಂಕಲ್ಪಕ್ಕೆ ಅನುಸಾರವಾಗೇ ನಡೆದಾವೆ. ಏನೋ ಒಂದು ಇವತ್ತು ನಮ್ಗೆ ಉಪವಾಸ ಆಯ್ತು ಅನ್ನೋದ್ರಿಂದ ನೀನು ನಮ್ಮ ಯೋಗಕ್ಷೇಮ ನೋಡ್ಲಿಕ್ಕೆ ಹತ್ತಿಲ್ಲ ಅಂತಿಲ್ಲ. ಹುಟ್ಟಿದ ಅರ್ಥಾತ್ ಏನು ಭಕ್ತಿ ಒಳಗಿದ್ದಾಗನ ಅದ ಅರ್ಥಾತ್ ಏನು ಹೃದಯ ಬಡ್ಕೊಳ್ಳಿಕ್ಕೆ ಹತ್ತದ್ದು 100 ಅರ್ಥಾತ್ ಆಯುಷ್ಯ ಕೊನೆ ಉಸಿರುವರೆಗೂ ಆ ಹೃದಯದೊಳಗೆ ಬಡ್ಕೋತ ಇರೋದೇನನ್ನು ಅವನ ಸಂಕಲ್ಪಕ್ಕೆ ಅನುಸಾರವಾಗಿ ಬಡ್ಕೋತ ಇರ್ತದ. ಅದನ್ನೇ ಹೊರತು ನಾವೇನು ಅದಕ್ಕೆ ಮುಂಜಾನೆ ಕೂಡಲೇ ಪಂಪ್ ಮಾಡ್ತೀವಿ ಅಂದ್ರೆ ಹವಾ ಹಾಕ್ತೀವಿ ಹೃದಯಕ್ಕೆ ಅನ್ನುವಂಥ ಭಾವನಾ ಅರ್ಥಾತ್ ಆನಂದ ಭಗವಂತ ನಿಜವಾಗಿಯೂ ನಾನು ಬಹಳ ದೊಡ್ಡ ತಪ್ಪು ಮಾಡಿದ್ದೆ ಅಂತ ತಿಳ್ಕೊಂಡು ಹೇಳಿ ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನಾ ಮಾಡಿ ಅವರು ಕೊನೆಯ ಉಸಿರಿರುವವರೆಗೂ ಅರ್ಥಾತ್ ಏನು ಭಗವಂತನ ನಿಷ್ಠೆಯಲ್ಲಿ ಇದ್ದುಕೊಂಡು ಸಹಜವಾಗಿ ಪ್ರಾಪ್ತವಾಗಿರ್ತಕ್ಕಂಥದ್ದನ್ನ ಅವರು ಸೇರು ಅರ್ಥಾತ್ ಏನು ಸ್ವೀಕಾರ ಮಾಡಿಕೊಂಡು ಅದರೊಳಗೆ ತಮ್ಮ ಉಪಜೀವನವನ್ನು ಮಾಡಿ ತಮ್ಮ ಜೀವನವನ್ನು ಧನ್ಯ ಮಾಡಿಕೊಂಡ್ರು, ಸಾರ್ಥಕ ಮಾಡಿಕೊಂಡ್ರು. ಅದರಂತೆ ನಾವು ಸಹಿತ ಅವನನ್ನು ಅನನ್ಯವಾಗಿ ಅವನು ಚಿಂತನೆ ಮಾಡ್ತಾ ಇದ್ವಿ ಅಂದ್ರೆ ಅವ್ನು ನಿಶ್ಚಿತವಾಗಿ ಏನ್ ಮಾಡ್ತಾನೆ ನಮ್ಮನ್ನು ಎಷ್ಟು ಪ್ರೇಮ ಮಾಡ್ತಾನೆ ನಮ್ಮನ್ನು ಅನುಭವಿಸ್ಲಿಕ್ಕೆ ಬರ್ಬೇಕಷ್ಟ ಅಂತಃಕರಣದಲ್ಲಿ ಆ ಭಾವವನ್ನು ತಂದುಕೊಳ್ಳಿಕ್ ಬರ್ಬೇಕು. ಅವನ ಪ್ರೇಮ, ಅವನ ಒಂದು ನಮ್ಮ ಬಗ್ಗೆ ಇರುವ ಒಂದು ಕಳಕಳಿ, ನಮ್ಮ ಬಗ್ಗೆ ಇರುವಂತಹ ಒಂದು ಭಯ, ಅವನು ನಮ್ಮ ಬಗ್ಗೆ ಇರುವಂತಹ ಒಂದು ಪ್ರೀತಿ, ಇವೆಲ್ಲ ಏನು ದಿವ್ಯವಾಗಿರ್ತಕ್ಕಂಥವು ಇರ್ತಾವೆ. ಆದ್ರೆ ನಮ್ಮ ಅಂತಃಕರಣ ಆ ದಿಶೆಯಲ್ಲಿ ಏನದಂದ್ರೆ ಬಂದಾಗಿರ್ತದೆ. ನಮಗೆ ಆ ದಿಶೆಯಲ್ಲಿ ನಮ್ಗೆ ಏನಿಲ್ಲ, ನಮ್ಮ ಮನುಷ್ಯನ ವಿಚಾರ ಬರುವುದಿಲ್ಲ, ಭಾವನಾನು ಬರುವುದಿಲ್ಲ, ಕಲ್ಪನಾನು ಬರುವುದಿಲ್ಲ. ಬರೇ 24 ತಾಸು ನಾವು ಬಹಿರ್ಮುಖವಾಗಿದ್ದುಕೊಂಡು ಜಗತ್ತಿನ ಒಂದು ಪ್ರೀತಿ ಪ್ರೇಮ ಅದರದ ಒಂದೇನಪ್ಪಾ ಅಂತಂದ್ರ ಸಂಬಂಧ ಯೋಗ ಇತ್ಯಾದಿಗಳನ್ನು ಹೊಂದಿಕೊಂಡು ನಾವು ಎಂಥ ಒಂದು ಅರ್ಥಾತ್ ಏನು ಅಂದ್ರೆ ಅತ್ಯಂತ ಒಂದು ಅತ್ಯಂತ ಏನು ಅಂದ್ರೆ ಹೀನ ಮಟ್ಟದ ಜೀವನ ಬಾಳಲಿಕ್ಕೆ ಹತ್ತೀವಿ ಅಂತಂದ್ರೆ ನಮ್ಗೆ ಅಕ್ಷರಶಃ ಶಬ್ದಗಳನ್ನ ಹೇಳಲಿಕ್ಕೆ ಶಕ್ತಿಲ್ಲ. ಆದ್ರೆ ಭಗವಂತ ಎಷ್ಟರೇ ಕಳಕಳಿಯಿಂದ ಹೇಳ್ತಾರ ನೋಡ್ರಿ. ನೀವು ಉಪನಿಷತ್ತು ಓದ್ಬೇಡ, ಬ್ರಹ್ಮಸೂತ್ರ ಓದ್ಬೇಡ, ಅರ್ಥಾತ್ ನೀನೇನು ಶಾಸ್ತ್ರ ಓದ್ಬೇಕಾದ ಅವಶ್ಯಕತೆ ಇಲ್ಲ. ನೀನು ಪ್ರಪಂಚದೊಳಗೂ ಏನು ಬಹಳ ಹೊರಪಡಿಸ್ಲಿಕ್ಕೂ ಹೋಗ್ಬೇಡ. ನೀನು ಬಹಳಷ್ಟು ಸಮಯ, ಬಹಳಷ್ಟು ನಿಷ್ಠೆ, ಒಂದು ಏಕಾಗ್ರತೆ, ತನ್ಮಯತೆ, ತತ್ಪರತ, ಭಕ್ತಿ ಭಾವ ಇಟ್ಟುಕೊಂಡು ನನ್ನ ಚಿಂತನೆ ಮಾಡಿ ಸಾಕು. ನೀನೇನು महाराज ಹೇಳಿದ್ರು, मला विकत श्राद्ध घेण्याची सवय आहे. मला माझा प्रपंच नीट करता आला नाही, पण मी दुसऱ्यांचा प्रपंच छान करतो. मी दुसऱ्यांचा प्रपंच त्याला म्हणजे त्याला काय तो काय कल्पना करू शकतो असे मी दुसऱ्यांचा प्रपंच करतो. आणि ನಾವು ನಮ್ಮ ಪ್ರಪಂಚವನ್ನು ನಾವು
ಪಾದದ ಮೇಲೆ ಗಂಟು ಕಟ್ಟಿ ಒಯ್ಲಿಕ್ಕೆ ತಯಾರಿ. ಅರ್ಥಾತ್ ಏನು ಅಂದ್ರೆ ನಮ್ಗೆ ಹಂಗಾತು, ನಮ್ಗೆ ಹಿಂಗಾತು, ನಮ್ಗೆ ಜ್ವರ ಬಂತು, ನಮ್ಗೆ ಶುಗರ್ ಹೆಚ್ಚಾತು, ಶುಗರ್ ಕಡಿಮೆ ಆತು. ಅರ್ಥಾತ್ ಅಷ್ಟು ಪೂರ್ತಿಯಾಗಿ ನಾವು ದೇಹದ ಕಡೆ ಲಕ್ಷ್ಯ ಕೊಡ್ಲಿಕ್ಕೆ ಅಡ್ಡಿ ಇಲ್ಲ ಖರೆ. ಆದ್ರೆ ಏನ್ ಆಗ್ತದೋ ಎಲ್ಲ ಅಲ್ಲಿಂದ ಆಗ್ತದೆ. ಮತ್ತು ಅದರೊಳಗೆ ನಮ್ ಹಿತ ನಾವು ಅದ್ರೊಳಗೇನೆ ನಾವೇನ್ ಮಾಡ್ಬೇಕು ಸಮಾಧಾನ ಮಾಡ್ಕೋಬೇಕು. ಅವನು ಹೆಂಗಿದ್ದಾನೋ ಹಂಗ ಕೇವಲಿ ಅನಂತೆ ತೈಸೇತಿ ರಾವೆ ಚಿತ್ತಿಯ ಸೂರ್ಯಾವೆ ಸಮಾಧಾನ ಅನ್ನೋ ದೃಷ್ಟಿಯಿಂದ ಅವನು ಏನ್ ಮಾಡ್ತಾನಂದ್ರೆ ನಾವು ನಿತ್ಯಯುಕ್ತರಾಗಿ 24 ತಾಸು ಅವನನ್ನೇ ಮಂಚಿತ್ತ ಮದ್ಗತ ಪ್ರಾಣ ಬೋಧೆಯಂತ ಪರಸ್ಪರ ಅವನ ಕಡೆಗೆ ನಮ್ ಚಿತ್ತ, ಅವನ ಕಡೆಗೆ ನಮ್ಮ ಲಕ್ಷ್ಯ, ನಮ್ಮ ಪ್ರಾಣಗಳು ಸಹಿತ ಅವನನ್ನೇ ಅವಲಂಬಿಸಿರ್ತಕ್ಕಂಥವಳು. ಅವನನ್ನೇ ಕುರಿತು ಮಾತು, ಅವನನ್ನೇ ಕುರಿತು ಚರ್ಚೆ, ಅವನನ್ನೇ ಕುರಿತು ವಿಚಾರಗಳು. ಬೋಧೆಯಂತ ಪರಸ್ಪರ ಕಥೆಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಯಾವಾಗಲೂ ಅವನ ಆನಂದದೊಳಗನೆ ನಾವು ಇರ್ಲಿಕ್ಕೆ ಬರ್ಬೇಕು, ಅವನ ಆನಂದದೊಳಗೆ ರಮಿಸ್ಲಿಕ್ಕೂ ಬರ್ಬೇಕು. ಅವನು ಬಿಟ್ಟು ಜಗತ್ತು ನೋಡೋದು ಏನೇನು ಇಲ್ಲ, ಶೂನ್ಯದ ಜಗತ್ತು ಅಂತ. ಆ ಭಗವಂತನೊಬ್ಬನು ಬಿಟ್ಟರೆ ಈ ಜಗತ್ತು ಶೂನ್ಯದ. ನಿಜವಾಗ್ಲೂ ಹಂಗೆ ಅನಿಸ್ಬೇಕು, ಹಂಗೆ ತಿಳ್ಕೋಬೇಕು, ಹಂಗೆ ಅನಿಸ್ಬೇಕು. ಈ ದೃಶ್ಯ ನಮ್ಮ ದೃಶ್ಯ ರೂಪದಲ್ಲಿ ಕಾಣ್ತದ. ದೃಶ್ಯ ಏನಪ್ಪಾ ಅಂದ್ರೆ ಅದ ಅಷ್ಟ ಹೊರತು ಇದ್ರೊಳಗೆ ಏನೇನು ಆಗ್ತಿಲ್ಲ ಅಂತ ತಿಳ್ಕೊಂಡೆ ಅನಿಸ್ಬೇಕೆ ಹೊರತು ಇದ್ರೊಳಗಿಂದ ನನಗೆ ಹಿತ ಆಗುವಂತಹದ್ದು ಏನೂ ಇಲ್ಲ. ಈ ಪ್ರಪಂಚದೊಳಗಿಂದ ನನಗೆ ಹಿತ ಆಗುವಂತಹದ್ದು ಏನೂ ಇಲ್ಲ. ನನಗೆ ಏನಾದ್ರೂ ಹಿತ ಆಗೋದಿದ್ದು ನನ್ನ ಅಂತಃಕರಣದಲ್ಲಿರ್ತಕ್ಕಂಥ ಪರಮಾತ್ಮನಿಂದ ಆಗ್ತದನೆ ಹೊರತು ನನ್ನ ಸದ್ಗುರುಗಳಿಂದ ಆಗ್ತದನೆ ಹೊರತು. ಅವ್ರು ಹೆಂಗ ಗರ್ಭಸ್ಥ ಶಿಶು ಅಂತ ಹೇಳಿದ್ರು, ಎಷ್ಟನೇ ಸುಂದರ ಉದಾಹರಣೆ ಹೇಳಿದ್ರು. ಆ ಗರ್ಭದೊಳಗಿರ್ತಕ್ಕಂಥ ಶಿಶು ಅರ್ಥಾತ್ ಏನು ಅಂದ್ರೆ ಅದು ಹೆಂಗ ಅದ್ರ ಯೋಗಕ್ಷೇಮ ಏನಾದ್ರು ಯಾರ್ಯಾರು ಮಾಡೋದಿಲ್ಲ, ಅದು ಭಗವಂತನ ಅದ್ರ ಯೋಗಕ್ಷೇಮವನ್ನು ಹೆಂಗ ಮಾಡಿ ನಿರ್ವಹಿಸ್ತಾನೋ ಹಂಗ ನಮ್ಗೆ ಏನಿರ್ಬೇಕು ಅಂದ್ರೆ ಸಂಪೂರ್ಣವಾಗಿ ಅವನ ಮೇಲೆ ಭರವಸೆ ಇಟ್ಟುಕೊಂಡು ಅವನನ್ನ ಅನನ್ಯ ಚಿಂತೆಯಂತೂ ಮಾಮಿ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅನ್ನುವಂಥ ಶಬ್ದ ಏನವನು ಅವು ಭಗವಂತ ಮುಖದಿಂದ ಬಂದಿರುವಂತಹ ಶಬ್ದ. ಇಷ್ಟಾದರೂ ಸಹಿತ ಇಷ್ಟು ನಾವು ಕೇಳಿನು ಏಪ್ಯನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧೆಯಾನ್ವಿತಾ ತೇಪಿ ಮಾಮೇವ ಕೌಂತೆ ಯಜಂತಿ ಅವಿಧಿಪೂರ್ವಕಂ. ಆದರೂ ಸಹಿತ ಅರ್ಜುನ ಅನೇಕರು ಏನ್ ಮಾಡ್ತಾರೆ, ಅನ್ಯ ದೇವತೆಗಳನ್ನು ಭಜಿಸ್ತಕ್ಕಂತಹ ಭಕ್ತರೇನಿದ್ದಾರೋ ಅವರು ಇಂಡೈರೆಕ್ಟ್ಲಿ ನನ್ನನ್ನೇ ಭಜಿಸ್ತಿರ್ತಾರೆ. ಆದ್ರಿಂದ ದೇವಿ ಮಾಮೇವ ಕೌಂತೆಯ ನನ್ನನ್ನೇ ಅವರು ಹೊಂತಾರೆ. ಯಜಂತಿ ಅವಿಧಿಪೂರ್ವಕಂ. ಅವ್ರು ಏನ್ ಮಾಡ್ತಾರಂದ್ರೆ ರಾಮಕೃಷ್ಣ ಪರಮಹಂಸರ ಶಬ್ದದಲ್ಲಿ ಹೇಳ್ಬೇಕು ಅಂದ್ರೆ ಅಲ್ಲಿ ಬಂಗಾಳದಲ್ಲಿ ತಾಂತ್ರಿಕ ಸಾಧನೆ ಬಹಳ ನಡೀತದೆ. ಈ ತಂತ್ರ ಸಾಧನೆ ನಾವು ಹೇಳಿದ್ರೆ ಅದ್ರ ಬಗ್ಗೆ ವಿಸ್ತಾರವಾಗಿ. ಈ ತಂತ್ರ ಸಾಧನೆಯಲ್ಲಿ ದೇವಿ ಉಪಾಸನೆ ಮಾಡೋದು, ಕಾಲಭೈರವ ಉಪಾಸನೆ ಮಾಡೋದು, ಅದಕ್ಕೆ ಅನೇಕ ವಸ್ತುಗಳು, ಅದ್ರ ಸಾಧನೆಯಲ್ಲಿ ಪಂಚಮಕಾಲ ಸೇವನೆ ಅಂತ ಮದ್ಯ, ಮಾಂಸ, ಮತ್ಸ್ಯ, ಆಮೇಲೆ ಏನು ಅಂತಂದ್ರೆ ಮೈಥುನ, ಮುದ್ರ ಅಂತ 5 ಪ್ರಕಾರದಿಂದ ದೇವತೆಗಳನ್ನ ಸೇವಿಸ್ತಕ್ಕಂತಹ ಪದ್ಧತಿ. ಆ ತಾಂತ್ರಿಕ ಸಾಧನೆ ಮಾಡೋದ್ರಿಂದನೂ ಭಗವಂತ ಪ್ರಾಪ್ತ ಆಗ್ತಾನೇನೋ ಖರೆ. ಆದ್ರೆ ರಾಮಕೃಷ್ಣ ಪರಮಹಂಸರು ಏನಂದ್ರು ಅಂದ್ರೆ ಆ ರೀತಿ ಭಗವಂತನನ್ನು ಪಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋದೇನದನ್ನು ಅರ್ಥಾತ್ ಭಗವಂತಗೆ ಸೆರೆ ಕುಡಿಸೋದು, ಭಗವಂತಗೆ ಮಾಂಸದ ನೈವೇದ್ಯ ತೋರಿಸೋದು, ಈ ರೀತಿಯಾಗಿ ಭಗವಂತನ ಭಕ್ತಿ ಮಾಡೋದು ಅಂತ ಏನದನ್ನು ಅದು ಸಂಡಾಸದ ಭಾಗಲ್ಲೇ ಒಳಗೆ ಬಂದಂಗಂತೆ. ತಲಭಾಗಲ್ಲೇ ಒಳಗೆ ಬರೋದು ಹೆಂಗೆ, ಇದರಿಂದ ಸಂಡಾಸದ ಭಾಗಲ್ಲೇ ಒಳಗೆ ಬರೋದು ಹೆಂಗೋ ಇಬ್ರು ಒಳಗೆ ಬರ್ತಾರೆ. ಬಾಗಿಲೇನು ಅಂದ್ರೆ ಈ ತಲಭಾಗಲೇ ಎಷ್ಟು ಭವ್ಯವಾಗಿರ್ತಕ್ಕಂಥದ್ದು ಇರ್ತದನ್ನು ಹಂಗೆ ನಾವು ನಾಮಸ್ಮರಣೆ, ಭಜನೆ, ಸಾತ್ವಿಕ ಭಾವದಿಂದ ಉಪಾಸನೆ ಮಾಡುವುದು ಅಂದ್ರೆ ತಲಭಾಗಲ್ಲೇ ಒಳಗೆ ಬಂದಂಗೆ. ಅಂಥವೆಲ್ಲ ಮಾಡೋದು ಅಂತಂದ್ರೆ ಸಂಡಾಸದ ಭಾಗಲ್ಲೇ ಒಳಗೆ ಬಂದಂಗೆ. ಸಂಡಾಸದ ಭಾಗ ಅಂದ್ರೆ ಅರ್ಥ ಏನು ಅಂದ್ರೆ ಹಿಂದಿನ ಕಾಲದಲ್ಲಿ ಈಗೂ ಸಹಿತ ಕೆಲವು ಕಡೆಗೆ ಆ ಸಂಡಾಸವನ್ನು ಪಡ್ಕೊಂಡು ಹೋಗ್ಲಿಕ್ಕೆ ಇನ್ನೊಂದು ಭಾಗ ಇಟ್ಟಿರ್ತಾರೆ. ಆ ಭಾಗದೇನು ಒಳಗೆ ಬಂದಂಗ, ಆ ಭಾಗಲ್ಲೇ ಒಳಗೆ ಬಂದಂಗ ಅಂತ ತಿಳ್ಕೊಂಡು ಅನ್ನೋದ್ರಿಂದ ಅದನ್ನು ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ. ಏನು ಹುಚ್ಚರಿದ್ದಾರಪ್ಪ, ಯಾರ್ಯಾರು ಏನೇನೋ ಅಂತಾರ, ಈ ಯಾವ್ಯಾವುದೋ ಹೆಸರಿನಲ್ಲಿ ಏನೇನೋ ಒಂದು ಉಪಚಾರ ಮಾಡ್ತಾರೆ, ಅವು ಎಲ್ಲ ನನಗೆ ಮುಕ್ತ ಅಕ್ಷರೇ. ಆಗ ಅದೇನಲ್ಲ ಅಂದ್ರೆ ನನ್ಗಂಥದ್ದು ಅದು ಸೇರೋದಿಲ್ಲ ಅನ್ನೋ ಮಾತನ್ನು ಮುಂದೆ ಭಗವಂತ ಹೇಳೋದ್ರಿಂದ ಜ್ಞಾನೇಶ್ವರ ಮಹಾರಾಜರು ಎಷ್ಟೊಂದು ಸುಂದರವಾಗಿ ಮತ್ತು ಅದ್ಭುತವಾಗಿ ಅದನ್ನು ವರ್ಣನೆ ಮಾಡಿದ್ದಾರೆ. ಅಂಥ ಒಂದು ಜ್ಞಾನೇಶ್ವರ ಮಹಾರಾಜರು ವಿಶ್ವವನ್ನೇ ಕುರಿತು
ವಿಶ್ವಾತ್ಮಕರನ್ನೇ ಕುರಿತು ಮಾಡಿರ್ತಕ್ಕಂಥ ಪ್ರಾರ್ಥನೆಯನ್ನ ನಾವು ಸಹಿತ ಅಂತಃಕರಣಪೂರ್ವಕವಾಗಿ ಮಾಡಿ ಅರ್ಥಾತ್ ಏನು ಮಾಡಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವನು ಅಂತ ತಿಳ್ಕೊಂಡು ಹೇಳಿ ಈಗ ಈ ವಿಶ್ವಾತ್ಮಕ ದೇವನನ್ನು ಸಂತುಷ್ಟನಾಗಿ ಕೊಡಬೇಕಿದನ್ನು ಪ್ರಸಾದ ದುಷ್ಟರ ಕುಟಿಲತೆ ದೂರವಾಗಲಿ, ಸತ್ಕರ್ಮದಲ್ಲಿ ಪ್ರೀತಿ ಹೆಚ್ಚಾಗಲಿ, ಪ್ರಾಣಿ ಮಾತ್ರರಲ್ಲಿ ಪ್ರೇಮ ಬೆಳೆಯಲಿ, ಜೀವಭಾವದಿಂದ ದೂರವಾಗಲಿ ಪಾಪದಿಗಿರ, ವಿಶ್ವ ಬಯಸಿದ್ದಲ್ಲ ವರ್ಷಿಸುತ್ತ ಸಕಲ ಮಂಗಲ, ಸಂತ ಸಮೂಹೈಷ ನಿಷ್ಠೆಯುಳ್ಳ ಭೂಮಂಡಲದಿ ಸದಾ ಭೇಟಿಯಾಗಲಿ ಜನರಿಗೆ. ಸಚರಕಲ್ಪತರುಗಳ ತೋಟವು ಚೈತನ್ಯ ಚಿಂತಾಮಣಿಯ ಗ್ರಾಮವು, ಮಾತನಾಡುವ ಸಮುದ್ರವು ಅಮೃತದ ಚಂದ್ರರಾಗಿದ್ದು ಅಲಾಂಛನ, ಸೂರ್ಯರಾಗಿದ್ದು ದಾವಹೀನ, ಸದಾ ಸರ್ವರಿಗೂ ಸಜ್ಜನ ಸುಹೃದರಾಗಿರಲಿ. ಹೆಚ್ಚೇನು ಸರ್ವರು ಆಗಿ ಸುಖಿಗಳು, ಸಂಪೂರ್ಣ ಮೂರು ಲೋಕಗಳು ಭಜಿಸಲಿ ಯಾವಾಗಲೂ ಆದಿಪುರುಷನನ್ನು. ಹಾಗೂ ಗ್ರಂಥೋಪದೀಪಿಗಳಿಗೆ ವಿಶೇಷವಾಗಿ ಲೋಕದೊಳಗೆ ದೃಷ್ಟ ವಿಜಯ ಅವರಿಗೆ ಪ್ರಾಪ್ತವಾಗಲಿ. ಆಗ ಶ್ರೀ ವಿಶ್ವೇಶನೆಂದನು ಪಡೆದುಕೋ ಪ್ರಸಾದದಾನವನ್ನು. ಈಗದಿಂದ ಶ್ರೀ ಜ್ಞಾನದೇವನು सद्गुरुनाथ महाराज की जय। समस्त सद्गुरु ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಕರುಣಾದಿಂದ ಪ್ರಾರ್ಥನೆ ಮಾಡುವುದೇನು ಅಂದರೆ ಅವರು ನಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ. ಮುಖ್ಯವಾಗಿ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನಂತವಾಗಿರ್ತಕ್ಕಂಥ ನಿಷ್ಠೆ ಇಟ್ಟುಕೊಳ್ಳಿ ಅಂತ ತಿಳ್ಕೊಂಡು ಹೇಳಿ सद्गुरुनाथ महाराज की जय। जय जय रघुवीर समर्थ।